ನಡೆಮಡಿಯ ಮ್ಯಾಲೆ ಬರುವವಳು ಚಾಮುಂಡಿ ನಡೆಮಡಿಯ ಮ್ಯಾಲೆ ಬರುವವಳು ಚಾಮುಂಡಿ ದೊರೆಯದ್ದು ಕೈಯ ಮುಗಿದಾರು ಬಾಳೆ ಬಾಗಿದವೋ ನಮ್ಮ ದೊರೆಯದ್ದು ಕೈಯ ಕನ್ನಡಿ ಬಂದೋ ಕಂಚಿನ ಬರ ಬಂದೋ ಕನ್ನಡಿ ಬಂದೋ ಕಂಚಿನ ಬರ ಬಂದೋ ಸಣ್ಣೇರಿ ಮ್ಯಾಲೆ ಮಾಡೆ ಬಂದೋ ಬಾಳೆ ಬಾಗಿದವೋ ಸಣ್ಣೇರಿ ಮ್ಯಾಲೆ ಮಡೆ ಬಂದು ಚಾಮುಂಡಿ ಸಣ್ಣೇರಿ ಮ್ಯಾಲೆ ಮಡೆ ಬಂದು ಚಾಮುಂಡಿ ನಿಮ್ಮಡೆಗೆ ತೋರಲು ಬೆಳಗಾದೋ ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ವಿದ್ಯೆಯಿಂದ ಕಲಿತಿದ್ದು ಅಲ್ಪ ಕಾಲದವರೆಗೆ ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತಿದ್ದು ಅನಂತ ಕಾಲದವರೆಗೆ ಎಂದು ಒಂದು ಹಿರಿಯರ ಉಕ್ತಿಯಂತೆ ಈ ಒಂದು ಮುಸ್ಸಂಜೆಯ ವೇಳೆಯಲ್ಲಿ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ SSLC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ಪ್ರಯುಕ್ತವಾಗಿ 2024-25ನೇ ಸಾಲಿನಲ್ಲಿ ಅದ್ದೂರಿಯಾಗಿ ನಡೀತಕ್ಕಂಥ ಒಂದು ಈ ಬೀಳ್ಕೊಡುಗೆ ಸಮಾರಂಭದ ಪ್ರಯುಕ್ತವಾಗಿ ನಮ್ಮ ಸಂಸ್ಥೆಯ ಶಿಕ್ಷಣದ ಹರಿಕಾರನೆಂದೇ ಖ್ಯಾತಿಯಾಗಿರ್ತಕ್ಕಂಥ ನಮ್ಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು BG ಮಠ ಗುರುಗಳು ಅಂತ ಮಹನೀಯರಿಗೆ ಈ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ಮುದ್ದು ವಿದ್ಯಾರ್ಥಿನಿಯರ ಪರವಾಗಿ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈ ಒಂದು ಶುಭ ಸಮಾರಂಭಕ್ಕೆ ಇನ್ನೋರ್ವ ಗಣ್ಯ ವ್ಯಕ್ತಿಗಳು ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆಯಲಿ ಆ ಕಾರ್ಯಕ್ರಮಗಳಿಗೆ ಈ ಅತಿಥಿಗಳು ಹೋಗದೇ ಇದ್ರೆ ಕಾರ್ಯಕ್ರಮಗಳು ಯಶಸ್ವಿ ಆಗಲ್ಲ ಅನ್ನುವಂಥ ಮಾತನ್ನು ಹೇಳುತ್ತಾ ಅಂಥ ಮಹನೀಯರು ಅಂಥ ಅತಿಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಗೆ ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ. ಶ್ರೀ ಅಮರಯ್ಯ ಜಾಲಿವೆಂಚಿ ಗುರುಗಳು ಈ ಮುಖ್ಯ ಗಣ್ಯ ಅತಿಥಿಗಳಿಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರ ಪರವಾಗಿ ಹಾಗೂ ಎಲ್ಲ
ಗುರುಗಳು ಗುರುಮಾತೆಯರ ಪರವಾಗಿ ಹಾಗೂ ನನ್ನೆಲ್ಲ ಮುತ್ತು ವಿದ್ಯಾರ್ಥಿನಿಯರ ಪರವಾಗಿ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ IA ಬಾಗವಾನ್ ಗುರುಗಳಿಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಪರವಾಗಿ ನಮ್ಮ ಎಲ್ಲ ಗುರುಗಳು ಗುರುಮಾತೆಯರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ ಎಡೆಬಿಡದೆ ಕಾರ್ಯವನ್ನು ನಿರ್ವಹಿಸುವಂಥ ಹಿರಿಯ ಜೀವಿಗಳು ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ LH ನದಾತ್ ಗುರುಗಳಿಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಪರವಾಗಿ ನಮ್ಮ ಸಂಸ್ಥಾಪಕರ ಪರವಾಗಿ ಹಾಗೂ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರ ಪರವಾಗಿ ಹಾಗೂ ವಿದ್ಯಾರ್ಥಿ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ದೈವರಾದಂಥ ಶ್ರೀ ದತ್ತಾತ್ರೇಯ ದೇವರನ್ನು ನನ್ನ ಮನದಲ್ಲೇ ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂಥ ನನ್ನ ಮುಖ್ಯ ಅತಿಥಿಗಳಿಗೂ ಹಾಗೂ ಅಧ್ಯಕ್ಷರಿಗೂ ನನ್ನ ಎಲ್ಲ ಸಹ ಶಿಕ್ಷಕರಿಗೂ ಮುಸ್ಸಂಜೆಯ ಶುಭಾಶಯಗಳು. ಇಂದು ನಾವೆಲ್ಲ ಒಂದು ಸೆಕೆಂಡ್ PUC ಮತ್ತು 10th ವಿದ್ಯಾರ್ಥಿಗಳ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಅದರೊಳಗಡೆ ನಾನು ಒಂದು ಸ್ವಲ್ಪ ಮಾತಾಡ್ಬೇಕಂತ ಅನ್ನಿಸ್ತು. ಅವಾಗ ನನ್ನ ಅನಿಸಿಕೆ ಅಂತ ನಾನು ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದಾಗ ಇಲ್ಲೇನಾದ್ರು ಒಂದು ಹೇಳ್ಬೇಕಲ್ಲ ಅಂತ ಅಂದ್ಕೊಂಡಾಗ
ನಾನು ಅಲ್ಲಿ ಸುಮ್ಮನೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಅವಾಗ ನನಗೊಂದು 3 ಕ್ವಶನ್ ಹುಟ್ಟಿತು. ಅವ ಏನಂದ್ರ, ನನ್ನ ಒಂದು ಬಾಳಿನಲ್ಲಿ ಕತ್ತಲಂತ ಮೂಡಿದಂತ ಕತ್ತಲನ್ನ ಮತ್ತು ಬೆಳಕಾಗಿಸಿದವನಾರು, ಮತ್ತು ಅದರ ಜೊತೆಗೆ ನನ್ನ ಜೀವನದಲ್ಲಿ ನನ್ನ ಕಲ್ಲಂತ ಮನಸ್ಸಿದ್ದನ್ನ ಮೂರ್ತಿಯಾಗಿಸಿದವರು ಯಾರು, ಅರಿಯದೇ ದಿಕ್ಕನ್ನ ತೋರಿಸಿದವರು ಯಾರು ಅಂತ ನಾ ಕೇಳ್ಕೊಂಡು ಕೂತಿದ್ದೆ. ನಾ ಇನ್ನ ಯಾರಿಗೋ ಕೇಳಿದೆ. ಅವ್ರಂದ್ರು ತಂದೆ ತಾಯಿ ಬಂಧು ಬಳಗ ಅಂತ ಹೇಳಿದ್ರು. ನಾ ಆಮೇಲೆ ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡಿದೆ, ತಂದೆ ತಾಯಿ ಬಂಧು ಬಳಗ ಅಷ್ಟೇ ಆಗಿರ್ತಾರ ಅಂತ. ಆಮೇಲೆ ನಾ ಒಂದ್ಸಲ ಏನ್ ಮಾಡಿದೆ, ಒಂದ್ಸಲ ನನ್ನ ಮನ್ಸನ್ನ ನಾನೇ ಕೇಳ್ಕೊಂಡೆ. ಅವಾಗ ನನ್ನ ಮನ್ಸು ಹೇಳ್ತು, ಹುಚ್ಚಿ, ಅದು ತಂದೆ ತಾಯಿ ಬಂಧು ಬಳಗ ಅಲ್ಲ, ಇನ್ಯಾರು ಅಂತ ನನ್ನ ಮನವ ಕೇಳಿದಾಗ ನನ್ನ ಮನ ಹೇಳ್ತು, ಅವಾಗ ಇನ್ಯಾರು ಅಲ್ಲ, ಅದು ಶಿಕ್ಷಕ ಅಂತ. ಅಂತಹ ಶಿಕ್ಷಕರಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಿಸ್ಪಡ್ತೀನಿ. ನಾನಿಲ್ಲಿ ಫಸ್ಟ್ ಬಂದಾಗ ನನ್ನ ಹಾಸ್ಟೆಲ್ ಇದೆ, ಫಸ್ಟ್ ಟೈಮ್ ನಾನು ಹಾಸ್ಟೆಲ್ ಇರೋದು. ಅವಾಗ ನನ್ಗೆ ಏನನ್ನಿಸ್ತು, ಇಲ್ಲೊಂದು ಕಾಲೇಜ್ ಒಂದು ನೋಡಿರ್ಲಿಲ್ಲ, ಅಷ್ಟು ದೊಡ್ಡ ಕಾಲೇಜ್ ಇಲ್ಲಿ ಬಂದು ಹಚ್ಚಿದಾಗ ಅವಾಗ ನನ್ಗೆ ಫಸ್ಟಿಗೆ ಎಲ್ಲ ಇಂಗ್ಲೀಷ್, ಸೈನ್ಸ್ ಅಂದ್ರೆ ಇಂಗ್ಲೀಷ್ ಕಲಿಬೇಕು. ಓಕೆ, ಅಲ್ಲಿ ಬಂದಾಗ ನಾನು ಫಸ್ಟ್ ಕ್ಲಾಸ್ ಕೂತಾಗ ಅಲ್ಲೇನಾಯ್ತು, ಫಸ್ಟ್ ಫಿಸಿಕ್ಸ್ ನಡೀತು. ಅಲ್ಲಿನೂ ಸಹ ಇಂಗ್ಲೀಷ್ ಹೇಳಕ್ ಶುರು ಮಾಡಿದ್ರು. ಅಂದ್ರೆ ಇಂಗ್ಲೀಷ್ ಒಳಗೆ ಹೇಳ್ಬೇಕಲ್ಲ, ಇಂಗ್ಲೀಷ್ ಹೇಳಿದ್ರು. ನಾವು ಕನ್ನಡ ಮೀಡಿಯಂ ಹೆಂಗ್ ಅರ್ಥ ಆಗುತ್ತೆ ಏನೋ ಅಂತೇಳಿ ತಿಳ್ಕೊಂಡು ಕೂತಾಗ ನೆಕ್ಸ್ಟ್ 2ನೇ ಪೀರಿಯಡ್ ನೋಡಿದ್ವಿ, ಇಂಗ್ಲೀಷೇ ನಡೀತು. ಆಮೇಲೆ ಅಳ್ತಾ ಕೂತ್ಕೊಂಡ್ಬಿಟ್ಟೆ ನಾನು. ಏನನ್ಸಪ್ಪ, ಬರೀ ಇಂಗ್ಲೀಷ್ ಹೇಳತ್ತಾರ, ನಾವು ಕನ್ನಡ ಮೀಡಿಯಮ್ದವರು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ. ಆಮೇಲೆ ನೆಕ್ಸ್ಟ್ IP ಮ್ಯಾಮ್ ಅಂತ ಬಂದ್ರು. ಅವ್ರು ಒಂಚೂರು ಏನು ಮಾಡಿದ್ರು, ಕನ್ನಡದಾಗ ಮತ್ತೆ ಇಂಗ್ಲೀಷ್ದಾಗ ಹೇಳಕ್ ಶುರು ಮಾಡಿದ್ರು. ಆಮೇಲೆ ಏನಾಯ್ತು, ಕನ್ನಡದಾಗ ಹೇಳಕ್ ಬರ್ತಾರಲ್ಲಪ್ಪ, ಆಯ್ತು ಇನ್ನೊಬ್ರು ಕನ್ನಡದಾಗ ಹೇಳಕ್ ಬಂದ್ರು, ಆಯ್ತು ನಾವು ಸ್ವಲ್ಪ ಖುಷಿ ಆಯ್ತೇನೋ, ಎಲ್ಲ ಒಂಚೂರು ಇರ್ಬೋದು, ಇಲ್ಲೇ ಇದ್ದು ಚೆನ್ನಾಗಿ ಓದ್ಬೋದು ಅಂತ ಅನಿಸ್ತು. ಆಮೇಲೆ ಏನಾಯ್ತು ಗೊತ್ತಿಲ್ಲ, ಆಮೇಲೆ ಬಾಟ್ನಿ ಸರ್ ಬಂದ್ರು, ಅವರು ಕನ್ನಡದಾಗ ಸಹ ಹೇಳಕ್ ಬಂದ್ರು. ನೆಕ್ಸ್ಟ್ ಎಲ್ಲ ಕನ್ನಡ ಮೀಡಿಯಂ ಹಂಗೆ ಹಾಕೋತ, ನಾವು ಕನ್ನಡ ಮೀಡಿಯಂ ಇರ್ತೀವಿ, ಸ್ವಲ್ಪ ಫಸ್ಟಿಗೆ ಅರ್ಥ ಆಗಿರಲ್ಲ, ಬಟ್ ಸೈನ್ಸ್ ಅರ್ಥ ಆಗುತ್ತೆ. ನೆಕ್ಸ್ಟ್ ಏನು ಮಾಡಿದ್ವಿ, ಒಬ್ರು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಅರ್ಥ ಆಗಲ್ಲ, ಹೆಂಗೆ ಮಾಡೋದು ಅಂತೇಳಿ ಕೂತ್ಕೊಂಡೆ. ಆಮೇಲೆ ಅನ್ನಿಸ್ತು, ಫಿಸಿಕ್ಸ್ ಚೇತನ್ ಸರ್ ಅಂತ ಇದ್ರು, ಅವರು ಚೆನ್ನಾಗಿ ಅರ್ಧ ಕನ್ನಡನೂ ಹೇಳ್ತಿದ್ರು, ಅರ್ಧ ಇಂಗ್ಲೀಷ್ ಹೇಳ್ತಿದ್ರು. ಎರಡು ಹೇಳಿದ ತಕ್ಷಣ ನನಗೇನಾಯ್ತು, ಫಿಸಿಕ್ಸ್. ಆಮೇಲೆ ಅಲ್ಲಿಂದ ಇಂಟ್ರೆಸ್ಟ್ ಸ್ಟಾರ್ಟ್ ಆಗೋಕೆ ಹೋಯ್ತು ನಂದು. ಆಮೇಲೆ ಇಂಟ್ರೆಸ್ಟ್ ಬರ್ತಾ ನೆಕ್ಸ್ಟ್ ಏನಾಯ್ತು, ಅವ್ರಿಗೆ ಜಾಬ್ ಆಯ್ತು, ಅವ್ರು ಹೋದ್ರು, ಸ್ವಲ್ಪ ಬೇಜಾರು ಆಯ್ತು. ಆಮೇಲೆ ನೆಕ್ಸ್ಟ್ ಪ್ರಸಾದ್ ಸರ್ ಕೈ ಹಿಡಿದ್ರು. ನೆಕ್ಸ್ಟ್ ಪ್ರಸಾದ್ ಸರ್ ಅನ್ನಂಗಿಲ್ಲ, ಏನ್ ಗೊತ್ತಾ, ಅವರು ಸ್ಟಡಿ ಅವ್ರನಾಗೂ ಇರ್ತಾರೆ ಸಹ, ಅವ್ರನ್ನ ನಾವು ಯೂಸ್ ಮಾಡ್ಕೋಬೇಕು ಅಷ್ಟೇ. ನಾವು ಏನು, ನಾನು ಪ್ರತಿ ಸಲ ಡೌಟ್ ಕೇಳಕ್ ಹೋದಾಗೂ ನಮ್ಮ ಕ್ಲಾಸ್ ಹುಡುಗಿಯರು ಅಂತಾರೆ, ಫಿಸಿಕ್ಸ್ ಟಾಪರ್ ನೀನು, ಫಿಸಿಕ್ಸ್ ಟಾಪರ್ ನೀನು, ಅದಕ್ಕೆ ಫಿಸಿಕ್ಸ್ ಕ್ಲಾಸಿಗೆ ಹೋಗಿ ಸರ್ ಹತ್ರ ಹೋಗಿ ಚಂತನ ಡೌಟ್ ಕೇಳ್ತೆ ಅಂತಾರೆ. ನನಗೆ ಡೌಟ್ ಬಂದಿರೋದ್ರಿಂದ ನಾನು ಡೌಟ್ ಕೇಳಕ್ ಹೊರ್ತೀನಿ ಹೊರ್ತು ನಾ ಟಾಪರ್ ಇದ್ದೀನಿ ಅಂತ ತೋರಿಸ್ಕೊಳಕ್ಕಲ್ಲ. ನೆಕ್ಸ್ಟ್ ನಾನು ಅಲ್ಲಿ ಹೋದಾಗ ಫಸ್ಟ್ ಟೈಮ್ ಅಲ್ಲಿ ಫಣಿಕುಮಾರ್ ಸರ್ ಹತ್ರ ಹೋಗ್ಬೇಕು ಅನ್ಕೊಂಡೆ. ಅಲ್ಲಿ ಎಲ್ಲ ಸೆಕೆಂಡ್ PU ಅಕ್ಕಗಳೆಲ್ಲ ಕೇಳತ್ತಿದ್ರು. ಪ್ರಸಾದ್ ಸರ್ ಕೂತಿದ್ರಂತ ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಟೈಮ್ ಅವ್ರ ಹತ್ರ ಕೇಳಿದ ಕ್ವಶನ್. ಆಮೇಲೆ ಸ್ವಲ್ಪ ನಡ್ಕ ಭಯ ಆಗ್ತಿತ್ತು. ಆಮೇಲೆ ಒಂದ್ಸಲ ಯಾವಾಗಾದ್ರೂ ಹೋಗೋಣ ಅಂತೇಳಿ ಹಿಂಗೆ ಹೋಗಿ ಕ್ವಶನ್ ಕೇಳಿದೆ. ಅವ್ರು ನನ್ನ ಮುಖ ನೋಡಿದ್ರು. ಫಸ್ಟಿಗೆ ಹೇಳಿದ್ರು ನನಗೆಲ್ಲ ಆನ್ಸರ್, ನಾನು ಅರ್ಥನೇ ಆಗಿರ್ಲಿಲ್ಲ ಅದು ನನ್ಗೆ. ಅವ್ರ ಮುಂದೆ ಹೆಂಗೆ ಹೇಳೋದಪ್ಪ ಅಂತೇಳಿ ಅನ್ಕೊಂಡು ಕೂತ್ಬಿಟ್ಟಿದ್ದೆ. ಆಮೇಲೆ ಅವರೇ ಅರ್ಥ ಮಾಡ್ಕೊಂಡು ನನಗೆ ಇನ್ನೂ 2 ಸಲ ಅಲ್ಲ 3 ಸಲ ಹೇಳ್ಕೊಟ್ರು. ಅಷ್ಟು ಖುಷಿ ಆಯ್ತು ಗೊತ್ತಾ. ಎಲ್ಲ ಟೀಚರ್ಸ್ ಅಷ್ಟೇ ನಮ್ಮನ್ನ ಎಷ್ಟು ಕೇರ್ ಮಾಡ್ತಾರೆ ಅಂದ್ರೆ, ಎಲ್ಲ ಒಂದೇನು ಹೇಳೋಕ್ಕೆ ಬರಲ್ಲ ಮಾತು. ಎಲ್ಲ ನಾವು ಏನೇನು ಬೇಕು, ನಿಮ್ಗೆ ಏನೇನು ಸೌಲಭ್ಯ ಬೇಕು ಕೇಳೋ, ನಾನೆಲ್ಲ ಕೊಡ್ತೀನಿ ಅನ್ನೋದು. ಎಲ್ಲ ಟೀಚರ್ಸು ಸಹ ಒಂದು ಗುಣವನ್ನು ಉಟ್ಕೊಂಡ್ರೆ ನಂಗೆ ತುಂಬ ಖುಷಿ ಅನಿಸ್ತು. ಮತ್ತು ಅದೇ ರೀತಿಯಾಗಿ ನಮ್ಮ ಮುತ್ತು ಸರು ತಿಂಗಳದಾಗಲಿ ವಾರದಾಗಲಿ ದಿನ ಬಂದು ಕ್ಲಾಸಿಗೆ ಬರ್ತಾರೆ. ನಿಮ್ಗೆ ಹೇಳಿ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ಯದ ಅಥವಾ ಸರ್ಗಳು ನಿಮ್ಗೆ ಏನಾರ ಅರ್ಥ ಆಗ್ತಿಲ್ಲ ಹೇಳ್ರಿ ನನಗೆ, ನಾ ಎಲ್ಲ ಮಾಡ್ತೀನಿ. ಅವರು ಒಂದು ಕೇರ್ ತೊಗೊಂಡು ಬರ್ತಾರಲ್ಲ, ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಅದೇ ರೀತಿ ಭಾಗವಾನ್ ಸರು ಕೂಡ ಸಹ ದಿನ ವಾರ ಬರ್ತಾರ. ಮತ್ತು ನಿಮ್ಮ ರ್ಯಾಂಕ್ ಎಷ್ಟಾಯ್ತು ಎಲ್ಲ ಕೇಳ್ಕೊಂಡು ನಿಮ್ಗೆ ಏನು ಸಮಸ್ಯೆ ಅದು ಹೇಳ್ರಿ, ನಾವು ಪರಿಹರಿಸ್ತೀವಿ ಅಂತ ಎಲ್ಲ ಹೇಳ್ತಾರ. ಅದೇ ರೀತಿ ಇಷ್ಟೆಲ್ಲ ನೋಡಿ ಒಂದು ಏನು ಹೇಳೋಕ್ಕೆ ಬರಲ್ಲ ಮಾತು, ಅಷ್ಟು ಒಂಥರ ಖುಷಿ ಅನಿಸುತ್ತೆ. ಮತ್ತೇನು ಅದೇ ರೀತಿಯಾಗಿ ಇವಾಗ ನಮ್ಮ ಸೆಕೆಂಡ್ PU ಅಕ್ಕಗಳು ಮತ್ತು ಅಣ್ಣಗಳದ್ದು ಎಕ್ಸಾಮ್ಸ್ ಬಂತು, ಅದಕ್ಕೆ ಪ್ರಿಪ್ರೇಷನ್ ನಡೆಯುತ್ತದ. ಮತ್ತು ಅದೇ ರೀತಿಯಾಗಿ ನಮ್ಮ ಪ್ರಜ್ವಲ್ ಸರ್ ಅಷ್ಟೇ. ಪ್ರಜ್ವಲ್ ಸರ್ ಅವ್ರ ಮೋಟಿವೇಶನ್ ಕೊಡೋದು ನಂಗೆ ಭಾಳ ಇಷ್ಟ. ಅವ್ರ ಮೋಟಿವೇಶನ್ ಕೊಡ್ತಾಗಿಲ್ಲ, ಅವ್ರ ಮುಖ ನೋಡ್ಕೊಂಡು ಕೂತ್ಬಿಡ್ತೀನಿ. ಯಾಕಂತ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಮೋಟಿವೇಶನ್ ಫಸ್ಟ್ ಡೇ ಬಂದಾಗ ನಾವು ಫಸ್ಟ್ ಅದೇ ಕಾಲೇಜಿಗೆ ಬಂದಿದ್ದೆ, ಅದೇ ನೈಟ್ ಅವತ್ತು ಮೋಟಿವೇಶನ್ ಕೊಡೋಕೆ ಬಂದಿದ್ರು. ಏನಂದ್ರೆ ಅದೇನು ಹೆಂಗೆ ಶಿಸ್ತಿರ್ಬೇಕು, ಸಂಸ್ಕೃತಿ ಹೆಂಗಿರ್ಬೇಕು, ಮತ್ತು ನಾವು ಹೆಣ್ಮಕ್ಳೆಲ್ಲ ನೀಟಾಗಿ ಹೆಂಗೆ ಇರಬೇಕು ಅಂತೆಲ್ಲ ಹೇಳ್ಕೊಡು. ಅವತ್ತು ಹೇಳ್ದವ್ರದ್ದು ಇನ್ನಾದರೂ ಮರ್ತಿಲ್ಲ ನಾನು. ಅದೇ ಒಂದು ಇದ್ರೊಳಗೆ ಅವರು ಒಂದು ಅನ್ವಯದಲ್ಲಿ ನಡ್ಕೊಂಡು ಹೊಂಟೀನಿ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವೆಲ್ಲರೂ ಅವ್ರ ಪ್ರಜ್ವಲ್ ಸರ್ ಹೆಂಗೆ ಗೊತ್ತೇನು, ನೈಟು ಹುಡುಗರು ನಿದ್ದೆ ಮಾಡಬಾರ್ದು ಅಂತೇಳಿ
ಮತ್ತು ಏನು ಪ್ರಿಪ್ರೇಷನ್ ಹೆಂಗೆ ಮಾಡ್ತೀವಿ ಗೊತ್ತಾ? ಅದು ಬೇರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಕೂಡ ನೈಟ್ ಇಡ್ತಾರೆ ಅವ್ರಿಗೆ ಹೆಂಗೂ ಎಕ್ಸಾಮ್ ಬತ್ತು ಮತ್ತು ನೈಟ್ ಎಕ್ಸಾಮ್ ಇಟ್ಟು ಅವ್ರಿಗೆ ಪ್ರಿಪ್ರೇಷನ್ ನಡೆಸ್ತಾ ಅವ್ರಿಗೂ ಒಂಚೂರು ಕಾಳಜಿಯನ್ನು ತೋರಿಸ್ಕೊಳ್ತಾರ. ನೆಕ್ಸ್ಟ್ ಅಂತ ವಾರ್ಡನ್ ಸರ್ ನಾವು ಇದ್ದೀವಿ ಅಂದ್ರೆ ಸ್ವಲ್ಪ ಒಂಚೂರು ಖುಷಿ ಮತ್ತು ಹೆಮ್ಮೆನೂ ಅನಿಸುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಎಲ್ಲ ಸಹ ಶಿಕ್ಷಕರು ಸಹ ನಮ್ಮನ್ನ ಅಷ್ಟೇ ಕಾಳಜಿ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಪಿ ಯು ಅಕ್ಕಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ನಮ್ಮ ಕಾಲೇಜ್ ಅನ್ನೋದು ಒಂದು ಕಿರೀಟ. ಆ ಕಿರೀಟಕ್ಕೇನು ಇದು ಇರುತ್ತಲ್ಲ ಮುತ್ತು ರತ್ನಗಳು ಅವೆಲ್ಲ ನೀವು ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಮ ಕಾಲೇಜು ಒಂದು ಕಿರೀಟನ ಶೋಭೆ ತರದೇ ಮುತ್ತು ರತ್ನಗಳು ಮತ್ತು ಅದ್ರ ಮೇಲೆ ಇರೋಂಥ ಡಿಸೈನು. ನೀವೇನು ಸೆಕೆಂಡ್ ಪಿ ಅಕ್ಕಗಳು ಮತ್ತು ಅಣ್ಣಂದಿರು ಇದ್ದೀರಲ್ಲ ಅವರೆಲ್ಲ ಇನ್ನು ಒಂದೇ ವಾರ ಇರೋದು ಎಕ್ಸಾಮು. ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ ಬರೆದು ಆ ರಿಸಲ್ಟ್ ತಂದು ಆ ಒಂದು ಕಿರೀಟಕ್ಕೆ ಏನು ಮುತ್ತು ರತ್ನ ಇರ್ತಿರಲ್ಲ ಅದು ಹೊಳೆಯುವಂಥ ಶೋಭೆ ತರಬೇಕು ಅಂತ ಕೇಳ್ಕೊತೀನಿ. ಮತ್ತು ಅದೇ ರೀತಿಯಾಗಿ ಇವತ್ತು ಎಲ್ಲರೂ ಅಣ್ಣಂದ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತು 10th ವಿದ್ಯಾರ್ಥಿಗಳು ಸಹ ಏನಂದ್ರೆ ನೀವು SDK ಮಾಧ್ಯಮವನ್ನು ಕೀರ್ತಿ ಪತಾಕೆಯನ್ನು ಹಾರಿಸಿ ನೆಕ್ಸ್ಟ್ ಕಾಲೇಜ್ಗೆ ಒಂದು ಕಿರೀಟದಲ್ಲಿ ರತ್ನವಾಗಿ ಬರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸಿ. ವಿಷ್ಣು ಗುರುದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿಮಗೆಲ್ಲರಿಗೂ ನಾನು ಹೇಳುವುದಾದರೆ 10ನೇ ಮತ್ತು 12ನೇ ತರಗತಿ ವಿದ್ಯಾರ್ಥಿಗಳ ವಾರ್ಷಿಕ ಸಮಾರಂಭದೊಂದಿಗೆ ಎಲ್ಲರಿಗೂ ಸುಸ್ವಾಗತ. ನಾವು ಎಲ್ಲರೂ ಬಂದು ಇಲ್ಲಿ ಹೇಗೆ ಬದಲಾವಣೆ ಆಗಿವೆ. ಮೊದಲನೇದಾಗಿ ನಮಗೆಲ್ಲರ ಪರವಾಗಿ ಶ್ರೀ BG ಮಠ್ ಗುರುಗಳಿಗೆ ನಮ್ಮ ಹೃದಯಪೂರ್ವ ಧನ್ಯವಾದಗಳು. ನಾವೆಲ್ಲರೂ ಈ ಶಾಲೆಗೆ ಮೊದಲ ದಿನ ಬಂದಾಗ ಅಯ್ಯೋ ಯಾಕೆ ಬಂದೆವು ಈ ಶಾಲೆಗೆ ಅಂತ ಎಲ್ಲರಿಗೂ ಅನ್ಸುತ್ತೆ, ಹೌದಲ್ವಾ? ಮನೆಗೆ ಯಾವಾಗ ಹೋಗ್ಬೇಕಂತ ಅನ್ಸುತ್ತೆ. ನಾಗರಭಟ್ ಶಾಲೆ ಅಂದರೆ ಭಯ ಅಲ್ಲ, ನಾಗರಭಟ್ ಶಾಲೆ ಅಂದರೆ ಧೈರ್ಯ, ಶಕ್ತಿ, ನಮ್ಮ ಜೀವನವನ್ನೇ ರೂಪಿಸುತ್ತದೆ. ನಾಗರಭಟ್ ಶಾಲೆ ಅಂದರೆ ಕೇವಲ ಭಯ ಅಲ್ಲ, ಧೈರ್ಯ ಅಂತ. ಈ ಶಾಲೆ ಮುಂದುವರೆಯಲು ಕೇವಲ BG ಮಠ್ ಗುರುಗಳು ಮಾತ್ರ ಕಾರಣವಲ್ಲ. ಇಲ್ಲಿ ಕೆಲಸ ಮಾಡುತ್ತಿರುವ ವಾಚ್ಮ್ಯಾನ್ಸ್ಗಳು, ಅಡಿಗೆ ಮಾಡುತ್ತಿರುವ ಅಡಿಗೆಗಾರರು, ಇಲ್ಲಿ ಗುರು ಮಾತೆಯರು, ಗುರುಗಳು ಎಲ್ಲರೂ ಸೇರಿ ಈ ಶಾಲೆಯನ್ನು ಮುಂದುವರಿಸುತ್ತಿದ್ದಾರೆ. ಈ ಶಾಲೆ ಯಾವಾಗಲೂ ಜಗತ್ತಿನ ಪ್ರತಿಯೊಬ್ಬರ ವ್ಯಕ್ತಿಗಳ ಬಾಯಲ್ಲಿಯೂ SDK ಎಂಬ ಶಾಲೆಯ ಹೆಸರು ಕೂಗಬೇಕು. ನಾನು ಇಲ್ಲಿ ನಮ್ಮ ಶಿಕ್ಷಕರ ಬಗ್ಗೆ ಹೇಳುವುದಾದರೆ ಮಗುತರ ಮನಸ್ಸು ಅವರದು. ಯಾವಾಗಲೂ ಸಮಾಜವನ್ನು ನಮಗೆ ಎಷ್ಟು ಸರಳವಾಗಿ ಬೋಧನೆಯನ್ನು ಮಾಡಿ ಕಥೆಯ ರೂಪದಲ್ಲಿ ಒಂದು ಸರಳವಾಗಿ ಹಾಲನ್ನು ಕುಡಿಯುವ ಥರ ಹೇಳಿಕೊಟ್ಟ ನಮ್ಮ ವೀರನಾಯಕ್ ಸರ್ ಮತ್ತು ಪೂಜಾರಿ ಸರ್ಗೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು. ಸರ್, ನಾವು ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೇವೆ. ನಾವೆಲ್ಲರೂ ಅಂತೀವಿ ಅಯ್ಯೋ ಮ್ಯಾಥ್ಸ್ ತುಂಬ ಟಫ್ ಅಂತ, ಮ್ಯಾಥ್ಸ್ ಯಾವಾಗ ಕಲಿಬೇಕಪ್ಪ, ಯಾವಾಗ ಮಾಡ್ಬೇಕು, ಇಷ್ಟೆಲ್ಲ ಪ್ರಮೇಯ, ರೂಲ್ಸು, ಅವು ಇವು ಚಟುವಟಿಕೆ ತುಂಬ ಇರ್ತಾವಲ್ಲ, ಯಾವಾಗ ಮಾಡ್ಬೇಕಂತ. ಇವರೆಲ್ಲರಿಗೂ ಅಮ್ಮ ಅಂತ ಕರೀತಾರೆ. ಬಾಯಿ ತುಂಬ ಹೃದಯದಿಂದ ತಂಗಿ ಥರ, ಅಮ್ಮನ ಥರ. ಮತ್ತು ಇವರು ಕೂಡ ತುಂಬ ಚೆನ್ನಾಗಿ ಬೋಧನೆಯನ್ನು, ಮ್ಯಾಥ್ಸನ್ನು ಅತ್ಯಂತ ಸರಳವಾಗಿ ರೂಪದಲ್ಲಿ ಹೇಳಿಕೊಟ್ಟ ಸೋಮು ಸರ್ ಮತ್ತು ಗಣೇಶ್ ಸರ್ಗೆ ಹೃದಯಪೂರ್ವಕ ಧನ್ಯವಾದಗಳು. ನಾವಂತೀವಿ ಯಾಕಪ್ಪ ಬೇಕು ನಮಗೆ ಇಂಗ್ಲೀಷ್ ಭಾಷೆ ಅಂತ. ಯಾಕಪ್ಪ ಬೇಕು ಆ ಇಂಗ್ಲೀಷ್ ಭಾಷೆ, ಬ್ರಿಟಿಷರ್ ಭಾಷೆ ಬೇಡ ನಮಗೆ. ಆದರೆ ಈ ಕಾಲದಲ್ಲಿ ಇಂಗ್ಲೀಷ್ ಇಲ್ಲದೆ ಏನೂ ನಡೆಯುವುದಿಲ್ಲ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಲ್ವಾ? ಇಂಗ್ಲೀಷನ್ನು ಅತ್ಯಂತ ಸರಳವಾಗಿ, ಅತ್ಯಂತ ಸುಂದರವಾಗಿ ನಮಗೆಲ್ಲರಿಗೂ ಸರಳವಾಗಿ ಹೇಳಿಕೊಟ್ಟ ಮೇಟಿ ಸರ್, ಗೆದ್ದಲ್ಮರಿ ಸರ್, ಸಿದ್ದು ಸರ್, ಸಂತೋಷ್ ಸರ್, ನಿಮಗೆ ತುಂಬು ಹೃದಯದಿಂದ ಧನ್ಯವಾದಗಳು. ನಾವು ಯಾವಾಗಲೂ ನಿಮಗೆ ಚಿರಋಣಿಯಾಗಿರುವೆವು. ಹಾಗೆ ನಮ್ಮ ದೇಹದಲ್ಲಿ ನಡೆಯುವ ದಿನನಿತ್ಯ ಚಟುವಟಿಕೆ, ಸಮಾಜವನ್ನೇ ತಮ್ಮ ಕೈಯಲ್ಲಿ ಹಿಡಿದುಕೊಂಡಿರುವ, ದಿನನಿತ್ಯ ಜೀವನದಲ್ಲಿ ಹೊಸ ಹೊಸ ಬದಲಾವಣೆಗಳನ್ನು ಸೃಷ್ಟಿಸುತ್ತಿರುವ ನಮಗೆಲ್ಲರಿಗೂ ವಿಜ್ಞಾನವನ್ನು ಅತ್ಯಂತ ಸರಳವಾಗಿ, ಅತ್ಯಂತ ಸುಂದರವಾಗಿ ಹೇಳಿಕೊಟ್ಟ ಇಸ್ಮಾಯಿಲ್ ಸರ್, ಚಿತ್ತರ್ಗಿ ಸರ್, ಗಣಾಚಾರಿ ಸರ್, ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ ಎಂದು ಬಾಳುತ್ತಿರುವ ನಾವು ಕನ್ನಡವನ್ನು ಅತ್ಯಂತ ಅಲಂಕಾರ, ಶಬ್ದ, ಸ್ವಾರಸ್ಯ ಇವುಗಳೆಲ್ಲವನ್ನು ಸುಂದರವಾಗಿ, ಅದ್ಭುತವಾಗಿ, ಅತ್ಯಂತ ಸುಂದರ ಕನ್ನಡವೇ ನಮ್ಮ ಜೀವನ. ಕನ್ನಡವನ್ನು ಯಾವಾಗಲೂ ಮುಂದುವರೆಸಿಕೊಂಡು ಹೋಗಬೇಕೆಂಬುದು ಅವರ ಆಸೆ. ಅವರೇ ಮಲ್ಲಿಕಾರ್ಜುನ್ ಸರ್, ಭೀಮಣ್ಣ ಬಾಗಲಿ ಗುರುಗಳು, ಇವರಿಗೆ ಹೃದಯ ತುಂಬ ಧನ್ಯವಾದಗಳು. ಹಾಗೇನೆ ಅಯ್ಯೋ ಕರ್ನಾಟಕದ ಭಾಷೆ ಹಿಂದಿ ಆದರೆ ಏನಾಯಿತು, ರಾಷ್ಟ್ರದ ಭಾಷೆ ಹಿಂದಿ, ಕರ್ನಾಟಕದ ಭಾಷೆ ಕನ್ನಡ ಆದರೆ ಏನಾಯಿತು, ರಾಷ್ಟ್ರದ ಭಾಷೆ ಹಿಂದಿನೇ ಅಲ್ವಾ? ಹಿಂದಿಯನ್ನು ಅತ್ಯಂತ ನಕ್ಕೋತು ಕಾಮಿಡಿ ಮಾಡ್ಕೊಂಡು
ಸ್ವಂತ ಮಕ್ಕಳೆಂದು ಭಾವಿಸಿಕೊಂಡು ಅವರ ಮನದಲ್ಲಿ ನಮ್ಮನ್ನು ಉಳಿಸಿಕೊಂಡು ಯಾವಾಗಲೂ ನಮ್ಮ ಸಬ್ಜೆಕ್ಟ್ ಬೇರೆಯವರ ಸಬ್ಜೆಕ್ಟ್ ವರ್ಕ್ ಮಾಡಿ ನಮ್ಮದು ಮಾಡಿ ಅಂತ ಹೇಳಿಕೊಟ್ಟ ಉಬೈದುಲ್ಲಾ ಸರ್, ಸೀತಾರಾಮ್ ಸರ್, ನಿಮಗೆಲ್ಲರಿಗೂ ಹೃದಯಪೂರ್ಣ ಧನ್ಯವಾದಗಳು. ನಮಗೆಲ್ಲರಿಗೂ ಹಾಸ್ಟೆಲ್ ಇರೋರಿಗೂ ಜ್ವರ ಬಂದರೆ, ನೆಗಡಿ, ಕೆಮ್ಮು, ತಂದೆ ತಾಯಿಯ ಸ್ಥಾನದಲ್ಲಿ ನಿಂತಿರುವ ಇವರು ಯಾವಾಗಲೂ ಮಾತ್ರೆಯನ್ನು ಕೊಟ್ಟು ಮಗುತರ ಮನಸ್ಸು ಇವರದು. ಯಾವಾಗಲೂ ನಕ್ಕೋತಾ ನಗು ನಗುತ್ತಾ ಎಲ್ಲರ ಮನಸ್ಸನ್ನು ಗೆದ್ದು, ಜ್ವರ ಏನಾದರೂ ಬಂದರೆ ಕೆಮ್ಮು ಮಾತ್ರೆಯನ್ನು ಕೊಟ್ಟು ಎಲ್ಲರನ್ನು ಪರಿಹರಿಸುತ್ತಾರೆ. ಇವರೇ ನಮ್ಮ ಅಚ್ಚುಮೆಚ್ಚಿನ ನದಾಬ್ ಗುರುಗಳು. ಹಾಗೇನೆ ನಾವು ಎಲ್ಲರ ಬಗ್ಗೆ ನಮ್ಮ ಮನದಾಳಿನ ಮಾತು ಹೇಳಾಯ್ತು. ಆದರೆ ನನ್ನ ಫ್ರೆಂಡ್ಸ್ ಎಲ್ಲಿಂದಾನೋ ಬರ್ತೀವಿ, ಒಂದೇ ರೂಮ್ನಲ್ಲಿ ಇರ್ತೀವಿ, ಮಾತು ಕತೆಗಳು, ನಿಮ್ಮ ಜಗಳ ಒಂದೇ ತಟ್ಟೆಯಲ್ಲೂ ಕೂಡ ಉಣ್ತೀವಿ. ಕೊನೆಗೆ ಒಂದು ದಿನ ಬರುತ್ತೆ, ಏನೋ ಅಚಾನಕವಾಗಿ ಜಗಳ ಆಯ್ತಂದ್ರೆ ಜಗಳ ಮಾಡ್ತೀವಿ. ಆದ್ಮೇಲೆ ಯಾರೋ ಬಂದು ಹೇಳ್ತಾರೆ ಒಂದಾಗ್ರೋ, ಯಾವಾಗ ಒಂದಾಗ್ತೀರಾ ಅಂತ. ಅವಾಗ ಯಾರ್ದೋ ಮಾತು ಕೇಳಿ ನಾವು ಒಂದಾಗ್ತೀವಿ, ಮತ್ತೆ ಜಗಳ ಆಡ್ತೀವಿ. ಹೀಗೆ ಒಂದಾಕೋತು ದೂರ ಹಾಕೊಂತು ಎಲ್ಲಿಂದಾನೋ ಬಂದು ಇಲ್ಲಿ ಬಂದು ಒಂದೇ ನೀನೇ ನನ್ನ ಉಸಿರು, ನೀನೇ ನನ್ನ ಜೀವ ಅಂತ ಅರ್ತೀವಲ್ಲ. ಫ್ರೆಂಡ್ಶಿಪ್ ಅದು ದೊಡ್ಡದು. ಫ್ರೆಂಡ್ಶಿಪ್ನ ಯಾವಾಗಲೂ ಉಳಿಸ್ಕೊಳ್ಳಿ. ನಿಮ್ಮ 10th ಎಕ್ಸಾಮ್ ಬಂತು, ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ. ಎಲ್ಲರಿಗೂ ನಿಮ್ಮ ಎನ್ಯುವಲ್ ಎಕ್ಸಾಮ್ದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ದೋಷ ಇಲ್ಲ ಯಾರ್ದು. ಫಸ್ಟ್ ಟೈಮ್ ನಾ ಸ್ಪೀಚ್ ಮಾಡ್ತಿರೋದು, ನಂಗೆ ಸ್ವಲ್ಪ ಭಯನೂ ಇದೆ, ಖುಷಿನೂ ಇದೆ. You guys are being so special for this program. Thank you for that. And ನನ್ನ 10th ಬ್ಯಾಚ್ ಬಗ್ಗೆ ನಂಗೆ ಹೇಳೋಕೆ ವರ್ಡ್ಸೇ ಇಲ್ಲ. They are so special for me. ನಮ್ಮ ಸರ್ದು ಎಫರ್ಟ್ಸ್ ಆ್ಯಂಡ್ ಎಲ್ಲರೂ ಕೊಡ್ತಿರೋ ಎಫರ್ಟ್ಸ್ ಆ್ಯಂಡ್ ಸಪೋರ್ಟಿಂಗ್ ನಾನು ಯಾವಾಗಲೂ ಚಿರಋಣಿ. ಆ್ಯಂಡ್ ನಮ್ಮ ಹೆಚನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಸ್ಮೈಲಿಂಗ್ ಸ್ಟಾರ್. He is always doing a smile. ನಮ್ಮನ್ನು ಸ್ಮೈಲ್ ಮಾಡ್ಕೊಂಡು ಇಲ್ಲಿ ಮಟ್ಟ ಕರ್ಕೊಂಡು ಬಂದರು. ಆ್ಯಂಡ್ ಮಾಲಿಂಗರಾಯ್ ಸರ್ ಅವ್ರ ಬಗ್ಗೆ ಹೇಳೋಕ್ಕೆ ಏನೂ ಇಲ್ಲ. He was ಜೆಂಟಲ್ ಮ್ಯಾನ್. ರಾತ್ರಿ ಬೆಳತನ ಕೂತು ಆ್ಯಂಡ್ ನಾವು ಸ್ಟೂಡೆಂಟ್ಸಿಗೆ ಬೇಸರ ಆಗ್ಬಾರ್ದಂತ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾರೆ ನಮಗೆ ಓದೋಕ್ಕೆ. ಥ್ಯಾಂಕ್ ಯು ಸರ್. ಆ್ಯಂಡ್ ನಮ್ಮ ನಾಡಗೌಡ್ ಸರ್ ಬಗ್ಗೆ ಹೇಳಕ್ಕೆ ಏನಿಲ್ಲ. ಹಿ ಈಸ್ ಜಸ್ಟ್ ಸಿಂಪಲ್ ಮ್ಯಾನ್. ಆ್ಯಂಡ್ ನಮ್ಮ ಸೈನ್ಸ್ 3 ಹಾಳುಗಳು ಇದ್ದಂಗೆ ಅವರೆಲ್ಲ. ನಾವು ಜಾಸ್ತಿ ಗೋಲ್ ಇಟ್ಕೊಂಡಿದ್ದು ಅವರಿಗೆ ಆ್ಯಂಡ್ ಜಾಸ್ತಿ ಫ್ರೆಂಡ್ಲಿ ಆಗಿದ್ದು ಅವರಿಗೆ. ಆ್ಯಂಡ್ ಥ್ಯಾಂಕ್ ಯು ಸರ್ ಬೀಯಿಂಗ್ so special for us. And Hindi madam always being special, always. Girls ಗೆ ಭಾಳ ಶಿಸ್ತು ಹೇಳೋದಂದ್ರೆ ಅವರೇ. ಆ್ಯಂಡ್ ಬಾಯ್ಸ್ ಓಡಾಡ್ ಮಾಡಿದ್ರೆ ಅವ್ರಿಗೆ ಒಂಚೂರು ಕ್ಲಾಸ್ ತಗೊಳ್ಳೋದು ಅವರೇ. ಆ್ಯಂಡ್ ಲಾಸ್ಟ್ ಮುತ್ತು ಸರ್, ಹಿ ಈಸ್ ಬೀಯಿಂಗ್ ಆಲ್ವೇಸ್ ಗ್ರೇಟ್. ಎಲ್ರಿಗೂ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಡು ಬಂದು. And always he is good person. And once you make a decision, your decision for universe, it will become a good. And they want to believe that your decision is good and your confidence level is high. And ನಂಗೆ ಮಾತು ಬರ್ತಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳಕ್ಕೆ ನಂಗೆ ಏನಿಲ್ಲ. ದೇ ಆರ್ ಸೋ ಸ್ಪೆಷಲ್, ಸೋ ಸ್ಪೆಷಲ್ ಫಾರ್ ಮೀ. ನಾ ಅತ್ತಾಗಲಿ, ನಾ ಕುಗ್ಗಿದಾಗ, ನಾ ಬಗ್ದಾಗ ಎಲ್ಲದಕ್ಕೂ ನನ್ನ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ಜಾಸ್ತಿ ಹತ್ತಿದ್ದಂದ್ರೆ ನಮ್ಮ ಕ್ಲಾಸ್ದಾಗ ನಾನೇ. ಆ್ಯಂಡ್ ಅದಕ್ಕೆ ಎಲ್ಲರೂ ಕೈ ಹತ್ತಿರಿ ಸ್ವಲ್ಪ, ಯಾರ್ಯಾರು ಹೋಗ್ತೀರಿ. ಆ್ಯಂಡ್ ನಮ್ಮ ಅಣ್ಣಗಳು 10th ಅಣ್ಣಗಳಂತೂ ಎತ್ತಿಪ್ಪ. Okay. Thank you. ನಮ್ಮೆ ಯೋಚಿಸು, ಸೋಲಿನ ಮುಂದಿದ ಗೆಲುವಿನ ಹೆಜ್ಜೆ
ಎಂದಿಗೂ ನಿಲ್ಲದ ಊಟ ಸೋಲಿಗೆ ಅಂಜಿ ಜರಿಯದಿರು ನಿತ್ಯವೂ ಕಾಲ ಕಲಿಸುವ ಪಾಠ ಕಲಿಯುತ್ತ ಮುಂದೆ ಸಾಗುತ್ತಿರು ದೇವರಾಣಿ ದಾರಿಯುಂಟು ಮಾತು ನೆನಪಿರಲಿ ನನ್ನ ಮಾತು ನೆನಪಿರಲಿ ಓ ನೊಂದ ಜೀವವೇ ನೀನೊಮ್ಮೆ ಯೋಚಿಸು ಸೋಲಿನ ಮುಂದಿದೆ ಗೆಲುವಿನ ಹೆಜ್ಜೆ ಗೆದ್ದು ತೋರಿಸು ಸಾವಿರ ಕನಸುಗಳು ನನಸಾಗದಿರಬಹುದು ನನಸಾಗು ಕನಸೊಂದು ಹೇಳದೆ ಬರಬಹುದು ನೀನಿಂದು ಹೋರಾಟದಲ್ಲಿ ಏಕಾಂಗಿ ಇರಬಹುದು ಗೆದ್ದರೆ ಈ ಜಗವೇ ನಿನ್ನ ಹಿಂದೆ ಬರಬಹುದು ನಿನ್ನನ್ನು ದ್ವೇಷಿಸೋ ಬದ್ಧ ವೈರಿಗಳು ಶರಣಾದರೆ ನೀ ಕ್ಷಮಿಸಿ ಬಿಡು ಜೊತೆಯಲ್ಲಿ ಇರುವ ಹಿತ ಶತ್ರುಗಳು ಯಾರೇ ಆದರೂ ದೂರವಿಡು ಬದಲಾವಣೆ ಜಗದ ನಿಯಮ ಹೋರಾಡುವುದೇ ಮನುಜನ ಧರ್ಮ ಮಾತು ನೆನಪಿರಲಿ ನನ್ನ ಮಾತು ನೆನಪಿರಲಿ ನೊಂದ ಜೀವವೇ ನೀನೊಮ್ಮೆ ಯೋಚಿಸು ಸೋಲಿನ ಮುಂದಿದೆ ಗೆಲುವಿನ ಹೆಜ್ಜೆ ಗೆದ್ದು ತೋರಿಸು ಸಾಧಿಸಿದ ಸಾಧಕರು ಪ್ರತಿ ನೋವು ನಲಿವಿನಲಿ ಹೊಸದೊಂದು ಪಾಠವನೇ ಕಲೆಯುತ್ತಲೇ ಗೆದ್ದವರು ಅದೃಷ್ಟ ಇದ್ದವರು ಗೆಲುವಿಂದ ಬೀಗಿದರೆ ಸೋತವರೇ ಜಗದಲ್ಲಿ ಇತಿಹಾಸ ಬರೆದವರು ಯುದ್ಧವೇ ಜೀವನ ಎಂದ ಮೇಲೆ ವೈರಿಗಳೆಷ್ಟೇ ಇರಲಿ ಬಿಡು ರಾಜಿ ಸೂತ್ರವ ಅನುಸರಿಸಿದರೆ ರಾಜ್ಯಭಾರವೇ ಮರೆತು ಬಿಡು ಧರ್ಮ ಯುದ್ಧಕ್ಕೆ ಸಾರಥಿಯಾಗು ಸತ್ಯನಿಷ್ಠೆಗೆ ಗೆಲುವಿದೆ ಹೋಗು ಮಾತು ನೆನಪಿರಲಿ ನನ್ನ ಮಾತು ನೆನಪಿರಲಿ ನೊಂದ ಜೀವವೇ ನೀನೊಮ್ಮೆ ಯೋಚಿಸು ಸೋಲಿನ ಮುಂದಿದ ಗೆಲುವಿನ ಹೆಜ್ಜೆ ಗೆದ್ದು ತೋರಿಸು ಜೀವನ ಎಂದಿಗೂ ನಿಲ್ಲದ ಊಟ ಸೋಲಿಗೆ ಅಂಜಿ ಜರಿಯದಿರು ನಿತ್ಯವೂ ಕಾಲ ಕಲಿಸುವ ಪಾಠ ಕಲಿಯುತ್ತ ಮುಂದೆ ಸಾಗುತ್ತಿರು ದೇವರಾಣೆ ದಾರಿಯುಂಟು ಮಾತು ನೆನಪಿರಲಿ ನನ್ನ ಮಾತು ನೆನಪಿರಲಿ ಹಂಗೆ ನನ್ನ ಎಲ್ಲ 10th ವಿದ್ಯಾರ್ಥಿಗಳಿಗೂ ಮತ್ತು ಸೆಕೆಂಡ್ PUC ಅಕ್ಕ ಅಣ್ಣಗಳಿಗೂ ಆಲ್ ದಿ ಬೆಸ್ಟ್ ದೇವ ಗುರು ಸಾಕ್ಷಾತ್ ಮಹೇಶ್ವರ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುತ್ತಾ ಶ್ರೀ ಗುರುದತ್ತನನ್ನು ಮನದಾಳದಲ್ಲಿ ನೆನೆಯುತ್ತಾ ಇವತ್ತಿನ 12ನೇ ತರಗತಿ ಹಾಗೂ 10ನೇ ತರಗತಿಯ ಬೀಳ್ಕೊಡುಗೆ ಸಮಾರಂಭದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಕನ್ನಡ ಓದುವಾಗ ಕಾಗುಣಿತ ತಪ್ಪಾಯಿತೆಂದು ನಮ್ಮನ್ನು ದಂಡಿಸದೆ ಕನ್ನಡ ಓದಲು ಕಲಿಸಿದ ನನ್ನ ಕನ್ನಡ ಗುರುಗಳೇ, ಹೊಟ್ಟೆಪಾಡಿಗೆ ಇಂಗ್ಲಿಷ್ ಇದ್ದರೂ ಸಹ ಮಾತೃಭಾಷೆ ಮರೆಯಬಾರದೆಂದು ತಿಳಿಸಿದ ಇಂಗ್ಲಿಷ್ ಗುರುಗಳೇ, ಮೇಲೇರಿದ್ದು ಕೆಳಗಿಳಿಯಲೇಬೇಕು, ಇದು ಗುರುತ್ವಾಕರ್ಷಣೆ ಮಾತ್ರವಲ್ಲದೆ ಜೀವನದ ನಿಯಮ ಎಂದು ತಿಳಿಸಿದ ವಿಜ್ಞಾನ ಗುರುಗಳೇ, ಹಿಂದಿ ಓದಲು ಬರೆಯಲು ಬಾರದೇ ಇದ್ದಾಗ ನಮ್ಮಲ್ಲಿ ಸ್ಫೂರ್ತಿ ತುಂಬಿ ನಿಮ್ಮ ಕೈಯಲ್ಲಿ ಎಲ್ಲವೂ ಸಾಧ್ಯ ಎಂದು ತಿಳಿಸಿದ ಹಿಂದಿ ಗುರುಗಳೇ, ಇತಿಹಾಸ ತಿಳಿಯಲಾರ ಇತಿಹಾಸ ಸೃಷ್ಟಿಸಲಾರ ಎಂದು ತಿಳಿಸಿದ ನಮ್ಮ ಸಮಾಜ ಗುರುಗಳೇ, ಜೀವನದಲ್ಲಿ ಎಷ್ಟೇ ಸೋಲುಗಳನ್ನು ಕಂಡಿದ್ದರೂ ಯಶಸ್ವಿ ಗಣಿತವು ಪ್ರಾರಂಭವಾಗುವುದು ಶೂನ್ಯದಿಂದಲೇ ಎಂದು ತಿಳಿಸಿದ ನಮ್ಮ ಗಣಿತ ಶಿಕ್ಷಕರಿಗೆ ಹಾಗೂ ನನ್ನ ಎಲ್ಲ ಗುರುವೃಂದಕ್ಕೂ ಈ ಬೀಳ್ಕೊಡುಗೆ ಸಮಾರಂಭದ ಹಾರ್ದಿಕ ಶುಭಾಶಯಗಳು. ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಶಿಕ್ಷಕರ ಅನುಭವದ ಮಾತನ್ನು ಕೇಳಿ ಸಾವಿರ ನೆನಪಿನ ಗೋಪುರ ಕಟ್ಟಿಸಿ ತುಸು ಮುನಿಸಿನ ಮೊಗವ ಅರಳಿಸಿ ಮತ್ತದೇ ನಿರೀಕ್ಷೆಯೊಂದಿಗೆ ಕಣ್ಣಂಚಿನ ಕಣ್ಣೀರಿನೊಂದಿಗೆ ಹಿಂದಿನ ನೆನಪುಗಳ ಹೊತ್ತು ತಂದಿದೆ ಈ ಬೀಳ್ಕೊಡುಗೆ. ಶಾಲೆಯಿಂದ ತಕ್ಷಣ ನೆನಪಿಗೆ ಬರುವವರು ಶಿಕ್ಷಕರು. ಶಿಕ್ಷಕರ ಬಗ್ಗೆ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳುತ್ತಾರೆ, ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರ ಮನಸ್ಸಿನ ರಾಷ್ಟ್ರವಾಗಬೇಕಾದರೆ 3 ಪ್ರಮುಖ ಸಾಮಾಜಿಕ ಸದಸ್ಯರು ಬದಲಾವಣೆಯನ್ನು ತರಬಹುದು ಎಂದು ನಾನು ಬಲವಾಗಿ ಭಾವಿಸುತ್ತೇನೆ. ಅವರು ತಂದೆ, ತಾಯಿ ಹಾಗೂ ಶಿಕ್ಷಕರು. ನಮ್ಮ
ಅಭಿವೃದ್ಧಿಗಾಗಿ ದಣಿವಿಲ್ಲದೆ ತಮ್ಮನ್ನು ತಾವು ಅರ್ಪಿಸಿಕೊಂಡ ನಮ್ಮ ಶಿಕ್ಷಕರಿಗೆ ನನ್ನ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಲು ನಾನು ಈ ಸಂದರ್ಭದಲ್ಲಿ ಬಯಸುತ್ತೇನೆ. ನಿಮ್ಮ ಮಾರ್ಗದರ್ಶನ, ಜ್ಞಾನ ಮತ್ತು ಬೆಂಬಲಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ನಿಮ್ಮ ಮಾರ್ಗದರ್ಶನ, ಬೆಂಬಲ ಒಳ್ಳೆಯ ಮತ್ತು ಕೆಟ್ಟ ಸಂದರ್ಭದಲ್ಲಿ ಯಾವಾಗಲೂ ನಮ್ಮೊಂದಿಗೆ ಇರುವ ಕುಟುಂಬಗಳು ಮತ್ತು ಪ್ರೀತಿ ಪಾತ್ರರಿಗೂ ಕೂಡ ಧನ್ಯವಾದ ಹೇಳಲು ಬಯಸುತ್ತೇನೆ. ಬದುಕಿನ ಸರಿದಾರಿ ತೋರಿಸಿದ ಗುರುಗಳು, ನೀವು ಜ್ಞಾನದ ಬೆಳಕು ಹರಿಸಿದ ಜ್ಞಾನಿಗಳು, ನೀವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿದ ಶಿಲ್ಪಿಗಳು. ನಿಮ್ಮನ್ನು ನಾವು ನಮ್ಮ ಕೊನೆಯವರೆಗೂ ಮರೆಯಲು ಸಾಧ್ಯವಿಲ್ಲ. ಶಾಲೆಯಿಂದ ಬೀಳ್ಕೊಡುಗೆಯ ಬಗ್ಗೆ ನೆನಪಿಸಿಕೊಂಡರೆ ಎಂದೆಂದೂ ಇಲ್ಲದ ಅಳು ಬಂತು. ಆದರೂ ಒಂದಿಷ್ಟು ಖುಷಿ ಇತ್ತು. ಅಲೆಕ್ಸಾಂಡರ್ ಅವರು ಶಿಕ್ಷಣದ ಮಹತ್ವದ ಕುರಿತು ಒಂದು ಕಥೆಯನ್ನು ಹೇಳುತ್ತಾರೆ. ಅದು ಏನೆಂದರೆ, ಅಲೆಕ್ಸಾಂಡರ್ ಒಬ್ಬ ಪ್ರಸಿದ್ಧ ಚಕ್ರವರ್ತಿ. ಅವರು ಒಂದು ದಿನ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಅವರ ಗುರು ಅರಿಸ್ಟಾಟಲ್ ರವರನ್ನು ಕಂಡರು. ಅವರ ಗುರು ಅರಿಸ್ಟಾಟಲ್ ಹರಿದ ಬಟ್ಟೆಗಳನ್ನು ಧರಿಸಿದ್ದರು. ಅದನ್ನು ಲೆಕ್ಕಿಸದೆ ಗುರು ಎಂಬ ಕಾರಣಕ್ಕೆ ಅಲೆಕ್ಸಾಂಡರ್ ಅವರು ಅವರ ಕಾಲನ್ನು ನಮಸ್ಕರಿಸಿ ಅವರ ಕಾಲ ಮೇಲೆ ತಮ್ಮ ತಲೆಯನ್ನಿರಿಸಿ ನಮಸ್ಕರಿಸಿದರು. ಆಗ ಆ ಚಕ್ರವರ್ತಿಯ ಕೈಯಲ್ಲಿದ್ದ ಮಂತ್ರಿ ಹೇಳಿದ, ನಿಮ್ಮಲ್ಲಿ ಎಲ್ಲ ಸಿರಿ ಸಂಪತ್ತು ಆಸ್ತಿ ಇರಬೇಕಾದರೆ ನೀವೇಕೆ ಆ ಹರಿದ ಬಟ್ಟೆಗಳನ್ನು ತೊಟ್ಟಿಕೊಂಡಿರುವ ಗುರು ಎಂಬವನಿಗೆ ನಮಸ್ಕರಿಸಬೇಕು ಎಂದು ಕೇಳಿದರು. ಆಗ ಅಲೆಕ್ಸಾಂಡರ್ ಹೇಳಿರುವ ಮಾತನ್ನು ನಾವು ಸುವರ್ಣಾಕ್ಷರದಲ್ಲಿ ಬರೆದಿರಬೇಕು. ಏನೆಂದರೆ, ನನ್ನ ತಂದೆ ತಾಯಿ ನನಗೆ ಆಸ್ತಿಯನ್ನು ನೀಡಿರಬಹುದು, ಅಳಿಸಿ ಹೋಗುವ ದೇಹವನ್ನು ನೀಡಿದ್ದಾರೆ, ಆದರೆ ನನ್ನ ಗುರುಗಳು ಎಂದೆಂದಿಗೂ ಅಳಿಸಲಾರದ ಅಪಾರ ಜ್ಞಾನವನ್ನು ನನಗೆ ನೀಡಿದ್ದಾರೆ ಎಂದು ಹೇಳಿದರು. ಈ ಶಾಲೆಗೆ ಕಾಲಿರಿಸುವ ಮುನ್ನ ಮುಗ್ಧವಾಗಿದ್ದೆವು. 10 ಮಂದಿ ಎದುರು ನಿಂತರೆ ಮಾತು ಹೊರಬರುತ್ತಿರಲಿಲ್ಲ. ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡಲು ಆಗುತ್ತಿರಲಿಲ್ಲ. ಆದರೆ ಈ ಶಾಲೆ ಉತ್ತಮ ಅವಕಾಶ ನೀಡಿತು. ಮುಕ್ತವಾಗಿ ಮಾತನಾಡಲು ಧೈರ್ಯ ಬಂತು. 1000 ದಿನ ಅಧ್ಯಯನದಲ್ಲಿ ತೊಡಗಿರುವುದಕ್ಕಿಂತ ಒಂದು ದಿನ ಒಳ್ಳೆಯ ಗುರುವಿನ ಜೊತೆ ಇದ್ದರೆ ಸಾಕು. ಜಪಾನ್ನ ಗಾದೆಯಂತೆ ಇಂಥ ಒಳ್ಳೆಯ ಗುರುಗಳನ್ನು ನಾವು ಪಡೆದಿದ್ದೇವೆ. ಅವರ ಜೊತೆಗಿದ್ದು ನಮ್ಮ ಜ್ಞಾನ ದಿನೇ ದಿನೇ ಹೆಚ್ಚಾಗುತ್ತಿದೆ. ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚಂದ, ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ, ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ. ಎಷ್ಟು ದಿನಗಳಿಂದ ಪರಿಚಯವಿದ್ದೀವಿ ಎನ್ನುವುದು ಗೆಳೆತನವಲ್ಲ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಎನ್ನುವುದೇ ನಿಜವಾದ ಗೆಳೆತನ. ಗುರುಗಳೇ, ನಿಮಗೆ ನಮನ. ಬರೆದೆವು ನಿಮಗೆ ಕವನ ಬರೆದ ಈ ದಿನ ನಮ್ಮಯ ಜನ್ಮ ಪಾವನ. ನೀಡಿದ ನೀವು ನಮಗೆ ಜ್ಞಾನ, ಮಾಡುವೆವು ನಾವು ನಿಮ್ಮಯ ಧ್ಯಾನ. ಸಾರ್ಥಕವಾಯಿತು ನಮ್ಮಯ ಜೀವಮಾನ, ಗುರುವೇ ನಿಮಗೆ ನಮನ. ನೀವೇ ನಮ್ಮ ಪ್ರೀತಿಯ ದೈವ, ನಿಮಗೆ ಮುಡುಪಿದೆ ನಮ್ಮಯ ಜೀವ. ನಿಮ್ಮ ನೆನಪಲ್ಲಿ ಮರೆವೆವು ನೋವ, ಗುರುವೇ ನಿಮಗೆ ನಮನ. ತುಂಬಿದೆ ಮನದಲ್ಲಿ ನೀವಲವ, ಗಳಿಸಿದೆ ಎಲ್ಲರ ಒಲವ. ಗೆದ್ದೆ ನೀನು ಎಲ್ಲರ ಮನವ, ಗುರುವೇ ನಿನಗೆ ನಮನ. ಅನ್ನದಾಸೋಹ ಮಾಡಿದ ವಿಷ್ಣುದೇವ, ಜ್ಞಾನ ದಾಸೋಹ ಮಾಡಿದ ಬ್ರಹ್ಮದೇವ, ವಿದ್ಯೆ ದಾಸೋಹ ಮಾಡಿದ ಪರಮಶಿವ. ಈ ತ್ರಿವಿಧ ದಾಸೋಹಿ ನಮ್ಮ ಬಿಜಿಮಠ್ ಗುರುದೇವ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮೊದಲಿಗೆ ನಾನು ಬಿಜಿಮಠ್ ಗುರುಗಳ ಬಗ್ಗೆ ಒಂದೆರಡು ಅನಿಸಿಕೆ ಹೇಳಲು ಇಷ್ಟಪಡ್ತೇನೆ. ಬಿಜಿಮಠ್ ಗುರುಗಳು ನಮಗೆ ಬರೀ ವಿದ್ಯೆಯನ್ನು ನೀಡಿದ್ರೆ ಅವ್ರಿಗೆ ನಡೆದಾಡುವ ದೇವರು ಅಂತ ಹೇಳ್ಬೋದು. ಯಾಕಂದ್ರೆ ಅವರು ನಮಗೆ ವಿದ್ಯೆಯನ್ನು ಕೊಟ್ಟಿದ್ದಾರೆ ಮತ್ತು ವಸತಿಯನ್ನು ಕೊಟ್ಟಿದ್ದಾರೆ, ನಮಗೆ ಬೇಕಾದಂತ ಎಲ್ಲ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ತಂದೆ ಸ್ಥಾನವನ್ನು ಕೊಡಲು ಇಷ್ಟಪಡ್ತೇನೆ. ಯಾಕಂದ್ರೆ ಒಬ್ಬ ತಂದೆಯಾಗಿ ಸಮಾಜದಲ್ಲಿ ನಾವು ಹೇಗೆ ನಡಿಬೇಕು ಅನ್ನೋದು ಸಹ ಅವರು ಹೇಳ್ಕೊಟ್ಟಿದ್ದಾರೆ. ವಿದ್ಯೆ ಅನ್ನೋದಷ್ಟೇ ಅಲ್ಲ, ನಾವು ಯಾರ ಜೊತೆ ಯಾವ ತರ ಇರಬೇಕು, ಮತ್ತೆ ನಾವು ಯಾರ ಜೊತೆ ಯಾವ ತರ ಮಾತಾಡ್ಬೇಕು. ನಾವು ಡೈನಿಂಗ್ ಹಾಲ್ದಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಡೈಲಿ ಸರ್ ನಮ್ಗೆ ಬರ್ತಾರೆ, ಬಂದು ಈ ಊಟ ಮಾಡ್ರಿ, ಚೆನ್ನಾಗಿ ಹೋಗುದ್ರಿ ಅಂತ ಡೈಲಿ ಹೇಳ್ತಾರೆ. ಅದಕ್ಕೆ ನಾವು ತಂದೆ ಸ್ಥಾನವನ್ನು ಹೇಳಕ್ ಇಷ್ಟಪಡ್ತೇನೆ. ಇನ್ನು ನಾವು ಭಾಗವತ್ ಸರ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಭಾಗವತ್ ಸರ್ ಅಂತ ಬಂದ್ರೆ ನಾವು ಯಾವುದೇ ಪ್ರಾಬ್ಲಮ್ ಇರ್ಲಿ ಅವ್ರ ಮುಂದೆ ಶೇರ್ ಮಾಡ್ಕೋತೀವಿ. ಸರ್ ಅದನ್ನ ಹಾಗೆ ಸೊಲ್ಯೂಷನ್ ಕೊಡ್ತಾರೆ. ನಮ್ಗೆ ಏನಾದ್ರು ಯಾವ ಸಬ್ಜೆಕ್ಟ್ ತಿಳಿಯಲ್ಲ ಅಂದ್ರೂ ಕೂಡ ಅದನ್ನ ಹೇಳ್ಕೊಡ್ತಾರೆ. ಇನ್ನು ನಮ್ಮೂರ್ ಗಾಜಿ ಸರ್ ಬಗ್ಗೆ ಹೇಳಕ್ ಇಷ್ಟಪಡ್ತಾರೆ. ಅವ್ರು ಇಲ್ಲಿ ನಮ್ಗೆ ಕಲಿಸ್ತಾರೆ ಅಂದ್ರೆ ನಮ್ಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದ್ರೆ ಅವ್ರು ನಮ್ಮ ಊರಲ್ಲಿ ಕಲಿಸ್ತಿರ್ಬೇಕು
ಮತ್ತೆ ಯಾರಿಗೂ ಸ್ಟಡಿ ಅವರ್ ಬಿಡ್ಬೇಡಿ, ಹೋಗ್ರಿ, ನಿಮ್ಗೆ ಇಲ್ಲಿ 1 ಲಕ್ಷ ಕಟ್ಟಿ ಎದಕ್ಕೆ ಹಚ್ಚಾರ ನಿಮ್ನ ಅಂತಂದು ಹೇಳ್ತಾರ. ನಮ್ಗಿನ್ನ ನಮ್ಮ ಅಣ್ಣನ ಬಗ್ಗೆ ಅಂದ್ರೆ ನಮ್ಮ ಸಂದೀಪ್ ಅಣ್ಣನ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಫುಲ್ ಸಪೋರ್ಟಿವ್, ನನಗೆ ಪ್ರೌಡ್ ಆಫ್ ಯು ಮೈ ಬ್ರದರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರಜ್ವಲ್ ಸರ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಮೋಟಿವೇಶನ್ ಅಂದ್ರೆ ಕೊಡ್ತಾರೆ. ಯಾವ ತರ ಕೊಡ್ತಾರೆ ಅಂದ್ರೆ ನಮ್ಗೆ ನಮ್ಮ ಮನೆ ಪ್ರಾಬ್ಲಮ್ ಹೆಂಗಿದೆ ಅಂತ ಅದನ್ನೆಲ್ಲ ನಾವು ಅನುಭವಿಸ್ಬೇಕು. ಆ ತರ ನಿಮ್ ತಂದೆ ತಾಯಿಯಲ್ಲಿ ಸ್ಲಿಪ್ಪರ್ ಇಲ್ಲಲ್ಲ, ಮತ್ತೆ ನಿಮ್ ತಂದೆ ತಾಯಿ ಡ್ರೆಸ್ ಹರಿದಿದ್ದಾವ, ನೀವು ಅಂತ ತಿಳ್ಕೊಂಡು ಹೋದ್ರಿ ಅಂತಂದು ಹೇಳ್ತಾರ. ನೀಲಪ್ ಸರ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ನೀಲಪ್ ಸರ್ ಹೆಂಗಂತಂದ್ರೆ ನಮ್ಗೆ ಹೇಳಲ್ಲ, ನಾವೇ ತಿಳ್ಕೋಬೇಕು, ಆ ತರ ಅವ್ರದ್ದು ಮೈಂಡ್ ಸೆಟ್ ಇದೆ. ಮತ್ತೆ ರಫೀಕ್ ಸರ್ ಅವ್ರದ್ದು ಮುದ್ದ ಮನಸ್ಸು ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರು ಡೈಲಿ ಊಟ ಮಾಡಕ್ ಹೋದಾಗ ನಮ್ದು CC ಕ್ಯಾಮ್ರಾ ಆನ್ ಮಾಡಿರ್ತಾರೆ. ಯಾಕೆ ಗೊತ್ತು, ಮಕ್ಳು ಯಾವ ತರ ಓದ್ತಾರೆ ಯಾವ ತರ ಇಲ್ಲ ಅಂತ ತಿಳ್ಕೋತಾರೆ. ಇನ್ನು ನಾ ಪ್ರದೀಪ್ ಸರ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಯಾವ್ದಾರ ಪ್ರಾಬ್ಲಮ್ ಬಂದ್ರೆ ಹೆಂಗ್ ಫೇಸ್ ಮಾಡ್ಬೇಕಂತ ಹೇಳ್ಕೊಡ್ತಾರ. ನಾವು ಒಂದ್ ಟೈಮ್ ಲ್ಯಾಬ್ ಒಳಗ ಕಾನ್ವೆಕ್ಸ್ ಲೆನ್ಸ್ ಹೊಡೆದಿದ್ದೆ. ಅವರು ಹೇಳಿದ್ರು ಯಾವ್ದೇ ಏನಾದ್ರೂ ಬಂದ್ರೆ ಅದನ್ನ ಫೇಸ್ ಮಾಡ್ಬೇಕು, ಅಳಬಾರ್ದು ಅಂತಂದು ಹೇಳ್ಕೊಟ್ರೆ ನಾ ಸೈ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ನಮ್ಮ ಮ್ಯಾಥ್ಸ್ ಹನುಮಂತರಾವ್ ಸರ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಹನುಮಂತರಾವ್ ಸರ್ ಯಾವ್ದು ಶಾಶ್ವತ ಅಲ್ಲ, ಯಾವಾಗ ಹೆಂಗ್ ಬರ್ತಂಗಿರ್ಬೇಕು. ಓದ್ರೆ ಅಂತಾನೆ ಹೇಳಲ್ಲ, ಓದ್ಬೇಡ್ರಿ ಅಂದ್ರೆ ನಿಮ್ ಇಷ್ಟ. ಯಾಕಂದ್ರೆ ನಾ ಓದಂದ್ರೆ ನೀವು ಓದಲ್ಲ, ನಾವು ಓದ್ಬೇಡ ಅಂದ್ರೂ ನೀವು ಓದಕ್ಕಲ್ಲ. ನಿಮ್ಗೆ ಹೆಂಗ್ ಇಷ್ಟ ಆಗುತ್ತೆ ಹಂಗ್ ಮಾಡ್ರಿ ಅಂತ ಹೇಳಿದ್ರೆ ಅದು ನಂಗೆ ಹನುಮಂತರಾವ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಪಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾ ಎಲ್ಲೂ ಈ ತರ ಪಿರಾಮಿಡ್ ನೋಡಿದ್ದಿಲ್ಲ. ಈ ಸ್ಕೂಲ್ ಒಳಗೆ ಬಂದು ಪಿರಾಮಿಡ್ ನೋಡಿ ನಂಗೆ ತುಂಬಾ ಖುಷಿ ಆಗಿದೆ. ಅವ್ರು ಇಲ್ಲಿ ಆರ್ಮಿ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ ಅಂದ್ರೆ ಪ್ರೌಡ್ ಆಫ್ ಫೀಲ್. ನನಗೆ ಇಷ್ಟ ಆಗ್ತದೆ ಆ ಸರ್ದು ಕಲ್ಸೋದಾಗಿರ್ಬೋದು. ಮತ್ತೆ ಅಲ್ಲಿ ನಿಂತು ಈಗಾದ್ರೂ ಕೂಡ ಅವ್ರು ಅಲ್ಲಿ ನಿಂತು ಕಾಯ್ತಾ ಇದಾರೆ. ಇಲ್ಲಿ ಫಂಕ್ಷನ್ಗೆ ಅಟೆಂಡ್ ಆಗಿರಲ್ಲ, ಅದು ನಂಗೆ ಖುಷಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಇಂದ್ರಾ ಮ್ಯಾಮ್ ಅಂದ್ರೆ ನಮ್ಮ ಮಾಡರ್ನ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಶಾಂತಾ ಮ್ಯಾಮ್ ಆಗಿರ್ಬೋದು, ನಮ್ಮ ರೇಖಾ ಮ್ಯಾಮ್ ಆಗಿರ್ಬೋದು, ಅವ್ರು 3 ಜನ ಊಟ ಆಗ್ತಿರ್ಬೇಕಾದ್ರೆ ನಮ್ಮ ಊಟ ಅಬ್ಸರ್ವ್ ಮಾಡ್ತಿರ್ತಾರೆ. ನಾವ್ ಎಷ್ಟು ಊಟ ಮಾಡ್ತೀವಿ ಎಷ್ಟಿಲ್ಲ ಅಂತ. ಊಟ ಮಾಡ್ಲಿಕ್ಕಂದ್ರೆ ಊಟ ಮಾಡ್ರಿ ಅಂತ ಹೇಳ್ತಾರ. ನಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರಲ್ಲಿದ್ದ ನಮ್ಗೆ ಫುಲ್ ಹೆಲ್ಪ್ ಐತೆ ಅಂತ ಹೇಳಕ್ ಪ್ರತಿಯೊಬ್ರು ಟೀಚರ್ಲಿದ್ದ ಪ್ರತಿಯೊಂದು ಕಲ್ಕೊಂಡಿದ್ವಿ. ಮತ್ತೆ ನಮ್ಮ ಶರತ್ ಆಗಿರ್ಬೋದು, ಅಕ್ಷಯನ್ ಆಗಿರ್ಬೋದು, ಶ್ರೀಕಾಂತ್ ಸರ್ ಆಗಿರ್ಬೋದು, ಇವರಷ್ಟು ಶ್ರೀಶೈಲ್ ಸರ್ ಆಗಿರ್ಬೋದು, ಅವರಷ್ಟು ಅಲ್ಲ. ನಾವೇನಾದ್ರೂ ಮುಂದೆ ಬ್ರೇಕ್ ಟೈಮ್ ಒಳಗೆ ಹೋದ್ರಂದ್ರೆ ಅವ್ರ ಹೈಸ್ಕೂಲ್ ಅಷ್ಟೇ ಅಲ್ಲ, ಕಾಲೇಜ್ ಕೂಡ ಮೇಂಟೈನ್ ಮಾಡ್ತಾರೆ. ಇಲ್ಲಿ ಮೇಂಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಐತಿ. ಇಲ್ಲಿ ವರ್ಕರ್ಸ್ ಬಹಳ ಚೆನ್ನಾಗದಾರ. ಮುತ್ತು ಸರ್ ಇರ್ಲಿಲ್ಲ ಅಂದ್ರೆ ಅದೇ ತರ ವರ್ಕ್ ಮಾಡ್ತಾರೆ, ಮುತ್ತು ಸರ್ ಇದ್ರು ಅದೇ ವರ್ಕ್ ಮಾಡ್ತಾರೆ. ಇದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಇನ್ನ ಹೇಳಕ್ಕೆ ಮತ್ತೆ ಇಲ್ಲಿದ್ದ ಏನ್ ತಿಳ್ಕೊಂಡಿದ್ದೀನಿ ಅಂದ್ರ, ನಾ ಇಲ್ಲಿ ಇದ್ದ ಹೋಗಿಂದ ನನ್ನ ಲೈಫ್ ಹೆಂಗ್ ಲೀಡ್ ಮಾಡ್ಬೇಕಂತ ಕಲ್ಕೊಂಡಿದ್ದೀನಿ. ಯಾಕಂದ್ರೆ ಓದೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಟ್ಯಾಲೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲಿ ಕಲ್ಕೊಂಡಿದ್ದೀನಿ. ಯಾಕಂದ್ರೆ ಒಬ್ಬೊಬ್ರಿಗೆ ಓದಕ್ ಇಷ್ಟ ಇರಲ್ಲ, ಮುಂದೆ ಟ್ಯಾಲೆಂಟ್ ಇದ್ದ ಏನಾದ್ರೂ ಮಾಡ್ಬೋದು ಅಂತಂದ್ರೆ ಇಲ್ಲಿದ್ದ ಗುರುಗಳು ಎಲ್ಲ ಕಲ್ಸಿದ್ದಾರೆ ನನಗೆ. ಟ್ಯಾಲೆಂಟ್ ಈಸ್ ವೆರಿ ಇಂಪಾರ್ಟೆಂಟ್, ಮಾರ್ಕ್ ಇಸ್ ನಾಟ್ ಇಂಪಾರ್ಟೆಂಟ್ ಅನ್ನೋ ಕೂಡ ಹೇಳ್ಕೊಟ್ಟಿದ್ದಾರೆ. ನನಗೆ ಇಷ್ಟ ಹೇಳಕ್ ಮಾತಾಡ್ಕೊಂತ ಅವಶ್ಯಕತೆ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಮಿಸ್ ಮಾಡ್ಕೊತೀನಿ. ಅದ್ರಾಗ ಯಾರ್ಯಾರಂದ್ರೆ ಸಾನಿಕಾ ಮತ್ತೆ ಅಶ್ವಿನಿ, ಪ್ರತಿಭಾ, ಸುಕನ್ಯಾ ಎಲ್ಲಾರನ್ನೂ ಮಿಸ್ ಮಾಡ್ಕೊತೀನಿ. ಶಿಲ್ಪ ಐ ಮಿಸ್ ಯು. ನಮ್ಮ ಬ್ರದರ್ಸ್ ಹಂಗೆ ಇದ್ರು, ನಮ್ಮ ಕುಟುಂಬದವ್ರ ತರನೇ ಇದ್ರು. ಮಾತಾಡೋ ಟೈಮ್ ಇಲ್ಲ, ಇನ್ನೂ ಮಾತಾಡೋದು ತುಂಬಾ ಇದೆ. ಥ್ಯಾಂಕ್ ಯು ಅನಂಡಲ್. ತಂದೆ ತಾಯಿಗೆ ಆಗುತ್ತದ ಬಹಳ ಬೇಜಾರ, ಗೆಳೆಯ ಗೆಳತಿಯರಾಗುತ್ತಾರ ನಿಮ್ಮಿಂದ ದೂರ, ಗೆಳೆಯ ಗೆಳತಿಯರಾಗುತ್ತಾರ ನಿಮ್ಮಿಂದ ದೂರ ಅಂತ ಹೇಳತಿದ್ದರು ನಮ್ಮ ಶಾಲೆಗ ಮಾಸ್ತರ. ಕಲಿಯುವಾಗ ಕಲಿತಾರ ಹೊಕ್ಕಾವ ತಲೆಯಾಗ 4 ಅಕ್ಷರ, ಚಲೋ ಅಂಕ ಬಂದ್ರ ಆಗುತ್ತಿ ಮುಂದ ಸರ್ಕಾರಿ ನೌಕರ. ಉಡಾಳ ಸಂಘ ಮಾಡಿ ಆಗಬೇಡ ಮನಿಗಿ ನೀ ಬಾರ, ಉಡಾಳ ಸಂಘ ಮಾಡಿ ಆಗಬೇಡ ಮನಿಗಿ ನೀ ಬಾರ. ಸಮಯ ಹೋಗುದರಾಗ ತಿದ್ಕೋ ಈ ನಿನ್ನ ಹಣೆ ಬಾರ. PUC ಪಾಸ್ ಆಗದಿದ್ದರ ಎಲ್ಲರೂ ಬೈತಾರ, ತಂದೆ ತಾಯಿಗೆ ಆಗದ ಬಹಳ ಬೇಜಾರ. ವಿದ್ಯಾರ್ಥಿ ಜೀವನ ಅನ್ನೋದು ತಮ್ಮ ಬಹಳ ಬಂಗಾರ, ಕಷ್ಟಪಟ್ಟ ಸಿಗುತ್ತದ ಜೀವನದಾಗ ಬಹುಮಾನ ಪುರಸ್ಕಾರ. ಎಲ್ಲರ ಜೊತೆ ನೀ ಪ್ರೀತಿಯಿಂದ ನಡೆದರೆ ಸಿಗುವುದು ಸಹಕಾರ, ಎಲ್ಲರ ಜೊತೆ ನೀ ಪ್ರೀತಿಯಿಂದ ನಡೆದರೆ ಸಿಗುವುದು ಸಹಕಾರ. ಈ ನೀತಿ
ಪಾಠ ಹೇಳೋನು ಒಬ್ಬನೇ ಶಾಲಿ ಮಾಸ್ತರ, ಶಾಲೆನ ಮಾಸ್ತರ. PUC ಪಾಸ್ ಆಗದಿದ್ದರ ಎಲ್ಲರೂ ಬೈತಾರ, ತಂದೆ ತಾಯಿಗೆ ಆಗದ ಬಹಳ ಬೇಜಾರ. ಕನಸೊಂದು ಕಟ್ಟಿಕೊಂಡು ನಿಮ್ಮ ಮೇಲೆ ನೂರ, ಕನಸೊಂದು ಕಟ್ಟಿಕೊಂಡರ ನಿಮ್ಮ ಮೇಲೆ ನೂರ. ಮಂದಿ ಮುಂದ ಹೇಳ್ತಾರ ನನ್ನ ಮಗ ಡಾಕ್ಟರ, ಆಗತಾನೆ ಇಂಜಿನಿಯರ್. ನನ್ನ ಮಗ ಡಾಕ್ಟರ, ಆಗತಾನೆ ಇಂಜಿನಿಯರ್. ಥ್ಯಾಂಕ್ ಯು. ಈ ಸಂಸ್ಥೆಯನ್ನ ಹುಟ್ಟುಹಾಕಿ ಅನೇಕ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾಗಿ ಜ್ಞಾನದ ದೀಪವನ್ನ ಬೆಳಗಿಸ್ತಾ ಇರುವಂತ ನಮ್ಮಂತ ಅನೇಕ ಸಾಧಕರಿಗೆ ಮೈಲುಗಲ್ಲಾಗಿ ನಿಂತ್ಕೊಂಡು ಶಿಕ್ಷಣ ಸಂಸ್ಥೆ ಅಂದ್ರೆ ಹೇಗೆ ನಡೆಸಬೇಕು, ಶಿಕ್ಷಣ ಅಂದ್ರೆ ಹೇಗೆ, ಶಿಕ್ಷಣ ಅಂದ್ರೆ ಯಾವ ಸಂಸ್ಕಾರವನ್ನು ನೀಡಬೇಕನ್ನುವಂತ ಇಡೀ ರಾಜ್ಯಕ್ಕೆ ಮಾದರಿಯಾಗುವ ಸಂಸ್ಥೆಯನ್ನ ಕಟ್ಟಿರುವಂತ BG ಮಠ್ ಸರ್ ಅವರ ಪವಿತ್ರವಾದ ಚರಣಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಣೆ ಮಾಡಿ, ವೇದಿಕೆ ಮೇಲೆ ಆಸೀನರಾಗಿರುವಂತ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಗುರುಗಳವರೇ, ಸಂಸ್ಥೆಯನ್ನ ಮುನ್ನಡೆಸ್ತಾ ಇರುವಂತ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಪ್ರಿಯ ಗುರುವೃಂದವೇ, ವೇದಿಕೆ ಮೇಲೆ ಆಸೀನರಾಗಿರುವ ಭಾಗವಾನ್ ಗುರುಗಳರವರೇ, ಗೆಳೆಯ ಹೊಸದಿಗಂತ ಪತ್ರಿಕೆಯ ವರದಿಗಾರರು, ಸ್ಪಂದನ ಶಾಲೆಯ ಮುಖ್ಯಸ್ಥರಾದಂಥ ಮಲ್ಲಿಕಾರ್ಜುನ್ ಗುತ್ತೇದಾರ್ ಅವರೇ ಮತ್ತು ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು 10ನೇ ತರಗತಿ ಮತ್ತು PUC ಓದುವಂತ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ಹೌದಾ? ಈ ಕಾರ್ಯಕ್ರಮವನ್ನು ನೋಡಿದಾಗ ನನಗಿದೇನು ಬೀಳ್ಕೊಡುಗೆ ಸಮಾರಂಭ ಅಂತ ಅನಿಸ್ತಾ ಇಲ್ಲ. ಏನಿದು ವಾಕ್ಯ ಬದಲಾವಣೆ ಆಯಿತು ಅನ್ನುವಂಥ ಭಾವನೆ ನಿಮ್ಮಲ್ಲಿ ಬರ್ಬೋದು. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ರು. ಇದು 10ನೇ ತರಗತಿ ವಿದ್ಯಾರ್ಥಿಗಳ 12ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಅಲ್ಲ, ಇದು ಮಕ್ಕಳನ್ನ ಹೇಳಿಕೊಡುವ ಸಮಾರಂಭ ಅಂತ ತಿಳ್ಕೊಂಡು ಈ ವೇದಿಕೆ ತೋರಿಸಿಕೊಡ್ತಿದೆ ಅನ್ನುವಂಥ ಮಾತುಗಳನ್ನ ಹೇಳಿಕೆ ಬಹಳ ಸಂತೋಷ ಪಡ್ತಾನೆ. ಬಹಳ ಕಡೆ ಏನ್ ಮಾಡ್ತಿರ್ತಾರ ಅಂತಂದ್ರೆ, ನಮ್ಮ ನಾಯಕ್ ಸರ್ ಇಲ್ಲಿ ನಿಂತ್ಕೊಂಡಿದ್ದಾರೆ, ನಮ್ಮ ಸೋಷಿಯಲ್ ಸೈನ್ಸ್ ಹೇಳುವಂತ ನಾಯಕ್ ಸರ್ ಇದ್ದಾರಲ್ಲ, ಅವ್ರು ನನಗೊಂದು 5-6 ದಿನಗಳ ಹಿಂದೆ ಫೋನ್ ಸಂಪರ್ಕ ಮಾಡಿದ್ರು. ಗುರುಗಳೇ, ನಮ್ಮ ಶಾಲೆಗೆ ಬರಬೇಕು, ನಿಮ್ಮ ಮಾತುಗಳು ಕೇಳಿಸ್ಬೇಕು, ನಮ್ಮ ಮಕ್ಕಳಿಗೆ ಖುಷಿ ಆಗ್ತದೆ ಅನ್ನುವಂಥ ವಿಚಾರವನ್ನ ಹೇಳ್ಕೊಂಡಾಗ ನಾನು ಬಹಳ ಕಡೆ ಹೋಗ್ತಿರ್ತೇನೆ. ಪಂಚಾಯತಿಂದ ಪಾರ್ಲಿಮೆಂಟ್ ತನಕ ನಿರೂಪಣೆ ಮಾಡಿದಂಥ ಅನುಭವವನ್ನು ಹೊಂದಿದ್ದೇನೆ. ಹಳ್ಳಿಯ ಹಿರೇಮಠದ ಸ್ವಾಮಿಗಳು ಹಿಡ್ಕೊಂಡು ಪಂಚಪೀಠದ ಜಗದ್ಗುರುಗಳವರಿಗೆ ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ಅನುಭವವನ್ನು ಹೊಂದಿದ್ದೇನೆ. ಬಹಳ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಿರ್ತಾರೆ ಅಂತಂದ್ರೆ, ಚಲೋ ಮಾತಾಡೋರು ಕರ್ಕೊಂಡು ಹೋಗ್ತಾರೆ, ಚಲೋ ಮಾತುಗಳನ್ನ ಆಡಿದಾಗ ಕಾರ್ಯಕ್ರಮಗಳ ಸಾರ್ಥಕತೆ ಆಗೋದಿಲ್ಲ. ಯಾವಾಗ ಕಾರ್ಯಕ್ರಮಗಳ ಸಾರ್ಥಕತೆ ಆಗ್ತವೆ ಅಂತಂದ್ರೆ, ಚಲೋ ಮಾತಾಡೋರು ಇದ್ದಾಗ ಕಾರ್ಯಕ್ರಮ ಸಾರ್ಥಕತೆ ಆಗಲ್ಲ, ಚಲೋ ಕೇಳೋರು ಎಲ್ಲಿ ಇರ್ತಾರೆ ಅಲ್ಲಿ ಕಾರ್ಯಕ್ರಮ ಸಾರ್ಥಕತೆ ಆಗ್ತದೆ. ಹಾಗಾಗಿ ಚಲೋ ಕೇಳೋರು ಎಲ್ಲಿ ಸಿಗ್ತಾರಂದ್ರ ಅದು ಮಠ ಶಾಲೆಗೆ ಸಿಗ್ತಾರ ಅಂತ ತಿಳ್ಕೊಂಡು ನನಗೆ ಬಹಳ ಖುಷಿಯಿಂದ 1-2 ಮಾತುಗಳನ್ನ ಆಡ್ಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಧ್ವನಿ ಕೇಳ್ತಾ ಇದೆ? ಲಾಸ್ಟ್ ಒನ್. ಓಕೆ, ಮಕ್ಕಳೆಲ್ಲ ಕೇಳ್ತಾ ಇದ್ದಾನ? ಬದುಕಿನಲ್ಲಿ ಮನುಷ್ಯನಿಗೆ, ವಿದ್ಯಾರ್ಥಿಗೆ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ. ಸಾಧಿಸ್ತೀನಿ ಅನ್ನುವಂಥ ಛಲವನ್ನ ಹೊಂದಿರತಕ್ಕಂಥ ಅನೇಕ ಸಾಧಕರು ನಮ್ಮ ಕಣ್ಮುಂದಿದ್ದಾರೆ. ಕಾಲಿಲ್ಲದೆ ಇರುವಂತ ಅನೇಕ ಸಾಧಕರನ್ನ ನಾವು ನೋಡುತ್ತೇವೆ. ಕಣ್ಣಿರದೇ ಇರುವಂತ ಅನೇಕ ಸಾಧಕರು ನಮ್ಮ ಕಣ್ಮುಂದೆ ಬರ್ತಾರೆ. ಕೈ ಇಲ್ಲದೆ ಇರುವಂತ ಅನೇಕ ಜನ ಸಾಧಕರು ನಮ್ಮ ಕಣ್ಮುಂದೆ ಆಗಿ ಹೋಗಿದ್ದಾರೆ. ನನ್ನ ಒಂದೇ ಒಂದು ಪ್ರಶ್ನೆ ಏನು ಅಂತಂದ್ರೆ, ಭಗವಂತ ಅದ್ಭುತವಾದಂತ ಶರೀರವನ್ನ ಕೊಟ್ಟಿದ್ದಾನೆ, ಜಗತ್ತನ್ನ ಪ್ರಶ್ನೆ ಮಾಡುವಂತ ಬುದ್ಧಿಯನ್ನ ಕೊಟ್ಟಿದ್ದಾನೆ, ಇಡೀ ಹಿಮಾಲಯ ಪರ್ವತವನ್ನು ಏರುವಂತ ಕಾಲಗಳನ್ನ ಕೊಟ್ಟಿದ್ದಾನೆ, ಅಂತಾರಾಷ್ಟ್ರೀಯ ಮಟ್ಟದ ಪದಕವನ್ನ ಪಡಿಲಿಕ್ಕೆ ಅರ್ಹ ಇರುವಂತ ಕೈಗಳನ್ನ ಕೊಟ್ಟಿದ್ದಾನೆ, ಅದ್ಭುತವಾದಂತ ಶರೀರವನ್ನ ಕೊಟ್ಟಿದ್ದಾನೆ. ಆ ಶರೀರವನ್ನ ನಾವೆಲ್ಲ ಸದ್ಬಳಕೆ ಮಾಡುವಂತ ನಿಟ್ಟಿನಲ್ಲಿ ಇವತ್ತೊಂದು 4-5 ವಿಚಾರಗಳನ್ನು ಚಿಂತನೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ನಾವೆಲ್ಲ ಸಾಧಕರು ಅಂತಂದ್ರೆ ನಮಗೆಲ್ಲ ಹೀರೋಗಳು ಯಾರು ಅಂತ ಹೇಳಿಗಿಂದ
ನಾನು ನಿಮ್ಗೆ ಒಂದಿಬ್ಬರು ಮೂರನ್ನು ಪ್ರಶ್ನೆ ಮಾಡ್ತೇನೆ. ಇಲ್ಲಿ ನಮ್ಮ ಗೆಳೆಯ ಕುಂತ್ಕೊಂಡಿದ್ದಾನೆ. ನಿನ್ನ ಹೀರೋ ಯಾರಪ್ಪ? ಎದ್ದಿಂದ್ರು. ನಿನ್ನ ನಾಯಕ ಯಾರು? ನೀನು ಯಾರಂಗೆ ಆಗ್ಬೇಕಂತ ಮಾಡಿ. ಓಕೆ, ನಿನ್ನ ಹೀರೋ ಯಾರು? ಹಾ, ಇಲ್ಲಿ ಕೊಡಿ, ನಮ್ಮ ಅವಿ ಕೊಡ್ರಿ, ಅಲ್ಲಿ ಚೆನ್ನಾಗಿ ಹೇಳ್ತಾರೆ. ಓಕೆ 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 ಓಕೆ, ಇರ್ಲಿ ಬಿಡಿ ಸರ್, ಅಲ್ಲಿ ಹಿಂದ್ಗಡೆ ಕಳಿಸಿದ್ರೆ ಚೆನ್ನಾಗಿ ಹೇಳ್ತಾರೆ ಅವರೆಲ್ಲ. ಈ ಕಂಪ್ನಿ ಗೊತ್ತಿಲ್ಲ, ಹಿಂದಿನ ಕಂಪ್ನಿ ಗೊತ್ತಿದೆ. ನನ್ನ ಹೀರೋ ದರ್ಶನ್ ಅಂತ ಹೇಳುವಂತ ಜನ ಒಂದು ಗುಂಪಿದೆ. ನಮ್ಮ ಗೆಳೆಯ ಹೇಳ್ತಾನೆ, ಸರ್ ಅವರೆಲ್ಲ ಹಿಂಗೆ ನಾನು ಪಾಠ ಮಾಡ್ತಾ ಇದ್ದೆ, ಕ್ಲಾಸ್ ತಗೊಂಡಿದ್ದೆ, ಒಬ್ಬ ಹುಡುಗಿ ಎದ್ದು ನಿಂತ್ಲು, ನನ್ನ ನೆಚ್ಚಿನ ನಾಯಕ ಸರ್ ದರ್ಶನ್ ಅಂತಂದು. ಇನ್ನೊಬ್ಬ ಹುಡುಗನ ಕಡೆ ಹೋದೆ, ಸರ್ ನನ್ನ ನೆಚ್ಚಿನ ನಾಯಕ ಸುದೀಪ್ ಅಂತಂದ. ಸರ್ ಅವ್ರು ಹೇಳೋದು ಬಹಳ ತಪ್ಪದಂದ. ನನಗೆ ಬಹಳ ಖುಷಿ ಆಯ್ತು, ಏನಪ್ಪ ಇವನೇನೋ ರಾಷ್ಟ್ರ ನಾಯಕರನ್ನ ದೇಶಕ್ಕೆ ತ್ಯಾಗ ಮಾಡಿದಂತ ವ್ಯಕ್ತಿಗಳು ಹೇಳಕತ್ತೇನೆ ಅಂತ ತಿಳ್ಕೊಂಡು ಮೈಕ್ ಅವನ ಕೈ ಕಳಿಸಿದೆ. ನಿನ್ನ ನೆಚ್ಚಿನ ಹೀರೋ ಯಾರು ಅಂತ ಕೇಳಿದೆ. ಸರ್ ಆಗೆಲ್ಲ ಚಲನಚಿತ್ರ ನಟನಟಿಯರನ್ನ ಒಂಟಿ ಶಬ್ದಗಳಲ್ಲಿ ಕರಿಬಾರ್ದು ಸರ್, ಕೇವಲ ದರ್ಶನ್ ಗಿರ್ಶನ್ ಅಂತ ಕರಿಬಾರ್ದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಕರಿಬೇಕಂತ ಹೇಳಿದ್ದಾರೆ. ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಯಾರು ಮಾಡೆಲ್ ಆಗ್ಬೇಕು ಅಂತಂದ್ರೆ ಸಂಭಾವನೆಗಾಗಿ ಪಡೆಯುವಂತ ನಾಯಕರು ಮಾಡೆಲ್ಗಳಾಗಬಾರ್ದು. ಪಗಾರ್ಗಾಗಿ ನಟನೆ ಮಾಡುವಂತ ನಾಯಕರು ನಮಗೆ ಮಾಡೆಲ್ ಆಗಬಾರ್ದು. ನಮ್ಮ ಹೀರೋ ಯಾರು ಅಂತ ತಿಳ್ಕೊಂಡಾಗ, ನಮ್ಮ ನಾಯಕ ಯಾರು ಅಂತ ತಿಳ್ಕೊಂಡು ಕೇಳಿದಾಗ, ಈ ಜಗತ್ತಿಗೆ ಪ್ರಾಣಾರ್ಪಣೆ ಮಾಡುವಂತಹ ಸೈನಿಕರು ನಮಗೆ ಮಾಡೆಲ್ಗಳಾಗಬೇಕು. ಈ ಜಗತ್ತನ್ನ ಸುಧಾರಣೆ ಮಾಡಿದಂತ ಅನೇಕ ದಾರ್ಶನಿಕರು ನಮಗೆಲ್ಲ ಮಾಡೆಲ್ಗಳಾಗಬೇಕು. ಆ ನಿಟ್ಟಿನಲ್ಲಿ ಒಂದಿಷ್ಟು ಚಿಂತನೆಗಳನ್ನ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಯಾರು ನನಗೆ ಮಾಡಲ್? ನಿನ್ನ ತಂದೆಯ, ತಾಯಿಯ, ಗುರುನ? ಯಾರು? ನೀನು ಯಾರಾಗೆ ಆಗಬೇಕನ್ನುವಂತ ಕನಸನ್ನ ಕೊತ್ತಿದೆಯಾ? ಯಾರು? ಸೈನಿಕ. ವೆರಿ ಗುಡ್, ಒಂದ್ಸಲ ಚಪ್ಪಾಳೆ ತಟ್ರಿ. ನೋಡಿ, ಇವತ್ತು ಪುಟಾಣಿ ಮಕ್ಕಳು ಬಹುತೇಕ LKG UKG ಇನ್ನೂ ಪಾವ್ ಇಲ್ಲ 1ನೇ ತರಗತಿ 2ನೇ ತರಗತಿ ಕಾಣುತ್ತೆ. ಅವರ ಮನಸ್ಸಿನಲ್ಲಿ ಸೈನಿಕ. ಮಕನ್ಲಾಲ್ ಚತುರ್ವೇದಿ ಅನ್ನುವಂತ ಒಬ್ಬ ಚಿಂತಕ ಒಂದು ಮಾತನ್ನ ಬರೀತಾನೆ. ಒಂದು ಹೂವು, ಗಿಡದಲ್ಲಿ ಹರಳಿರುವಂತ ಹೂವು ಏನ್ ಹೇಳ್ತದೆ ಅಂತಂದ್ರೆ, ಮುಜೆ ತೋಡಲೇನ ವನಮಾಲಿಕ್, ಏ ಹೂಗಾರೇ ನನ್ನ ಹೂವನ್ನು ಕಿತ್ತುಕೋ. ಈ ಹೂವನ್ನು ಕಿತ್ತುಕೊಂಡು ಏನ್ ಮಾಡುವ ಅಂತಂದ್ರೆ, ಹಿಮಾಲಯದ ಪರ್ವತದಲ್ಲಿರುವಂತ ದೇವರಿಗೆ ಒಯ್ದು ನಾನು ಅರ್ಪಣೆ ಮಾಡಿದ್ರೆ ನಾನು ಪವಿತ್ರ ಆಗುವುದಿಲ್ಲ. ಆ ಹೂವು ಏನ್ ಹೇಳ್ತದೆ ಅಂತಂದ್ರೆ, ಹಿಮಾಲಯದಲ್ಲಿರುವಂತ ದೇವರಿಗೆ ಒಯ್ದು ಅರ್ಪಣೆ ಮಾಡಿದ್ರೆ ನಾನು ಪವಿತ್ರ ಆಗುದಿಲ್ಲ, ಪಾತಾಳದಲ್ಲಿರುವಂತ ಉದಗಿರುವ ದೇವರಿಗೆ ಒಯ್ದು ಅರ್ಪಣೆ ಕೊಟ್ಟರು ನಾನು ಪವಿತ್ರ ಆಗುದಿಲ್ಲ. ಈ ಹೂವನ್ನು ತೆಗೆದುಕೊಂಡು ಯಾವ್ದಾದ್ರು ದೊಡ್ಡ ಮಠಾಧೀಶರ ಕೈಯೊಳಗೋ ಅಥವಾ ದೊಡ್ಡ ರಾಜಕಾರಣಿಗಳ ಕೊಳ್ಳಾಗ ಕೊಟ್ಟರೆ ನಾನು ಪವಿತ್ರ ಆಗುದಿಲ್ಲ. ನಾನು ಯಾವಾಗ ಪವಿತ್ರ ಆಗ್ತೀನಿ ಅಂತ ತಿಳ್ಕೊಂಡು ಹೂವು ಹೇಳ್ತದೆ ಅಂತಂದ್ರೆ, ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂತ, ಈ ದೇಶಕ್ಕಾಗಿ ರಕ್ತ ಚೆಲ್ಲಿದಂತ ವೀರ ಯೋಧನ ಪಾದ ಬಿಟ್ಟ ನೆಲದ ಧೂಳು ನನಗೆ ಬಡಿದ್ರೆ ನಾನು ಪವಿತ್ರ ಆಗ್ತೀನಿ ತಿಳ್ಕೊಂಡು ಹೂವು ಹೇಳ್ತದಂತೆ. ಹಾಗಾಗಿ ನಮ್ಮ ರೈತ, ನಮ್ಮ ಸೈನಿಕ, ನಮ್ಮ ಶಿಕ್ಷಕ, ನಮ್ಮ ತಂದೆ ತಾಯಿ ನಮಗೆಲ್ಲ ಆದರ್ಶ ಆಗ್ಬೇಕು. ಯಾಕೆ ಅಂತಂದ್ರೆ, ಇವತ್ತು ನಮ್ಮ ಗುರುಗಳು ಶಿಕ್ಷಣ ದಾಸೋಹವನ್ನು ನಡೆಸುವಂತ BG ಮಠ್ ಗುರುಗಳವರ ಸಮ್ಮುಖದಲ್ಲಿ ನಾವಿದ್ದೇವೆ. ನಿಮ್ಮ ತಂದೆ ತಾಯಿಗಳು ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ತಂದೆ ತಾಯಿಗಳ ಗಮನ ಇರಬೇಕು. ನಿಮ್ಮ ತಂದೆ ತಾಯಿಗಳು ಒಟ್ಟಿಗೆ ಸರಿಯಾದಂತ ಊಟ ಕಂಡಿಲ್ಲ. ನನ್ನ ಮಗ, ನನ್ನ ಮಗಳು ನಾಗರಬೆಟ್ಟ ಮಠಸಾರ್ ಗುರುಗಳ ಶಾಲೆಯಲ್ಲಿ ಓದ್ತಾ ಇದ್ದಾಳೆ. ಸರಿಯಾಗಿ ಕಾಲಿಗೆ ಚಪ್ಪಲಿ ಕಂಡಿಲ್ಲ, ಸರಿಯಾಗಿ ನಾಲ್ತೋಡು ಪಟ್ಟಣ ನೋಡಿಲ್ಲ, ಬಸ್ ಕಂಡಿಲ್ಲ. ಇವತ್ತು ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕನಸು ಕಾಣ್ತಾ ಇದ್ದಾರೆ. ಎಂತ ಕನಸು? ಆಗಿನ ತಾಯಿ ಆಡ್ತಿದ್ಲು, ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನೊಳು ಚೂಡಾಮಣಿ ನೀನಾಗು ನನ್ನ ಕಂದ, ಜ್ಯೋತಿಯಾಗು ಜಗಕ್ಕೆಲ್ಲ ಅಂತ ನಮ್ಮ ತಾಯಿ ಆಡ್ತಿದ್ಲು. ತಾಯಿ ನಿಮ್ ಬಗ್ಗೆ ಆಡ್ತಾ ಇದ್ದಾಳೆ ಮನೆಯಲ್ಲಿ. ನಿಮ್ಮ ಅಣ್ಣ, ನಿಮ್ಮ ತಂಗಿ, ನಿಮ್ಮ ಮಾಮ, ನಿಮ್ಮ ಕಾಕ ಕನಸು ಕಾಣ್ತಾ ಇದ್ದಾರೆ. ಎಂತ ಕನಸು? ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗಳು ಡಾಕ್ಟರ್ ಆಗಬೇಕು, ನನ್ನ ತಮ್ಮ ಡಾಕ್ಟರ್ ಆಗ್ಬೇಕಂತ ತಿಳ್ಕೊಂಡು ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಬಂಧುಗಳು. ಕಣ್ಣೀರು, ಬಟ್ಟೆ ಹರಿದಿದೆ,
ಕಾಲಿಗೆ ಚಲೋ ಚಪ್ಪಲಿ ಇಲ್ಲ, ಕನಸು ಕಾಣ್ತಾ ಇದ್ದಾರೆ. ನಿಮಗಾಗಿ ನನ್ನ ಮಗ ಓದಬೇಕು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಕಥೆಯನ್ನ ಹೇಳ್ತಾ ಹೋಗ್ತೇನೆ. ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಕಾಲಿಲ್ಲದೆ ಇರುವಂತ ಸುಧಾಚಂದ್ರನ್ ಗೊತ್ತಾ ನಿಮ್ಗೆ? ನಮ್ಮ ವಿದ್ಯಾರ್ಥಿಗಳು ಕೆಟ್ಟದನ್ನ ಜಾಸ್ತಿ ಅಪೇಕ್ಷೆ ಮಾಡ್ತವೆ, ಒಳ್ಳೆಯದ ಕಡೆ ಗಮನ ಕಡಿಮೆ ಇರ್ತದೆ. ನಂದು ಒಂದು ಶಾಲೆ ಇದೆ ಕಲ್ಲುದೇವನಹಳ್ಳಿಯಲ್ಲಿ. ಒಬ್ಬ ಸಂಗೀತ ಶಿಕ್ಷಕರನ್ನು ಕರ್ಕೊಂಡು ಬಂದು ಒಂದು 3 ತಿಂಗಳ ಸಂಗೀತ ಕಲಿಸಿದೆ ನಾನು. ಒಂದು ಭಕ್ತಿಗೀತೆ ಆಗ್ಲಿ ಅಂತೇಳಿ ಅಂತ ಗುರುಗಳೇ. ಆ ಮಕ್ಕಳು ಒಂದು ಭಕ್ತಿಗೀತೆ ಕಲಿಬೇಕಾದ್ರೆ 3 ತಿಂಗಳ ಸಂಗೀತ ಗುರುಗಳು ಚೆನ್ನಾಗಿ ಕಲಿಸಿದ್ರು ಕೂಡ ಮಕ್ಕಳು ಕಲಿಲ್ಲ. ಆದ್ರೆ ಟ್ಯಾಕ್ಟ್ರಿಯಲ್ಲಿ ಬರುವಂತ ನಾಡ್ರವರ ಸಾಂಗ್ ಪರ್ಫೆಕ್ಟ್ ಆಡ್ತಾರ ಅವರು. ನೋಡಿ ವಿದ್ಯಾರ್ಥಿಗಳೇ, ಸಮಾಜದಲ್ಲಿ ಸತ್ಯಕ್ಕೆ ಬೋರ್ಡ್ ಇಲ್ಲ, ಸುಳ್ಳಿಗೆ ಬೋರ್ಡ್ ಇದೆ. ಕೆಟ್ಟದ್ದನ್ನ ನಿಮ್ಮನ್ನ ಅಪೇಕ್ಷೆ ಮಾಡ್ತದೆ, ಕೆಟ್ಟದ್ದು ಯಾವುದೋ ನಿಮ್ಮನ್ನ ಸೆಳೀತದೆ, ಕೆಟ್ಟದ್ದು ನಿಮ್ಮನ್ನ ಕೈ ಬೀಸಿ ಕರೀತದೆ. ಅದ್ರ ಕಡೆ ಗಮನ ಹರಿಸಬಾರದು. ಒಂದು ಪುಸ್ತಕ ಮತ್ತು ಮೊಬೈಲ್ ಎರಡು ಮುಂದ್ಗಡೆ ಇಟ್ಟಿದ್ರಂತ. ಆ ಹುಡುಗ ಪುಸ್ತಕ ಮತ್ತು ಮೊಬೈಲ್ ಅನ್ನ ಎರಡು ನೋಡಿದ್ನಂತ. ಪುಸ್ತಕನ ಮಾತಾಡಿಸಿದ್ನಂತ, ಪುಸ್ತಕ ಏನ್ ಮಾಡ್ತಿದ್ದಿ? ಅವಾಗ ಪುಸ್ತಕ ಹೇಳಿದ್ನಂತ ವಿದ್ಯಾರ್ಥಿ ಹುಡುಗ, ದೋಸ್ತ, ನನ್ನನ್ನ ತಲೆ ತೆಗಿಸಿ ಓದು. ನೀ ತಲೆ ತೆಗಿಸಿ ಓದಿದೆ ಅಂತಂದ್ರೆ ನಿನ್ನ ಸಮಾಜದಲ್ಲಿ ತಿಳಿಯತ್ವಾಗಿ ಮಾಡ್ತೀನಿ ಅಂತ ಪುಸ್ತಕ ಹೇಳಿತಂತ. ಓಕೆ ಅಂತ ಬೈಟ್ ಬಾಜು ಇಟ್ಟ. ಇನ್ನು ಮೊಬೈಲ್ ತಗೊಂಡ, ದೋಸ್ತ ನೀ ಏನ್ ಮಾಡ್ತಿದ್ದಿ? ಅವಾಗ ಮೊಬೈಲ್ ಹೇಳ್ತಂತ, ದೋಸ್ತ ನನ್ನ ತಲೆ ತೆಗಿಸಿ ನೋಡು, ಇನ್ನು ಸಮಾಜಕ್ಕೆ ತಿಳಿಯತ್ಲಾರ್ದಂಗ್ ಮಾಡ್ತೇನೆ ಅಂತ ಹೇಳ್ತಂತ ಮೊಬೈಲ್. ಅದಕ್ಕೆ ನಾವೆಲ್ಲ ಯಾವ್ದ ಕಡೆ ಗಮನ ಹರಿಸ್ಬೇಕು? ಪುಸ್ತಕ ಕಡೆ ಗಮನ ಹರಿಸ್ಬೇಕು. ಸಮಾಜದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಕೆಟ್ಟ ಕೆಟ್ಟ ಆಕರ್ಷಣೆಗಳು ನಮ್ಮನ್ನ ಸೆಳೀತಾ ಇವೆ. ಸತ್ಯಕ್ಕೆ ಬೋರ್ಡ್ ಇಲ್ಲ ಸಮಾಜದಲ್ಲಿ, ಸುಳ್ಳಿಗೆ ಜಾಸ್ತಿ ಬೋರ್ಡ್ ಇವೆ. ನಮ್ಮ ಹಿರು ನಾಯಕರು, ನಮ್ಮ ಮಠ್ ಸರ್ ಅವರು ಇದ್ದಾರೆ, ನನ್ನೆಲ್ಲ ಸ್ನೇಹಿತರು ಇಲ್ಲಿ ಇದ್ದಾರೆ. ಇವತ್ತು ಬಹಳ ಕಡೆ ನೀವು ಎಲ್ಲ ಅಡ್ಡಾಡ್ತಿರ್ತೀರಿ, ಎಲ್ಲರ ಎಳೆನೀರು ಸಿಗ್ತಾವ ಅಂತ ಬೋರ್ಡ್ ಹಾಕಿರ್ತಾರ. ಎಳೆನೀರು ಆರೋಗ್ಯಕ್ಕೆ ಒಳ್ಳೇದಂತ ಗೊತ್ತಿದೆ, ಗೊತ್ತಾ? ಎಳ್ನೀರು ಸಿಗ್ತಾವ ಅಂತ ಎಲ್ಲರ ಬೋರ್ಡ್ ಇರ್ತಾವ. ಅದೇ ಸುಳ್ಳು ಯಾವುದು? ಪೆಪ್ಸಿ, ಕೊಕೋಲಾ, ಥಮ್ಸಪ್ಪು, ಇನ್ನೊಂದು ಯಾವ್ದೋ ಸ್ಟ್ರಿಂಗ್, ಹೌದಾ? ಆ ಸ್ಟ್ರಿಂಗ್ ಅವೆಲ್ಲ ಆರೋಗ್ಯವನ್ನ ಕೆಡಿಸುವಂತವು ಫ್ರಿಜ್ ನಲ್ಲಿ ಇರ್ತವೆ. ಆರೋಗ್ಯವನ್ನ ವೃದ್ಧಿ ಮಾಡುವಂತವ್ರು ಬೀದಿಯಲ್ಲಿ ಇಟ್ಟು ಮಾರಾಟ ಮಾಡ್ತಿರ್ತಾರೆ. ಅದಕ್ಕೆ ಸಮಾಜದಲ್ಲಿ ಕೆಟ್ಟ ವಸ್ತುಗಳು ನಮ್ಮನ್ನು ಆಕರ್ಷಣೆ ಮಾಡ್ತಿರ್ತವೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ತಿಳ್ಕೋಬೇಕು, ನೀವೆಲ್ಲ ವಯೋಮಾನದ ಸಹಜ ಗುಣಧರ್ಮಗಳು ವಿದ್ಯಾರ್ಥಿಗಳಲ್ಲಿ ಬರ್ತಿರ್ತವೆ. ಹದಿಹರಿಯದ ವಯಸ್ಸು 13, 14, 15, 16, 17, 18 ಈ ಟೀನೇಜ್, ಯಂಗ್ ಏಜ್. ಯೌವನ ಅನ್ನುವಂಥದ್ದು ಹೇಗಿರ್ತದೆ ಅಂತಂದ್ರೆ, ಕಟ್ಟಿದರೆ ಆಣೆಕಟ್ಟು, ಅರಿಬಿಟ್ಟಲ್ಲಿ ಪ್ರವಾಹ. ಟೀನೇಜ್ ಆಗಿರ್ತದೆ ಅಂತಂದ್ರೆ, ಕಟ್ಟಿದರೆ ಆಣೆಕಟ್ಟು, ಅರಿಬಿಟ್ಟಲ್ಲಿ ಪ್ರವಾಹ. ಪ್ರವಾಹ ಆಗುವುದು ಬೇಡ, ನಾವು ಕಟ್ಟಿ ಆ ನೀರನ್ನು ನಿಲ್ಲಿಸಬೇಕಾಗಿದೆ. ಸಮಾಜದ ಸದ್ವಿನಿಯೋಗಕ್ಕೆ ಆ ಪ್ರಯೋಗವನ್ನ ಮಾಡಬೇಕಾಗಿದೆ. ಹಾಗಾಗಿ ನಮ್ಮ PUC ವಿದ್ಯಾರ್ಥಿಗಳಲ್ಲಿ ನನ್ನ ಕಳಕಳಿಯ ವಿನಂತಿ ಏನಂತಂದ್ರೆ, ಹದಿಹರಿಯದ ವಯಸ್ಸಿನಲ್ಲಿ ಅನೇಕ ಜನ ಸಾಧಕರು ಕನಸನ್ನ ಕಂಡಿರುವುದನ್ನು ನನಸು ಮಾಡಿಕೊಂಡಿದ್ದಾರೆ. ವಯೋಮಾನದ ಸಹಜ ಗುಣಧರ್ಮಗಳು ನಟ ನಟಿಯರನ್ನು ಆಕರ್ಷಿಸುವುದು ಸಹಜ, ಆದರೆ ಅವೆಲ್ಲವುಗಳನ್ನ ಪಕ್ಕಕ್ಕಿರಿಸಬೇಕು. ನನ್ನ ಗುರಿ ಅಲ್ಲೇನೋ ನನ್ನ ಸಹೋದರಿ ಕಾಣ್ತಾ ಇದ್ದಾಳಲ್ಲ, ಆಕಿನ ಹೆಸರೇನು? ಸನ್ನಿಧಿ, ಹೌದಾ? ಆ ಸನ್ನಿಧಿ ಫೋಟೋದಲ್ಲಿ ನಾನು ಬರ್ಬೇಕು. ಮತ್ ತೆಗೆದಿಟ್ರಿ ಹಿಂದಗಡೆಗೆ. ಅಲ್ಲಿ ಬರ್ಬೇಕಾದ್ರೆ ಹೇಗ್ ಮಾಡಬೇಕು? ಯಾಕೆ ಓದಬೇಕು? ಓದು ಯಾಕೆ ಇರಬೇಕು ಅಂತಂದ್ರೆ, ಜಗತ್ತು ನಿನ್ನ ಓದಿಗೆ ಬೆರಗಾಗಬೇಕು. ಮೈ ಮೇಲೆ ಅರೆದ ಬಟ್ಟೆಗಳಿದ್ದರೂ ಕೂಡ ಪರವಾಗಿಲ್ಲ, ನಿನ್ನ ಕೈಯಲ್ಲಿ ಏನಿರಬೇಕು? ಪುಸ್ತಕ ಇರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ನಮ್ಮ ಗಮನದಲ್ಲಿರಬೇಕು. ಒಂದು ಶಾಲೆ, ಆ ಶಾಲೆಯಲ್ಲಿ ಕಲ್ಲಪ್ಪ ಮತ್ತು ಮಲ್ಲಪ್ಪ ಅಂತಿದ್ರು. ಕತೆ ಬಹಳ ಚೆನ್ನಾಗಿದೆ, ಕೇಳಿ. ಯಾರಿದ್ರು? ಕಲ್ಲಪ್ಪ ಮಲ್ಲಪ್ಪ ಬಹಳ ಚಡ್ಡಿ ದೋಸ್ತರು. ನಿಮ್ಮಾಗೆ ನಾಗರಬೆಟ್ಟ ಶಾಲೆ, ಒಬ್ಬ ಸಹೋದರಿ ರಾಠೋಡ್, ನಾಗರಬೆಟ್ಟ ಮಠಸರ್ ಶಾಲೆ. ಇದು ಭಯ ಅಲ್ಲ, ಏನಂತ ಹೇಳಿದ್ಲು? ಧೈರ್ಯ ಅಲ್ಲ, ಭರವಸೆ ಇದು.
ಭಯ ಅಲ್ಲ. ನಾಗರಬೆಟ್ಟ ಮಠಸರ ಶಾಲೆ ಅಂದ್ರೆ ಭಯ ಅಲ್ಲ, ಭರವಸೆಯ ಶಾಲೆ. ಈ ಭರವಸೆಯ ಶಾಲೆಗೆ ಕಲ್ಲಪ್ಪ ಮತ್ತು ಮಲ್ಲಪ್ಪ ಇಬ್ರು ಬಂದಿದ್ರು. ಒಂದೇ ಮಾತನಾಗ ಹೇಳಬೇಕು ಅಂದ್ರೆ ಕಲ್ಲಪ್ಪ ಕಲ್ಲಿದ್ದಂಗಿದ್ದವ, ಮಲ್ಲಪ್ಪ ಬಹಳ ಶಾಣೆ ಇದ್ದ. ಹೆಂಗ್ ಶಾಣೆ ಇದ್ದ ಅಂತಂದ್ರ, ಕಲ್ಲಪ್ಪಂದು ಎಂತ ಗುಣ ಇತ್ತು ಅಂತಂದ್ರೆ, ಯಾವ್ದಾದ್ರು ಸಿನಿಮಾದಾಗ ಹೀರೋ ಹೀರೋನಿ ಏನಾದ್ರು ಡ್ರೆಸ್ ಹಾಕಿದ್ರಪ್ಪ ಅಂತಂದ್ರ ಅವಂದು ಕಟಿಂಗ್ ಹಂಗೆ ಎಬ್ಬುಲಿ ಕಟಿಂಗ್. ಯಾರ್ದು? ಕಲ್ಲಪ್ಪಂದು. ಒಟ್ಟಾರೆಯಾಗಿ ಶಾಲೆಯಾಗ ಏನಾದ್ರು ಕೆಟ್ಟ ನಡೆದಂದ್ರೆ ಕಲ್ಲಪ್ಪ ಇರ್ತದಲ್ಲಿ, ಶಾಲೆಯಾಗ ಏನಾದ್ರು ಒಳ್ಳೆ ನಡೆದಂದ್ರಲ್ಲಿ ಮಲ್ಲಪ್ಪ ಇರ್ತದ. ಏನು ಕಲ್ಲಪ್ಪ ಊಟಕ್ಕೆ ಹೋಗ್ತಿದ್ದ, ಊಟ ಮಾಡ್ಲಿಕ್ಕೆ ಹೋಗ್ತಿದ್ದ. ಅಲ್ಲಿ ನಮ್ಮ ಮಠ ಸರ್ ಬರ್ತಿದ್ರು, ಏನಪ್ಪಾ ಕಲ್ಲಪ್ಪ, ನಿನಗೆ ಎಷ್ಟು ಬೇಕಾಗ್ತೋ ಅಷ್ಟು ಊಟ ಮಾಡ್ಬೇಕು, ಅನ್ನವನ್ನ ಕೆಡಿಸಬಾರ್ದು. ಒಂದು ಹಗಳ ಅನ್ನದಿಂದ ಅನೇಕರ ಶ್ರಮ ಇದೆ, ಹಾಗಾಗಿ ಅನ್ನವನ್ನ ಕೆಡಿಸಬಾರ್ದು ಅಂತ ತಿಳ್ಕೊಂಡು ಹೇಳಿದ್ರು ಕೂಡ ಕಲ್ಲಪ್ಪ ಊಟ ಮಾಡೋದು ಇಷ್ಟು, ಕೆಡಿಸೋದು 2 ತಾಟ್ನಷ್ಟು. ಒಟ್ಟಾರೆಯಾಗಿ ಏನೇನು ಕೆಡಿಸ್ಲಿಕ್ಕೆ ಆಯಾಮಗಳೇನ್ ಬೇಕು ಎಲ್ಲವುಗಳನ್ನ ಕಲ್ಲಪ್ಪ ಮಾಡ್ತಿದ್ದ. ಮಲ್ಲಪ್ಪ ಹೆಂಗಿದ್ದ ಅಂತಂದ್ರೆ, ಒಂದ್ ಹಗಳ ಅನ್ನ ಬಿತ್ತಂದ್ರ ನಮ್ಮ ಮಠ ಸರ್ ಹೇಳ್ಯಾರ, ನಮ್ಮ ಸರ್ ಹೇಳ್ಯಾರ, ನಮ್ಮ ಮೇಡಮ್ ಅವ್ರು ಹೇಳ್ಯಾರ, ನಮ್ಮ ಮನೆ ನಮ್ಮ ಅವ್ವ ಹೇಳ, ನಮ್ಮ ಅಪ್ಪ ಹೇಳ್ಯಾಳ, ಅದಕ್ಕೆ ಈ ಅನ್ನವನ್ನ ಕೆಡಿಸಬಾರ್ದು ಅಂತ ತಿಳ್ಕೊಂಡು ಆ ಅನ್ನದ ಅಗಳನ್ನ ತಮ್ಮ ತಾಟಿಗೆ ಹಾಕೊಂಡು ನೋಡ್ತಿದ್ದ. ಯಾರು? ಮಲ್ಲಪ್ಪ. ಕಲ್ಲಪ್ಪ ಏನ್ ಮಾಡ್ತಿದ್ದ? ಚಲ್ತಿದ್ದ. ಅನ್ನದ ಬೆಲೆ ಗೊತ್ತಿರ್ಲಾರ್ದ ಕಲ್ಲಪ್ಪ. ಕ್ಲಾಸಿಗೆ ಹೋಗ್ತಿದ್ರು ಇಬ್ರು ಚಡ್ಡಿ ದೋಸ್ತರು. ಕ್ಲಾಸ್ನೊಳಗೆ ಏನಾದ್ರು ಮೇಷ್ಟ್ರು ಪಾಠ ಮಾಡ್ತಿದ್ರೆ ಬಹಳ ಶ್ರದ್ಧೆಯಿಂದ ಮಲ್ಲಪ್ಪ ಕೇಳ್ತಿದ್ದ. ಕಲ್ಲಪ್ಪ ನಡಬರಕ್ಕೆ ಏನಾದ್ರೂ ಅಡ್ಡಾಡು ಪ್ರಶ್ನೆ ಕೇಳಿ ಇಡೀ ಕ್ಲಾಸಿಗೆ ಭಂಗವನ್ನ ಉಂಟು ಮಾಡ್ತಿದ್ದ, ಡಿಸ್ಟರ್ಬೆನ್ಸ್ ಮಾಡ್ತಿದ್ದ. ಅವಾಗ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರು ಹೇಳ್ತಿದ್ರು, ದಾಲಿ ಮಾಡಬಾರ್ದಪ್ಪ ಕಲ್ಲಪ್ಪ, ಇಲ್ಲಿ ಕಲಿಯಾಕ್ ಬಂದಿರಿ, ಕಲಿಬೇಕು. ಕಲ್ಲಪ್ಪ ಬಹಳ ಬುದ್ಧಿವಂತ ಇದ್ದ ಕರೆ, ಆದ್ರೂ ಓದ್ತಿರ್ಲಿಲ್ಲ, ಉಡಾಳಿದ್ದವ. ಮಲ್ಲಪ್ಪನಿಗೆ ಏನು ಜ್ಞಾನ ಇತ್ತು ಅಂತಂದ್ರೆ, ಅವ್ರ ತಂದೆ ತಾಯಿಗಳ ಕನಸೇನು ಕಂಡಿದ್ರಲ್ಲ, ಆ ಕನಸನ್ನು ನನಸು ಮಾಡ್ಬೇಕನ್ನುವಂಥದ್ದು ಮಲ್ಲಪ್ಪನ ವಿಚಾರ. ಹೇಗಾದ್ರೂ ಮಾಡಿ ಆ ಸನ್ನಿಧಿ ಜಾಗದಾಗ ಕೂಡ್ಬೇಕಂತೇಳಿಗಿಂದ ಮಲ್ಲಪ್ಪನ ವಿಚಾರ. ಕಲ್ಲಪ್ಪಂದು ಅಲ್ಲಿ ಕುಂತರು ಏನು ಬರ್ತದಪ್ಪ, ಯಾರ್ದು? ಅಂತೂ ಇಂತೂ 10ನೇ ತರಗತಿಗೆ ಬಂದಂತ ಸಂದರ್ಭದಲ್ಲಿ ಕಲ್ಲಪ್ಪ ಮತ್ತು ಮಲ್ಲಪ್ಪ ಇಬ್ಬರು 10ನೇ ತರಗತಿಗೆ ಬಂದರು. 10ನೇ ತರಗತಿಗೆ ಬಂದಂತ ಸಂದರ್ಭದಲ್ಲಿ ಒಟ್ಟು ಹೇಗಾದ್ರೂ ಶಾಲೆ ಒಳಗೆ ಒಳ್ಳೇದಾಗ್ಯದ ಅಂತಂದ್ರೆ ಅಲ್ಲಿ ಮಲ್ಲಪ್ಪ ಇರ್ತದ. ಮಲ್ಲಪ್ಪ ಎಷ್ಟು ಚೆನ್ನಾಗಿ ಓದ್ತಿದ್ದ ಅಂತಂದ್ರೆ, ಮೇಡಮ್ ಅವರು ಸರ್ ಒಂದು ಪಾಠ ಬರೆದ್ರ ಒಂದು ಪಾಠ ಬರ್ಕೊಂಡು ಬಾ ಅಂತ ಹೋಮ್ವರ್ಕ್ ಹಾಕಿದ್ರ 2 ಪಾಠ ಬರೀತಿದ್ದ. ಕಲ್ಲಪ್ಪ ಯಾರು ಹೋಮ್ವರ್ಕ್ ಮಾಡಿದ್ರೆ ಯಾರು ಉದ್ಧಾರ ಆಗ್ಯಾರಪ್ಪ. ಆ ಬ್ಯಾಗಿನೊಳಗಿರುವಂತ ನೋಟ್ಬುಕ್ ಅನ್ನ ಕಿಟಕಿಯಾಗ ಹೋಗ್ಯದು. ಪೆನ್ ಇಲ್ರಿ ಸರ, ಸೀಸ್ ಇಲ್ರಿ, ರಬ್ಬರ್ ಇಲ್ರಿ, ಏನೇನು ಕುಂಟ ನೆಪಗಳು ಹೇಳಲಿಕ್ಕೆ ಸಾಧ್ಯ ಏನದಾವಲ್ಲ ಅವೆಲ್ಲ ಕುಂಟ ನೆಪವನ್ನ ಕಲ್ಲಪ್ಪ ಹೇಳ್ತಿದ್ದ. ಟೆಸ್ಟಿನೊಳಗ ಮಲ್ಲಪ್ಪ ಹೈಯೆಸ್ಟ್, ಕಲ್ಲಪ್ಪ ಲೋಯೆಸ್ಟ್. ಒಂದಿನ ಏನಾಗಿತ್ತು ಅಂತಂದ್ರ, 10ನೇ ತರಗತಿ ಒಳಗ ಮ್ಯಾಥಮೆಟಿಕ್ಸ್ ಸರ್ ಪಾಠ ತಗೊಂಡಿದ್ರು. ಕಲ್ಲಪ್ಪ ಹೊರಗಡೆ ಕುಂತಿದ್ದ ಅಲ್ಲಿ ಗೇಟ್ನ ಹತ್ರ. ಯಾಕೆ ಕಲ್ಲಪ್ಪ ಅಲ್ಲಿ ಸರ್ ಪಾಠ ಮಾಡಕತ್ತಾರೆ, ನೀ ಯಾಕೆ ಕುಂತಿದ್ದಿ? ಏನು ಮಾಡ್ಲಿ ಸರ್, ಸಾಲಿ ಬ್ಯಾಸರ ಆಗ್ಯದ ಅಂದವ. ಸ್ವಲ್ಪ ಬ್ಯಾಸರ ಅದ ನಂಗಪ್ಪ, ಕಲಿಬೇಕು ಸಾಲಿ. ಈ ಎಲಿತನ ಕಲಿರಿ ಅಂತಂದವ. ಮುಂದೆ ನಿನಗ ಮದುವೆ ಆಗತನ ಕಲಿ, ಅಂದ್ರೆ ನಾಳೆ ಮದುವೆ ಮಾಡೋ ಸರ್ ಪುಣ್ಯ ಬರ್ತಂದಂತವ. ಇಂಥ ಕಲ್ಲಪ್ಪ ತಗೊಂಡು ಏನ್ ಮಾಡ್ಬೇಕಂತ ತಿಳ್ಕೊಂಡು ಏನಾರ ಮಾಡಿದ, ಕಲ್ಲಪ್ಪ 10ನೇ ತರಗತಿ ಅದಿ, ಪಾಸ್ ಆಗ್ತಿದಿ, ಓದಿದ್ರ ಪಾಸ್ ಆಗಿ ಏನ್ ಮಾಡ್ರಿ ಅಂದವ. ಎದರಿಂದ ಮನುಷ್ಯ ಇವ, ಪಾಸ್ ಆಗಿ ಏನ್ ಮಾಡ್ತಪ್ಪ, PUC ಮಾಡು, PUC ಮಾಡಿ ಏನ್ ಮಾಡ್ರಿ ಅಂದವ.
PUC ಪಾಸ್ ಆದ್ಮೇಲೆ ನೋಡಪ್ಪ CET ಗೀಟಿ ಏನಾರು ಬಂದು ಒಪ್ಪಂದು ಒಂದಿಷ್ಟ್ರೆ ಮುಂದೆ ಡಿಗ್ರಿ ಮಾಡಿಲ್ಲ ಅಂದ್ರೆ ಡಾಕ್ಟರ್ ಸಿಕ್ಕರೋಗ್ರು. ಸರ್ ನನಗೇನು ಡಾಕ್ಟರ್ ಏನು ಸಿಗೋದಿಲ್ರಿ, ಡಿಗ್ರಿ ಮಾಡ್ತೀನಿ ಅಂದ. ಡಿಗ್ರಿ ಮಾಡಿ ಏನ್ ಮಾಡ್ರಿ ಅಂದವ. ಡಿಗ್ರಿ ಮಾಡಿ ಚಲೋ ಓದಪ್ಪ, ಅಭ್ಯಾಸ ಮಾಡು, IAS KS IPS ಬರಿ. ಸರ್ IAS IPS ಬರ್ದು ಏನ್ ಮಾಡ್ರಿ, ನೌಕರಿ ಸಿಗ್ತದಪ್ಪ, ನೌಕರಿ ತಗೊಂಡು ಏನ್ ಮಾಡ್ರಿ ಅಂದವ. ನೌಕರಿ ತಗೊಂಡೇನಪ್ಪ, ಚಲೋ ಮಂತವ್ರು ಕನ್ಯಾ ಕೊಡ್ತಾರ, ಮದುವೆಗೆ ಏನ್ ಮಾಡ್ರಿ ಅಂದವ. ನಮ್ಮ ನಾಯಕ್ ಸರ್ ಬಿಡ್ಲಿಲ್ಲ, ಕಲ್ಯ ಮದುವೆಗೆ ಏನ್ ಮಾಡ್ತಾರಲ್ಲ ಮಕ್ಕಳಾತಾವ, ಮಕ್ಕಳು ತಗೊಂಡು ಏನ್ ಮಾಡ್ರಿ ಅಂದವ. ಮಕ್ಕಳ ಸಾಲಿ ಕಲ್ಸಿ ಏನ್ ಮಾಡ್ರಿ ಅಂದವ. ಅವ್ರಿಗೆ ಮತ್ತೆ ಮುಂದೆ ಮದುವೆ ಮಾಡಿ ಏನ್ ಮಾಡ್ರಿ ಅಂದ. ಅವ್ರ ಮಕ್ಕಳಾತಾವ, ಅವ್ರ ಮಕ್ಕಳು ತಗೊಂಡು ಏನ್ ಮಾಡ್ಲ, ಆಡ್ಸಂತ ಕೊಡು. ಮತ್ ನಾ ಗಿಡ ಕೆಳಗೆ ಏನ್ ಮಾಡಕತ್ತೀನಿ ಸರ್, ಈಗ ಆರಾಮದಿನಲ್ಲ ಸರ್, ಇಷ್ಟೆಲ್ಲ ಯಾಕೆ ಮಾಡ್ಬೇಕು ಅಂದೇವ ಕಲ್ಲಪ್ಪ. ಇಂಥ ಕಲ್ಲಪ್ಪನ್ ತಗೊಂಡು ಏನ್ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಇಬ್ಬರು 10ನೇ ತರಗತಿ ಪರೀಕ್ಷೆಯನ್ನು ಬರೀಲಿಕ್ಕೆ ಹೋದ್ರು. ಯಾರ್ಯಾರು? ಮಲ್ಲಪ್ಪ ಎಷ್ಟು ಜಾಣಿದ್ದ ಅಂತಂದ್ರ ಸಮಯವನ್ನು ವ್ಯರ್ಥ ಮಾಡ್ತಿರಲಿಲ್ಲ. ಟೈಮ್ ಸೆನ್ಸ್ ಬಾರಿ ಇತ್ತು ಅವನಿಗೆ ಗೊತ್ತಿತ್ತು, ಸಮಯದ ಬೆಲೆ ಗೊತ್ತಿತ್ತು. 1 ವರ್ಷದ ಸಮಯದ ಬೆಲೆ ಯಾರಿಗೆ ಗೊತ್ತಿರ್ತದ ಅಂತಂದ್ರೆ 10ನೇ ತರಗತಿ ಫೇಲ್ ಆದವನಿಗೆ ಕೇಳ್ರಿ. ಫೇಲ್ ಆಗ್ಬಾರ್ದು ಮಾರಯ್ಯ. 1 ತಿಂಗಳದ ಬೆಲೆ ಯಾರಿಗೆ ಗೊತ್ತಿರ್ತದ? ಗರ್ಭಿಣಿಯಾದಂತ ತಾಯಿಯರಿಗೆ ಕೇಳ್ರಿ. 1 ವಾರದ ಬೆಲೆ, ವೀಕ್, 1 ವಾರಕ್ಕೆ ಕೂಡ ಬೆಲೆ ಇರ್ತದೆ, 1 ದಿನಕ್ಕೆ ಬೆಲೆ ಇರ್ತದೆ. 1 ದಿನದ ಬೆಲೆ ಯಾರಿಗೆ ಗೊತ್ತಿರ್ತದೆ? ದಿನಗೂಲಿ ನೌಕರಿನಿಗೆ ಗೊತ್ತಿರ್ತದೆ. 1 ಗಂಟೆಗೆ ಬೆಲೆ ಇರ್ತದೆ, 1 ಸಮಯಕ್ಕೆ ಬೆಲೆ ಇರ್ತದೆ. 1 ನಿಮಿಷಕ್ಕೆ ಯಾರಿದ ಬೆಲೆ ಇರ್ತದೆ? ಟ್ರೈನಲ್ಲಿ ತಪ್ಪಿಸ್ಕೊಂಡು ಹೋದ್ರೆ ಕೇಳ್ಬೇಕಂತ, 1 ನಿಮಿಷದಾಗ ಟ್ರೈನ್ ಪಾಸ್ ಆಯ್ತ್ರಿ. 1 ಸೆಕೆಂಡಿಗೆ ಬೆಲೆ ಇರ್ತದೆ. 1 ಸೆಕೆಂಡಿನ ಬೆಲೆ ಯಾರಿಗೆ ಗೊತ್ತಿರ್ತದೆ ಅಂತಾರೆ? ಅಪಘಾತ ಪಾರಾಗಿರ್ತಲ್ಲ, ಎಕ್ಸ್ಟೇಟ್ ಆಗಿ ಪಾರಾಗಿರ್ತಲ್ಲ. ಸರ್ 1 ಸೆಕೆಂಡ್ನಾಗ ಆ ಜಾಗದಾಗ ನಾ ಇದ್ದಂದ್ರೆ ಕಲಾ ಸಾತಿದ್ದೆ ಉಳಿದೆ ನೋಡಿ ಅಂತಿರ್ತಾರ ನೋಡ್ರಿ. ಹೌದಾ? ಅರ್ಧ ಸೆಕೆಂಡಿಗೆ ಬೆಲೆ ಅದ. ಅರ್ಧ ಸೆಕೆಂಡಿಗೆ ಯಾರಿಗೆ ಗೊತ್ತಿರ್ತದ ಬೆಲೆ? ಈ ರನ್ನಿಂಗ್ ರೇಸ್ ಇರ್ತದ ನೋಡ್ರಿ, ಸ್ಪರ್ಧೆ ಇರ್ತದಲ್ಲ, ಸ್ಪರ್ಧೆ ಟ್ರ್ಯಾಕ್ ನಲ್ಲಿ ಓಡ್ಬೇಕಾದ್ರೆ ಅರ್ಧ ಸೆಕೆಂಡ್, 1 ಕ್ಷಣ ಕಾಲ ಮುಂದಿಟ್ರೆ ಅವ್ನು ಫಸ್ಟ್ ಬರ್ತಾನೆ, 1 ಕ್ಷಣ ಕಾಲ ಅಂದ್ರೆ ಏನಂದ್ರೆ ಹಿಂದಕ್ಕೆ ಹೋದ್ರೆ ಮನೆಗೆ ಬರ್ತಾನೆ. ಹಾಗಾಗಿ ಈ ಸಮಯದ 1 ಸೆಕೆಂಡಿನ ಮೌಲ್ಯವನ್ನ ಮಲ್ಲಪ್ಪ ತಿಳ್ಕೊಂಡಿದ್ದ. ಇದು ಅತ್ಯದ್ಭುತವಾದಂತ ಮೌಲ್ಯ. ಟೈಮ್ ಈಸ್ ಬಹಳ ವೆರಿ ಇಂಪಾರ್ಟೆಂಟ್. ನನ್ನ ಜೀವನ ಬದಲಾವಣೆ ಮಾಡುವಂತ 10ನೇ ತರಗತಿ. ಹಾಗಾಗಿ ನಾನು ಓದಬೇಕಂತ ತಿಳ್ಕೊಂಡು ಸಮಯದ ಬಗ್ಗೆ ಬಹಳ ಜ್ಞಾನ ಇದ್ದಂತ ಮಲ್ಲಪ್ಪ ಓದ್ತಿದ್ದ, ಕಡಿಮೆ ನಿದ್ದೆ ಮಾಡ್ತಿದ್ದ. ರ್ಯಾಂಕ್ ಬರ್ಲಿಕ್ಕೆ ಏನು ಸಾಧ್ಯ ಅದಾವ ಎಲ್ಲವನ್ನ, ಸ್ವಲ್ಪ ಊಟ ಕಡಿಮೆ ಮಾಡ್ತಿದ್ದ. ಏನ್ ಮೇಷ್ಟ್ರು ಏನ್ ಹೇಳ್ತಿದ್ರು, ಸರ್ ಏನ್ ಹೇಳ್ತಿದ್ರು, ಅವೆಲ್ಲವನ್ನ ಪರಿಪಾಲನೆ ಮಾಡ್ತಿದ್ದ. ಅಂತ ಇಂಥವೆಲ್ಲ ಪರಿಪಾಲನೆ ಮಾಡಿದಂತ ಕಲ್ಲಪ್ಪ ಮತ್ತು ಮಲ್ಲಪ್ಪ ಇಬ್ರು ಪರೀಕ್ಷೆ ಬರೀಲಿಕ್ಕೆ ಹೋದ್ರು. ಪರೀಕ್ಷಾ ಕೇಂದ್ರ ಕನ್ನಡ ಪೇಪರ್ ಮುಗಿತು. 2ನೇ ಪೇಪರ್ ಗಣಿತ ಪೇಪರ್ ಪ್ರಾರಂಭ ಆಯ್ತು. ಗಣಿತ ಪೇಪರ್ ಅಂದ ತಕ್ಷಣ ಮಕ್ಕಳಿಗೇನೋ ಒಂದು ಭಯ. ಇಡೀ ವರ್ಗ ಕೋಣೆ, ಕ್ಲಾಸ್ ರೂಮ್, ಆ ಪರೀಕ್ಷಾ ಕೊಠಡಿ ಸ್ತಬ್ಧ, ಯಾರು ಮಾತಾಡ್ತಾ ಇಲ್ಲ, ಸೈಲೆಂಟ್. ಎಲ್ಲರೂ ಪೇಪರ್ ನೋಡ್ತಾ ಇದ್ದಾರೆ, ಕೆಲವು ಜನ ತಲೆ ಮೇಲೆ ಕೈ ಇಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಕಲ್ಲಪ್ಪ ಎದ್ದು ಡ್ಯಾನ್ಸ್ ಮಾಡಕತ್ತಿಬಿಟ್ಟ. ಎಲ್ಲಿ? ಪರೀಕ್ಷಾ ಕೇಂದ್ರದಾಗ. ನಿಮ್ ಮ್ಯಾಥಮೆಟಿಕ್ಸ್ ಯಾರು ಹೇಳ್ತಾರೆ? ಯಾರು? ಮಾಳಿಂಗ ಸರ್ ಇದಾರೆ ಇಲ್ಲಿ. ಮಾಳಿಂಗ ಸರ್ ಇದಾರಲ್ಲ, ಆ ಸೂಪರ್ವೈಸರ್ ಗಾಬರಿ ಆಗ್ಬಿಡಿತು. ತಮ್ಮ ಯಾವ ಸ್ಕೂಲ್ ನಿಂದ? ನಂದ್ರೆ ಯಾತವ ನಿಂದಪ್ಪ ಕಲ್ಲಪ್ಪ, ನಮ್ ನಾಗರಬೆಟ್ಟ ಪಾಟೀಲ್ ಸ್ಕೂಲ್ ರೀ, ಮಠ ಸ್ಕೂಲ್ ರೀ. ಅಲ್ಲೇ ತಮ್ಮ ಯಾಕಿದು? ನಮ್ಮ ಮಾಳಿಂಗರಾಜ್ ಸರ್ ಹೇಳ್ಯಾರಂದವ. ಏನ್ ಹೇಳ್ಯಾರ? ಡ್ಯಾನ್ಸ್ ಮಾಡಂತ ಹೇಳ್ಯಾರ? ಇಲ್ಲ ಸರ್, ಪ್ರತಿ ಸ್ಟೆಪ್ಪಿಗೆ 4 ಮಾರ್ಕ್ಸ್ ಅಂತ ಹೇಳ್ಯಾರ. ಅದಕ್ಕೆ ಆ 1 4 ಆ 2 8 ನವ. ಆ ಸರ್ ಹೇಳಿದೆ ಅಷ್ಟಪ್ಪು, ಇವ ಮಾಡಕತ್ತೆ ಅಷ್ಟಪ್ಪು. ಏನೋ ಗಣಿತ ಬಿಡಿಸಿರೋ 4 ಮಾರ್ಕ್ಸ್ ಸಿಗ್ತಾವ, 1 ಸ್ಟೆಪ್ ಸಿಗ್ತಾವ ಅಂತ ಇವ್ರು ಹೇಳಿದ್ರು. ಅಂತೂ ಇಂತೂ 6 ಪೇಪರ್ಗಳು ಮುಗಿದು. 6 ಪೇಪರ್ ಮುಗಿದ್ಮೇಲೆ ಈ ಮೊಬೈಲ್ದೊಂದು ಕಿರಿಕಿರಿ. घर में टीवी सेट है, घर में टेप रिकॉर्ड सेट है, घर में फ्रिज सेट है, घर में सोफा सेट है, हाथ में मोबाइल सेट है, फिर भी माइंड अपसेट है अंत. 6 ಪೇಪರ್ ಮುಗಿಸಿದ ಮ್ಯಾಗ ರಿಸಲ್ಟ್ ಬಂತು. ರಿಸಲ್ಟ್ ಬಂದ್ಮ್ಯಾಗ
ಎಲ್ಲರೂ ಗಾಬರಿಯಾಗಿ ನಮ್ಮ ಯುರು ನಾಯಕ್ ಸರ್ ಅವರೆಲ್ಲ ರಿಸಲ್ಟ್ ಅನ್ನು ನೋಡ್ಲಿಕ್ಕೆ ಹೋಗಿದ್ರು. ಇದ್ರಾಗ ಯಾರು ಪಾಸ್ ಆಗಿರ್ತಾರ? ಮಲ್ಲಪ್ಪ 99 ಮಾಡಿದ್ದ. ಎಷ್ಟು? 99 ಮಾಡಿದ್ದ. ಸ್ವಲ್ಪ ಫೀಲಿಂಗ್ ಆಯ್ತು, ಇನ್ನೊಂದು 6 ಮಾರ್ಕ್ಸ್ ಹೊಡೆದ್ರ ಪೂರ್ತಿ ರಾಜ್ಯಕ್ಕೆ ರ್ಯಾಂಕ್ ಆಗ್ತೀನ, ಸ್ವಲ್ಪ ತಲೆ ಮ್ಯಾಗ ಕೈ ಇಟ್ಕೊಂಡು ಆದ್ರೆ ಖುಷಿ ಆಗಿತ್ತು ಅವನಿಗೆ. ಕಲ್ಲಪ್ಪ ನೋಡಕತ್ತಿದ್ದ, ನಂದೆಲ್ಲದಪ್ಪ ಅಂತ ನಿಂಗೆ ನೋಡಕತ್ತೇವ. ನೋಡಿದ ಕೆಳಗಿಂತ ಬಂದ, ಓಹೋ 6 ಪೇಪರ್ ಸೇರಿ 4 ಮಾರ್ಕ್ಸ್ ಓ ಅಂದವ. ಬಿಜಿ ಮಠ್ ಸರ್ ನೋಡಕತ್ತಿದ್ರು, ಹಿಂಗ ನೋಡಿದ್ರು. ಕಲ್ಲಪ್ಪ ಏನಪ್ಪ ಕಲ್ಲಪ್ಪ ನೋಡಕತ್ತ. ಕಲ್ಲಪ್ಪ 6 ಪೇಪರ್ ಸೇರಿ ಎಷ್ಟು ನೋಡೋಣ 4 ಮಾರ್ಕ್ಸ್ ತೊಗೊಂಡು ಡ್ಯಾನ್ಸ್ ಮಾಡಕತ್ತಿಬಿಟ್ಟಾವ. ಬಿಜಿ ಮಠ್ ಸರ್ ಅಂದ್ರು, ಏನಪ್ಪ ಕಲ್ಲಪ್ಪನ ಹಣೆ ಬರ ಏನೋ ಸ್ವಲ್ಪ ಲಕ್ಕಿ ಹೊಡೆದಂಗೆ ಕಾಣ್ತದೆ ಎಕ್ಸಾಮ್ನಾಗ. ಏನ್ಲೇ ಕಲ್ಲಪ್ಪ ಪಾಸ್ ಆಗಿದ್ದಾನೆ? ಎಲ್ಲಿ ಪಾಸ್ ಆಗಿದ್ರಿ ಸರ್? ಮತ್ತೆ ಯಾಕೆ ಡ್ಯಾನ್ಸ್ ಮಾಡಕತ್ತಿದ್ರಿ? ಖುಷಿ ಆಗಿದ್ರಿ ಅವನಿಗೆ. ಅಲ್ಲೇ ಪಾಸ್ ಆದ್ರೆ ಖುಷಿ ಆದ್ರೆ ಡ್ಯಾನ್ಸ್ ಮಾಡ್ತಾನೆ, ಮತ್ತೆ ನೀನು ಫೇಲ್ ಆಗಿ ಯಾಕೆ ಡ್ಯಾನ್ಸ್ ಮಾಡಕತ್ತಿ? ಸರ್ ನಾ ಹಂಗೆ ಫೇಲ್ ಆಗಿಲ್ರಿ, 4 ಮಾರ್ಕ್ಸ್ ತುಂಬ ಫೇಲ್ ಆಗಿ ನಂದವ. ಅಲ್ಲೇ ಫೇಲ್ ಆಗಿದ್ರೆ ಫೇಲ್, ಮತ್ತೆ 4 ಮಾರ್ಕ್ಸ್ ಅದಕ್ಕೆ ಏನು ಸಂಬಂಧ? ಸರ್ 6 ಪೇಪರ್ನಾಗ ಏನೂ ಬರಲಿಲ್ಲ, 4 ಮಾರ್ಕ್ಸ್ ಹಾಕ್ಯಾರ. ಇದು ಇಲ್ಲಿ ಅದ ವಿಷಯ ಅಂದವ. 6 ಪೇಪರ್ ಏನು ಬರಲಿಲ್ಲ, 4 ಮಾರ್ಕ್ಸ್ ಹಾಕ್ಯಾರ. ನಾ ಏನಾರ ಬರೋದು ಎಷ್ಟು ಮಾರ್ಕ್ಸ್ ಆಗ್ತದ್ರಿ ಹೇಳ್ರಿ ಸರ್, ಅದಕ್ಕೆ ಖುಷಿಯಾಗಿದೆ ಅಂತ. ಇಂಥ ಕಲ್ಲಪ್ಪ ತಗೊಂಡು ಏನ್ ಮಾಡೋದಂತ ತಿಳ್ಕೊಂಡು ಕಲ್ಲಪ್ಪ ಯಾರೋ ಸನ್ಮಾನ ಮಾಡ್ತಾರ. ರಿಸಲ್ಟ್ ಮಲ್ಲಪ್ಪಂದು ಬಂತು, ಮಲ್ಲಪ್ಪನ ಕೂಡಿಸಿದ್ರು. ಮಲ್ಲಪ್ಪನ ಗುಣಗಾನ ಕೆಳಗೆ ಕಲ್ಲಪ್ಪ ಕುಂತಿದ್ದ, ಮ್ಯಾಕ್ ಸನ್ಮಾನ, ಆಹಾರ ಶಹಾಲು ತುರಾಯಿಗಳು ಎಲ್ಲರೂ ಏನು ಮಲ್ಲಪ್ಪಂದ್ರೆ ಮಲ್ಲಪ್ಪ ಇದ್ದಂಗೆ ಇರಬೇಕು. ಕೆಳಗೆ ಕಲ್ಲಪ್ಪ ಕುಂತಿದ್ನಲ್ಲ, ಕೆಳಗಂತಿದ್ದು ತಮ್ಮ ದೋಸ್ತರಿಗೆ. ಅವ್ರದೊಂದು ಕಂಪನಿ ಇತ್ತು, ಒಂದು 5-6 ಜನದ್ದು. ಏನದು ಆರ ಶಾಲ, ಆರ ಬಾಡ್ತದ, ಶಾಲ ಮಸರಿಗೆ ಆಗ್ತದ, ತಗೊಂಡು ಏನು ಮಾಡೋದು ಅಂತಿದ್ದ. ಯಾರು? ಕಲ್ಲಪ್ಪ ಅಂತಿದ್ದ. ಆರವನ್ನು ಸ್ವೀಕಾರ ಮಾಡಿ ಗುರುವಿನ ಭಾರವನ್ನು ಇಳಿಸ್ಬೇಕಂತ ತಿಳ್ಕೊಂಡು ಮಲ್ಲಪ್ಪ ಕನಸ್ಕಂಡ. ನಾನು ಸಮಾಜಕ್ಕೆ ಆದರ್ಶ ವ್ಯಕ್ತಿ ಆಗಬೇಕು, ನಮ್ಮ ತಂದೆ ತಾಯಿಗಳು ಕನಸನ್ನು ನನಸು ಮಾಡ್ಬೇಕಂತ ತಿಳ್ಕೊಂಡು ಛಲವನ್ನು ತೊಟ್ಟ. ಓದ್ಲಿಕ್ಕೆ ಶುರು ಮಾಡಿದ. 10ನೇ ತರಗತಿಯಲ್ಲಿ ಹಾಗೆ ಓದಿದ. PUC ಕೂಡ ಅಂತೆ ಒಂದು ಚಲೋ ಮಠ್ ಸರ್ ಅನ್ನುವಂಥ ಕಾಲೇಜ್ ಮತ್ತೆ ಸಿಕ್ತು. ಈ ಕಾಲೇಜಿಗೆ ಬೆಳಕಾಗ್ಬೇಕಂತ ತಿಳ್ಕೊಂಡು ಮತ್ತೆ ಓದ್ಲಿಕ್ಕೆ ಶುರು ಮಾಡಿದ. ಮತ್ತೆ PUC ಮುಗಿಸಿದ. PUCಯಲ್ಲಿ ಚಲೋ ಮಾರ್ಕ್ಸ್ ತಗೊಂಡ. ಅವನ ಕನಸಿತ್ತು, ನಾನು ಡಾಕ್ಟರ್ ಆಗಬಾರ್ದು, ಈ ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ IAS ಅಥವಾ IPS ಅಧಿಕಾರಿ ಆಗ್ಬೇಕಂತ ಹೇಳಿ ಕನಸು ಕಂಡ. ಆ ಪ್ರಕಾರವಾಗಿ ಡಿಗ್ರಿ ಮಾಡಿದ. ಡಿಗ್ರಿ ಓದಿದ. ಡಿಗ್ರಿಯಲ್ಲಿ ರ್ಯಾಂಕ್ ತಗೊಂಡ. ಕೊನೆಗೆ ಭಾರತೀಯ ಸೇವಾ ವಿಭಾಗದ ಪರೀಕ್ಷೆ ಬರೀತಾನೆ, IAS ಪರೀಕ್ಷೆ ಬರೀತಾನೆ, ಒಂದು ಜಿಲ್ಲೆಯ DC ಆಗ್ತಾನೆ. DC ಆದ್ಮೇಲೆ ಕಲ್ಲಪ್ಪನು ಏನಿದ್ನಲ್ಲ ಇಲ್ಲಿ ಊರಾಗ, ಅವನು ಮತ್ತೆ ಊರಾಗ ಬೇಸರಾಗಿದ್ದ. ಬೇಸರ ಆದ್ಮ್ಯಾಗ ಅವನ್ ಯಾರು ಕೇಳ್ತಾರ? ಅವನೇನ್ ಮಾಡಿದ, ಒಂದು ಲಾರಿ ಕಿನ್ನರ್ ಅದ. ಬರ್ಬರ್ತಾ ಲಾರಿ ಡ್ರೈವರ್ ಅದ. 4 ಗಾಲಿ ಹೋಗಿ 8 ಗಾಲಿ ಹೋಗಿ 8 ಗಾಲಿ ಹೋಗಿ 16 ಗಾಲಿ ಆಯ್ತು. 16 ಗಾಲಿ 32 ಗಾಲಿ ಲಾರಿ ಡ್ರೈವರ್ ಅದ. ಯಾರು? ಮೈ ತುಂಬ ಹೊಲಸು, ಮೈ ತುಂಬ ಗ್ರಿಸ್ಸು, ವಾರಕ್ಕೊಂದ್ಸಲ ಸ್ನಾನ, ಬಾಯಿ ತುಂಬ ಗುಟಕ ಮಾಡ್ಕೊಂತ ಅಡ್ಡಾಡ್ತ. ಯಾರು? ಆ ಮಲ್ಲಪ್ಪದ ಆಸೆ ಏನು ಅಂತಂದ್ರೆ, ನಾನು ಮೊದಲು ಗುರುಗಳಿಗೆ ಮಾತು ಕೊಟ್ಟಿದ್ದೆ. ಮಠ್ ಸರ್ಗೆ ನಾ ಮಾತು ಕೊಟ್ಟಿದ್ದೆ. ಆ ಮಾತನ್ನು ಉಳಿಸ್ಕೋಬೇಕು. ನಾನು ಮೊದಲನೆಯ ಸೇವಾ ನನ್ನ ಗುರುವಿಗೆ ಅರ್ಪಣೆ ಮಾಡ್ಬೇಕಂತ ತಿಳ್ಕೊಂಡು DC ಆಗಿ ಕೆಂಪ್ಲೈಟ್ ಗಾಡಿ ಮ್ಯಾಗ ಶವ್ ಅನ್ಕೊಂತ ಇನ್ನೊಂದು 100 ಜನ ಪೊಲೀಸರು, ಮುಂದೊಂದು 100 ಜನ ಪೊಲೀಸರು ನಾಗರಪಟ್ಟ ಕಡೆ ಹೊಂಟಿದ್ದು. 4 ತೋಟದಿಂದ ನೋಡಿ, ಲೈಟ್ ಹಚ್ಚಿ ನೋಡಿ, ಕರೆ ಐತಿ ನೋಡ್ರಿ. ಹೌದಾ? ಈ ಕಡೆ ನೋಡ್ರಿ, ಯಾರ ಗಾಡಿ ಬರಕತ್ತಿತ್ತು? ಮಲ್ಲಪ್ಪ ನಡಬರಕ್ ಕುಂತಿದ್ದ. DC ಸಾಹೇಬಾಗಿ ಗುರುಗಳಿಗೆ ನಮಸ್ಕಾರ ಮಾಡಕ್ ಬರಕತ್ತಿದ್ದ. ಕಲ್ಲಪ್ಪಂದು ಬರ್ತಿತ್ತು. 4 ತೋಟದಾಗ ವೀರೇಶ್ವರ ಶರಣರ ಜಾತ್ರೆ ಇತ್ತು. ಜಾತ್ರೆ ನೆಪದಾಗ ಈ ಭಾಗದ ಒಂದಿಷ್ಟು ಕವಳಿ ಲೋಡು, ಹತ್ತಿ ಲೋಡು ತುಂಬ್ಕೊಂಡು ಅವನ ಗಾಡಿನ ಬರ್ತಿತ್ತು. ಯೋಗ ಅನ್ನೋವಾಗೆ ಆ ಮುದ್ದೆಬಾಳ ಹತ್ರ ಕಲ್ಲಪ್ಪ ಲಾರಿ ಪಂಚರ್ ಆಗ್ಬಿಡ್ತು. ನನ್ನ ಏರಿಯಾದಾಗ ನನ್ನ ಯಾರು ಕೇಳ್ತಾರ ಅಂತ ತಿಳ್ಕೊಂಡು ಕಲ್ಲಪ್ಪ ನಡಬರ್ಕ ನಿಲ್ಲಿಸಿ ಪಂಚರ್ ತಿದ್ದಕತ್ತೀವ.
ಅದೇ ರಸ್ತೆ ಒಳಗೆ ನಾಗರಪಟ್ಟದ ಮಾರ್ಗವಾಗಿ ಬರ್ತಾ ಇರುವಂತ DC ಸಾಹೇಬ ಮಲ್ಲಪ್ಪ ಅದೇ ಮಾರ್ಗವಾಗಿ ಬರಕತ್ತಿದ್ದ, ನಡಬರಕ ನಿಲ್ಸಿದ್ದ. ಎಲ್ಲ ಪೊಲೀಸರು ಹೇಳಿದ್ರು ಅವನಿಗೆ, ಇಲ್ಲ DC ಸಾಹೇಬ್ ಬರಕತ್ತಾರ, ಗಾಡಿ ಸೈಡ್ ಸರ್ಸು, ಗಾಡಿ ಸೈಡ್ ಸರ್ಸು. ಮೊದಲೇ ಕಲ್ಲಪ್ಪ ಎದುರಿತ್ತು, ಮೊದಲೇ ಇದು ಕ್ಯಾಂಡಿಡೇಟ್. DC ಆದ್ರೇನು AC ಆದ್ರೇನಪ್ಪ, ನನ್ನ ಗಾಡಿ ಪಂಚರ್ ಆಯ್ತಿತ್ತ ನಂದವ. ಪಂಚರ್ ಯಾರು ತಿಂತಾರೆ ಇದನ್ನ? ಅದಕ್ಕೆ ಕೆಳಗೆ ಮಕ್ಕೊಂಡು ತಿದ್ದಕತ್ತಿದ್ದ, ಅವೆಲ್ಲ ಬಿಚ್ಚಕತ್ತಿದ್ದ. ಇವ ಎದುರಿದ್ನಲ್ಲ, DC ಸಾಹೇಬ್ ಗೊತ್ತಾಯ್ತು ಇದು ಯಾವುದೋ ನಂದೇ ಕ್ಯಾಂಡಿಡೇಟ್ ಇದ್ದಾಗ ಅಂತ ತಿಳ್ಕೊಂಡು ಡೋರ್ ಓಪನ್ ಮಾಡಿ ಕೆಳಗೆ ಬಂದ. ಯಾರು? ಮಲ್ಲಪ್ಪ ಬಂದ. ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ, ಇಲ್ಲಿ ಮಲ್ಲಪ್ಪ ಕಲ್ಲಪ್ಪನನ್ನು ಐಡೆಂಟಿಫೈ ಮಾಡಿದ. ಆದ್ರೆ ಕಲ್ಲಪ್ಪ ಮಾತ್ರ ಮಲ್ಲಪ್ಪನನ್ನ ಗುರುತಿಡ್ಲಿಲ್ಲ. ಬಂದ ಕೆಳಗಿಳಿದು ನೋಡಿದ. ಏ ದೋಸ್ತ, ನೀನು ಮಠ ಸರ್ ಶಾಲೆಗೆ ಓದ್ತಿದ್ದಿಲ್ಲ, ನೀನು ಕಲ್ಲಪ್ಪದು. ಏ ಹೌದು ನಾನೇ ಕಲ್ಲಪ್ಪ, ನೀ ಯಾರಂತ ಕೇಳಿದೇವ ಕಲ್ಲಪ್ಪ. ಏ ದೋಸ್ತ, ನಾನೇ ಚಡ್ಡಿ ದೋಸ್ತ, ಹೈಸ್ಕೂಲ್ ಆಗಿದ್ದೀವಲ್ಲ. ಏನ್ ಮೇಲೆ ಹೆಂಗಾಗಿದೆ ಅಂತ ತಿಳ್ಕೊಂಡು ಅಪ್ಕೊಂಡ್ಬಿಟ್ಟ. ಯಾರ್ಯಾರು? ಕಲ್ಲಪ್ಪ ಮಲ್ಲಪ್ಪ ಅಪ್ಕೊಂಡ್ರು. ಅವಾಗ ಒಂದು ಭಾವನಾತ್ಮಕ ಘಟನೆ ಏನು ಅಂದ್ರೆ, ಕಲ್ಲಪ್ಪ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡಿದ. ಏ ದೋಸ್ತ, ನಾನು ಬಹಳ ತಪ್ಪು ಮಾಡಿದ್ನಪ್ಪ. ಏನ್ ತಪ್ಪು? ಮಠ ಸರು, ಆಮೇಲೆ ನಮ್ಮ ಹಿರೂರು ಸರು, ಹಿರು ನಾಯಕ್ ಸರ್ ಅವರು, ಆಮೇಲೆ ಎಲ್ಲ ಸರ್ ಹೇಳ್ತಿದ್ರಪ್ಪ ದೋಸ್ತ, ಓದ್ ಅಂತ ಹೇಳ್ತಿದ್ರು. ನಾವು ಓದಿಲ್ ದೋಸ್ತ. ನಿನಗೂ ಅದೇ ಮೇಡಮ್ ಅವ್ರು ಪಾಠ ಮಾಡಿದ್ರು, ನನಗೂ ಅದೇ ಮೇಡಮ್ ಅವ್ರು ಪಾಠ ಮಾಡಿದ್ರು, ನಿನಗೂ ಅದೇ ಸರ್ ಪಾಠ ಮಾಡಿದ್ರು, ನನಗೂ ಅದೇ ಸರ್ ಪಾಠ ಮಾಡಿದ್ರು. ನೀನು ಒಂದೇ ಬೆಂಚ್ ಮೇಲೆ ಕೂಡ್ತಿದ್ದಿ, ನಾನು ಒಂದೇ ಬೆಂಚ್ ಮೇಲೆ ಕೂಡ್ತಿದ್ದೆ. ನಿನಗೆ ಪಾಠ ಏನು ಬೇರೆ ಮಾಡ್ಲಿಲ್ಲ. ಆದ್ರೆ ನಾನು ಜೀವನವನ್ನು ವ್ಯರ್ಥ ಮಾಡ್ಕೊಂಡ್ಬಿಟ್ಟಪ್ಪ ದೋಸ್ತ. ಆ ಜೀವನ ನನಗೆ ಸಿಗವಲ್ದು, ಬಹಳ ತಪ್ಪು ಮಾಡಿದೆ ಅಂತ ತಿಳ್ಕೊಂಡು ಕಲ್ಲಪ್ಪ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡಿದ. ಅವಾಗ ಮಲ್ಲಪ್ಪ ಒಂದು ಮಾತು ಹೇಳಿದಂತ, ನೋಡು ದೋಸ್ತ, ಜೀವನದ ಹೆಂಗಿರ್ತದ ಅಂತಂದ್ರೆ, 25 ವರ್ಷ ಯಾರು ಕಷ್ಟಪಟ್ಟು ಓದ್ತಾರ, ಓದೋ ವಯಸ್ಸಿನಾಗ ಯಾರು 25 ವರ್ಷ ಕಷ್ಟಪಟ್ಟು ಓದ್ತಾರ, 75 ವರ್ಷ ನನ್ನಂಗೆ ಆರಾಮ್ ಇರ್ತಾರ. ಯಾರು 25 ವರ್ಷ ಕಷ್ಟಪಟ್ಟು ಓದಂಗಿಲ್ಲ, ನಿನ್ನಂಗೆ ಲಾರಿ ಡ್ರೈವರ್ ಆಗ್ತಾರ ಅಂತ ತಿಳ್ಕೊಂಡು ಕಲ್ಲಪ್ಪನನ್ನ ತೋರಿಸಿದ್ನಂತೆ. ಹಾಗಾಗಿ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಕೆಲವು ಜನ ಮಲ್ಲಪ್ಪಗಳಿರ್ತೀವಿ, ಕೆಲವು ಜನ ಕಲ್ಲಪ್ಪಗಳಿರ್ತೀವಿ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು, ಏನಾಗ್ಬೇಕಂತ ಬಯಸ್ತಿರ್ತಾವೆಲ್ಲ, ಏನು? ಕೆಲವು ಜನ ಕಲ್ಲಪ್ಪನ ಗುಣ ಇದ್ದಂಥವ್ರು ಸ್ವಲ್ಪ ಕಡಿಮೆ ಮಾಡ್ರಿ, ನಿಮಗೆ ಒಳ್ಳೇದಾಗ್ತದೆ. ಹಾಗಾಗಿ ಇವತ್ತು 10ನೇ ತರಗತಿ ಮತ್ತು PUC ಓದುವಂತ ವಿದ್ಯಾರ್ಥಿಗಳು, ಇನ್ನೊಂದು ಕತೆ ಹೇಳ. ನನಗೆ ಬಹಳ ಕಡೆ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ, ಸರ್ ನಾನು ಮಲ್ಲಪ್ಪನಂಗ ಮಾರ್ಕ್ಸ್ ತಗೋಬೇಕಂತ ಮಾಡಿದ್ ಸರ್, ಒಟ್ಟ ನೆನಪಿ ಶಕ್ತಿ ಇರಂಗಿಲ್ಲ ಅಂತಿರ್ತಾರೆ, ಓದಿದ ನೆನಪಿರಂಗಿಲ್ಲ ಅಂತಿರ್ತಾರ ಅವ್ರು. ಎಷ್ಟು ಜನರಿಗೆ ನೆನಪಿ ಶಕ್ತಿ ಇಲ್ಲ ಹೇಳ್ರಿ? ನಾನೊಂದು ಬಹಳ ಒಳ್ಳೆ ಗುಡ್ ಐಡಿಯಾ ಹೇಳ್ತೀನಿ ನಿಮ್ಗೆ. ನಾನೆಲ್ಲ ಕೆಳಗೆ ಬರ್ತೀನಿ. ವೆರಿ ಗುಡ್. ಮತ್ತೆ 100ಕ್ಕೆ 100 ಅಂಕಗಳನ್ನು ಯಾಕೆ ತೆಗಿಯಕ್ಕಾಗಂಗಿಲ್ಲ ನಿನಗೆ? ಇನ್ನೊಂದು ಕತೆ ಇದೆ, ನಿಮ್ಗೆ ಬಹಳ ಕತೆ ಚೆನ್ನಾಗಿದೆ. ಇದೊಂದು ಬಾವಿ ಅಂತ ತಿಳ್ಕೊಂಡಿದೆ. ಯಾವ್ದಿದು? ಈ ದಡದಿಂದ ಈ ದಡಕ್ಕೆ ಯಾರು ಈಸ್ತಾರೆ ಅವರಿಗೆ ಒಂದು ತೊಲಿ ಬಂಗಾರದ ಬಹುಮಾನ. ಎಷ್ಟು? 10 ಗ್ರಾಮ್. ಒಂದು ತೊಲಿಗೆ ಎಷ್ಟಿದೆ? 10 ಗ್ರಾಮ್ ಇದೆ. ಅಮೌಂಟ್ ಎಷ್ಟಿದೆ ಗೊತ್ತಾ? ಒಂದು 60, 65 ಸಾವಿರ, 70 ಸಾವಿರ ಸಮೀಪ ಇದೆ. ಓಕೆ, ಈ ದಡದಿಂದ ಈ ದಡಕ್ಕೆ ಎಷ್ಟು ಜನ ಈಸ್ಬಹುದು? ಎಷ್ಟು ಜನಕ್ಕೆ ಬರುತ್ತೆ? ಓಕೆ ಓಕೆ, ಒಳ್ಳೇದು. ಕೈ ಬಿಡ್ರಿ. ನೀವೆಲ್ಲ ಬಂಗಾರದ ಪದಕ ತಗೊಳ್ಳಿಕ್ಕೆ ರೆಡಿ ಇದ್ದೀರಾ? ಈಸಕ್ ರೆಡಿ ಇದ್ದೀರಾ? ಓಕೆ, ಈಸನಾ? ಆದ್ರೆ ನಮ್ಮ ಮಠ ಸರ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಅದರಲ್ಲಿ ಒಂದು 6 ಮೊಸಳೆಗಳು ಬಿಟ್ಟಾರ. ಬಾಯಿ ಒಳಗೆ ಎಷ್ಟು ಮೊಸಳೆ ಅದಾವ? 6 ಮೊಸಳೆಗಳು ಅದಾವ. ಅದರಲ್ಲಿ 3 ಮೊಸಳೆಗಳು ಫಾರಿನ್ ಅದಾವ, ವಿದೇಶಿ ಮೊಸಳೆಗಳು. ಆ ಮೊಸಳೆಗಳು ಒಂದು 6 ತಿಂಗಳಿಂದ ಊಟನೇ ಹಾಕಿಲ್ಲ ಅವಕ್ಕ. ಕಲ್ಲು ಹೋಗೋದ್ರೆ ಕಲ್ಲು ನುಂಗುತ್ತಾವ. ಎಷ್ಟು ಜನ ಇರ್ಲಿಕ್ಕೆ ಬಯಸ್ತೀರಿ? ಈಸ್ತೀರಾ? ಬರ್ರಿ. ಓಕೆ, ನಾ ಬರ್ಲ ಕೆಳಗ. ಬಹಳ ಜನ ಈಸ್ಬೇಕಂತ ಬಂದಿರಿ, ಬಹಳ ಜನ ನಿಮ್ಮಾಗೆ ಬಂದಿದ್ರು ಈಸ್ಬೇಕಂತ ತಿಳ್ಕೊಂಡು. ಆ ಮೊಸಳೆಗಳನ್ನು ನೋಡಿದ್ರು, ಯಪ್ಪ ಈಸೋದು ಬೇಡಲೆ, ಒಳಗೆ ಜಿಗಿದ್ರೆ ಸುಚ್ಚಾಪ್ ಆಗ್ತದ, ನಮ್ದು ನಾಟ್ ರಿಚಬಲ್ ಆಗ್ತದ, ಒಳಗೆ ಈಸೋದು ಬೇಡ ಅಂತ ಹಿಂದಕ್ಕೆ ಸರ್ದ್ರು. ನಮ್ಮ
ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು, ನಮ್ಮ ಮಾಧ್ಯಮದ ಬಂಧುಗಳು ಎಲ್ಲರೂ ವರದಿ ಮಾಡ್ಲಿಕ್ಕೆ ಬಂದಿದ್ರು. ನೋಡ್ರಿ, ಯಾರು ಈಸ್ರಿ ಈಸ್ಬೇಕಂತ ಬಂದಿದ್ರು ಕರೆ, ಆದ್ರೆ ಮೊಸಳಿಗೆ ನೋಡಿ ಅನಿಸ್ತಿದ್ರು. ಸಮಯ ನಿಗದಿ ಮಾಡಿದ್ರು. 10 ಗಂಟೆಯಿಂದ ಸ್ಪರ್ಧೆ ಪ್ರಾರಂಭ ಆಯಿತು. ಸಾಯಂಕಾಲ 4 ಗಂಟೆ ಬಂತು, 5 ಗಂಟೆ ಬಂತು, 6 ಗಂಟೆಗೆ ಸ್ಪರ್ಧೆ ಮುಗಿಯುವಂತ ಟೈಮ್ ಇತ್ತು. ಯಾರೂ ಸಿಗ್ಲಿಲ್ಲ. ಜಿಗಿರಿ ಅಂದ್ರೆ ಯಾರೂ ಸಿಗ್ಲಿಲ್ಲ. ಈ ಸಾಡ್ಲಿಕ್ಕೆ ಯಾರು ಸ್ಪರ್ಧೆ ಮಾಡ್ಲಿಕ್ಕೆ ಬಯಸಂಗಿಲ್ಲ. ಏನು ಕೊನೆಗೆ ಇನ್ನೊಂದು 2 ನಿಮಿಷ ಇತ್ತು, ಒಬ್ಬ ಜಿಗಿದ್ ಬಿಟ್ಟ. ಜಿಗಿದ ತಕ್ಷಣ ಯಾರು ಜಿಗಿದ್ರು ಅಂತ ತಿಳ್ಕೊಂಡು ಎಲ್ಲರೂ ಗಾಬರಿ, ಆಶ್ಚರ್ಯ. ಮ್ಯಾಗ ಗುಳಿ ಬರಕತ್ಯಾವ, ಮೊಸಳುಗಳು ಕಾಣವಲು. ಮ್ಯಾಗ ನಿಂತ ಹುಡುಗರೆಲ್ಲ ಅಂದ್ರು, ಮೇಡಮ್ ಅವರಂದ್ರು, ಸರ್ ಎಲ್ಲ ನಮ್ಮ ಮಠ ಸರ್ ಅಂದ್ರು, ಯಾವ ಹುಡುಗ ಸಿಗ್ತದ. 1 ನಿಮಿಷ ಆಯ್ತು, 2 ನಿಮಿಷ ಆಯ್ತು, ಮ್ಯಾಗ ಗುಳಿ ಬರಕತ್ಯಾವ. ಮ್ಯಾಗ ನಿಂತಾರಂದ್ರು, ಸ್ವಿಚ್ ಆಫ್ ಆಗಿದ್ದು, 5 ವಿಕೆಟ್ ಅಂದ್ರು. ಅಂತೂ ಇಂತೂ 3 ನಿಮಿಷ ಆಗಿತ್ತು, ಈ ದಂಡಿ ಬಂದ್ಬಿಟ್ಟಾವ ಈಜ್ಕೊಂತ. ಬಂದ ತಕ್ಷಣ ಏನು ಮಠ ಸರ್ ಬಂಗಾರದವನ್ನ ತೊಡಸ್ಬೇಕಂತ ನಾವು ಒಂದ್ ಕಡೆ ಹೋಗ್ತಾರ, ಸರ ಯಾವ ಬಂಗಾರ ಸರಿ ಅಂತ ಓಡ್ಕೊಂತ ಬಂದ್ಬಿಟ್ಟಾವ. ಓಡ್ಕೊಂತ ಬಂದ ಏನ ಜಿಗದತ್ತಲ್ಲವ, ಆ ಜಿಗದ ಜಾಗದ ಹಿಂಗ ನೋಡಕತ್ತವ. ಏನ್ ನೋಡಕತ್ತಿ? ಏನಿಲ್ಲ ಸರ, ಇಲ್ಲಿ ಒಬ್ಬ ದುಗಿಸಿ ಕೊಟ್ಟವನ್ನ ಇಲ್ಲಿದ್ದ ಎಲ್ಲೆಂತ ಹುಡುಕಾಡಕತ್ತೀನಿ ಅಂತವ. ನೂಕ್ ಕೊಟ್ಟ ವಿದ್ಯಾ, ಅದಕ್ಕೆ ಹುಡುಕಾಡಕತ್ತೀನಿ ಅಂತ. ಅಂದ್ರೆ ಅವನಲ್ಲಿ ಓಡುವಂತ ಸಾಮರ್ಥ್ಯ ಇತ್ತು, ಆದ್ರೆ ಇನ್ನೊಬ್ರು ದುಗಿಸಿ ಕೊಟ್ರು. ಹೌದಾ? 6 ಮೊಸರುಗಳು ಅಂದ್ರೆ 6 ಸಬ್ಜೆಕ್ಟ್ಗಳು. 3 ಮೊಸರುಗಳು ಅಂತಂದ್ರೆ ಭಾಳ ಟಫ್ ಸಬ್ಜೆಕ್ಟ್ ಅಂತ ತಿಳ್ಕೊಂಡೇನು ಅಂತಿರ್ತೀವಲ್ಲ. ಯಾವ್ಯಾವ ಟಫ್ ಸಬ್ಜೆಕ್ಟ್ ಅದಾಗ ನಿಮಗೆ? ನೀವೇ ಹೇಳ್ಬೇಕಂದ್ರೆ ಮ್ಯಾಥ್ಸು, ಸೈನ್ಸು, ಇಂಗ್ಲಿಷ್. ಆ ಮೊಸರುಗಳು ಎದುರಿದ್ರೆ ನಿಮಗೆ ಎದುರಿಸ್ತವೆ. ಹಾಗಾಗಿ ಮೊಸರುಗಳನ್ನ ಸ್ವಲ್ಪ ಬಾಜು ಧರಿಸಿ ನೀವು ಮೊದಲು ಜಿಗೆಟ್ ಪ್ರಯತ್ನ ಮಾಡ್ರಿ, ಈಜ್ಲಿಕ್ಕೆ ಪ್ರಯತ್ನ ಮಾಡ್ರಿ, ದಡವನ್ನ ಸೇರ್ತೀರಿ ಅನ್ನುವಂತ ವಿನಂತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡು, ಇವತ್ತು ನಮ್ಮ ಮಠ ಸರ್ ಅವರು ಬಹಳ ಉತ್ತಮವಾದಂತಹ ಸಂಸ್ಥೆಯನ್ನ ಕಟ್ಟಿ ಬೆಳೆಸ್ತಾ ಇದ್ದಾರೆ. ಕಾಳಿದಾಸ ಕವಿ ಗೊತ್ತಾ ನಿಮಗೆ? ಶಾಕುಂತಲೆ ನಾಟಕವನ್ನು ಬರೀತಾನೆ ಪುಣ್ಯಾತ್ಮ. ಆ ಶಾಕುಂತಲೆ ನಾಟಕದಲ್ಲಿ ಮೊದಲನೇ ಸಾಲನ್ನ ಬರೀತಾನೆ, ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ. ಬಹುತೇಕ ಆ ನಾಟಕ ರಚನೆಯಲ್ಲಿ ಬರುವಂತ ಕಾಳಿದಾಸನ ಕಲ್ಪನೆಯಲ್ಲಿ ಶಾರದಾ ಮಾತೆ ಕಾಶ್ಮೀರದಲ್ಲಿ ವಾಸವಿದ್ಲು ಅನ್ನುವಂತ ಪದ್ಯವನ್ನ ಕಾಳಿದಾಸ ಕಲ್ಪನೆಯಲ್ಲಿ ಬರ್ಕೊಂಡು ಬರುವಂತ ಸಂದರ್ಭದಲ್ಲಿ ಪ್ರಸ್ತುತ ಕಾಶ್ಮೀರದ ವ್ಯವಸ್ಥೆಯನ್ನು ನೋಡಿ ಕಾಳಿದಾಸ್ ಅವರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅನ್ನೋ ಬದಲಿಗೆ ನಮಸ್ತೆ ಶಾರದಾ ದೇವಿ ನಾಗರಬೆಟ್ಟರ ಮಠಶಾಲೆ ವಾಸಿನಿ ಅಂತ ತಿಳ್ಕೊಂಡು ಬರೆಯುವಂತ ಮಟ್ಟಿಗೆ ಈ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಸರ್ ಅವರಿಗೆ ಒಂದ್ಸಲ ಅಭಿಮಾನದ ಗೌರವದ ಜೋರಾದ ಚಪ್ಪಾಳೆ ಅಭಿನಂದಿಸೋಣ. ಬಹಳ ಜನ ಇಲ್ಲಿ ನಮ್ಮ PUC ವಿದ್ಯಾರ್ಥಿಗಳು ಸೇರಿದ್ದೀರಿ. ಹೌದಾ? ಸೈನ್ಸ್ ಮಾಡಿದಾರ, ಕಾಮರ್ಸ್ ಮಾಡಿದಾರ, ಆರ್ಟ್ಸ್ ಮಾಡಿದಾರ? ಓಕೆ. ಸೈನ್ಸಾ, ಆರ್ಟ್ಸಾ, ಸೈನ್ಸಾ, ಕಾಮರ್ಸಾ? ಓಕೆ. ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಸೈನ್ಸ್ ಇರಲಿ, ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಹಾರ್ಟ್ ಮಾತ್ರ ಯಾಪಿ ಇರಲಿ, ಮದುವೆ ಇರಲಿ, ಮಸಣ ಇರಲಿ, ಬದುಕಿನ ಕೂಡಲ ಪ್ರೀತಿ ಇರಲಿ, ಕಾರ್ ಇರಲಿ, ಕಾಲೇ ಇರಲಿ, ಬದುಕಿನ ಓಟ ನೀಟಾಗಿರ್ಲಿ, ಕಾಸು ಇರಲಿ, ಲಾಸ್ ಇರಲಿ, ಬದುಕು ಮಾತ್ರ ಗ್ಲಾಸ್ ತರ ಮಿಸ್ತಾ ಇರಲಿ, IT ಇರಲಿ, BT ಇರಲಿ, ವರ್ಕ್ ಮಾತ್ರ ವೆರೈಟಿ ಇರಲಿ, ಕಬಡ್ಡಿ ಇರಲಿ, ಕ್ರಿಕೆಟ್ ಇರಲಿ, ಫಿಕ್ಸಿಂಗ್ ಮಾತ್ರ ನಡೆಯದಿರಲಿ, ML ಇರಲಿ, MP ಇರಲಿ, ಬಡವನಿಗಾಗಿ ಮಿಡ್ತಾ ಇರಲಿ, ಭಾರತಕ್ಕೊಂದು ಹುಮ್ಮಸ್ಸು, ಜೀವನಕ್ಕೊಂದು ಹಿಮ್ಮಸ್ಸು ನಿಮ್ದಾಗ್ಲಿ ಅಂತ ತಿಳ್ಕೊಂಡು ಹರಿಸ್ಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಇಲ್ಲಿ ಮುಖ್ಯವಾಗಿ ಬರಮಾಡಿಕೊಳ್ಳಕ್ಕೆ ನಮ್ಮ ನಾಯಕ್ ಸರ್ ಅವರು ಕಾರಣೀಭೂತರಾಗಿದ್ದಾರೆ, ನಮ್ಮ ಮಠ ಸರ್ ಅವರು ಕಾರಣೀಭೂತರಾಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ವಂದಿಸಿ, ನಿಮ್ಮ ಕಲಾ ಅಭಿನಯ ಮಕ್ಕಳ ಪ್ರತಿಭೆಗೆ ವೇದಿಕೆ ಸಿದ್ಧಗೊಂಡಿದೆ. ವಿಶೇಷವಾದಂಥ ರಸವತ್ತಾದಂಥ ರಸಮಂಜರಿ ಕಾರ್ಯಕ್ರಮಗಳು ಮುನ್ನಡೆಯಬೇಕಾಗಿದೆ. ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ. ಈ ವೇದಿಕೆ ಮೇಲೆ ಆಶೀನಾಗಿದ್ದ ನಮ್ಮ ಅಮರಯ್ಯ ಜಾಲವೆಂಚಿಯವರೇ ಹಾಗೂ ಸ್ಪಂದನ ಸಂಸ್ಥೆಯ ಅಧ್ಯಕ್ಷರೇ ಹಾಗೂ ಸಂಗಮೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ಆತ್ಮೀಯರಾದ ಪ್ರಶಾಂತ್ ಕಾಳೆಯವರು ಹಾಗೂ ನನ್ನ ಪತ್ರಿಕಾ ರಂಗದ ಮಿತ್ರರೇ, ಎಲ್ಲರಿಗೂ ನಾನು ಈ ಶುಭ ಸಂಜೆಯ ನಮನಗಳನ್ನು ಸಲ್ಲಿಸುತ್ತಾ ಶ್ರೀ ಗುರು ದತ್ತನ ಪಾದಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿವರೆಗೂ ನಮ್ಮ ಅಂಬರೀಷರು ಸವಿಸ್ತರವಾಗಿ ಅಭ್ಯಾಸದ ಬಗ್ಗೆ ಹಾಗೂ ಆ ಕಥೆಗಳ ರೂಪದಲ್ಲಿ ತಮ್ಮ ಭಾವನೆಗೆ ತಕ್ಕಂತೆ ಹೇಳಿದ್ದಾರೆ. ಈಗ ನಾನು ಪಾಲಕ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯೆ, ಪಾಲಕರು ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಕೊಡಬೇಕು ಅನ್ನೋದನ್ನು ಒಂದೆರಡು ಮಾತು ಹೇಳಿಬಿಡ್ತೇನೆ ಅಷ್ಟೇ. ಈ
ನಾವು ನಮ್ಮ ಸ್ಕೂಲ್ ಬಂದಮೇಲೆ ಈ ವಿದ್ಯೆಗಾಗಿ ಇಲ್ಲಿ ಬಂದಿರ್ತಾರೆ. ನೀವು ವಿದ್ಯೆ ಅನ್ನೋದು ಬಹಳ ಮಹತ್ವದ್ದು. ಜೀವನದಲ್ಲಿ ಈ ವಿದ್ಯೆ ಮತ್ತೆ ನಮ್ಗೆ ಹೊಳ್ಳಿ ಸಿಗೋದಿಲ್ಲ. ಈ ವಿದ್ಯಾರ್ಥಿ ಜೀವನದಲ್ಲಿ ನಾವು ಕಷ್ಟಪಟ್ಟು ಓದಿರ ಮುಂದೆ ಬರ್ತೀವಿ. ಹಾಗೂ ದಿನದಿಂದ ದಿನದ ಕೆಲಸಗಳನ್ನು ಓದಿನಲ್ಲಿ ನಾವು ಗಮನವಿಟ್ಟು ಓದಿದಾಗ ಯಶಸ್ವಿಯಾಗೋದು ಅತ್ಯಂತ ಖಂಡಿತವಾಗಿ ಯಶಸ್ವಿ ಆಗ್ತೀವಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತಾ, ಈ ವಿದ್ಯಾರ್ಥಿಗಳು ಈಗ ಅಂಬರೀಶ್ ಸರ್ ಹೇಳಿದರು, ಓಡುವುದನ್ನು ಹೇಳಿದ್ರು, ಆಮೇಲೆ ಯಾವ ರೀತಿ ನಾವು ನೆನಪಿಟ್ಕೊಳ್ಬೇಕು ಅದನ್ನು ಸಹಿತ ಅವರು ತಿಳಿಸ್ಯಾರ. ಅದಕ್ಕೆ ವಿದ್ಯಾರ್ಥಿಗಳು ಯಾವುದೇ ಅಲ್ಲಿ ಇವತ್ತು ದಡ್ಡ ಅನ್ನೋದಲ್ಲ, ಶಾಣ್ಯರು ಅನ್ನೋದಲ್ಲ, ಎಲ್ಲರೂ ನಿಮ್ಮಲ್ಲಿ ಒಳ್ಳೆಯ ಒಂದು ಭಾವನೆ ಅದ, ಓದ್ತಕ್ಕಂಥ ನೆನಪಿಟ್ಟುಕೊಳ್ತಕ್ಕಂಥ ಒಂದು ಸಂಗತಿ ನಿಮ್ಮಲ್ಲಿ ಐತೆ. ನೀವು ಸರಿಯಾಗಿ ಓದಿದ್ರೆ ಉನ್ನತ ಮಟ್ಟಕ್ಕೆ ಬರ್ತೀರಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಸರಿಯಾಗಿ ಕೊಡಬೇಕು. ಎಲ್ಲರೂ ತಂದೆ ಆಯಿತು, ಗುರುಗಳಾಯಿತು, ಎಲ್ಲರೂ ಮಕ್ಕಳಿಗೆ ಹಿರಿಯರು ಬಂದ್ರೆ ಅವರಿಗೆ ನಮಸ್ಕಾರ ಮಾಡೋದು, ಯಾರು ಬಂದ್ರೆ ಬರೀ ಕೂಡ್ರಿ ಅನ್ನೋದು. ಬಸ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರು ಈಗ ಗರ್ಭಿಣಿ ಸ್ತ್ರೀ ಇರಲಿ, ಮುದುಕರು ಇರಲಿ, ಅಂಗವಿಕಲರಿರಲಿ, ಅವ್ರಿಗೆ ಸೀಟು ಬಿಟ್ಕೊಳ್ಳೋದು ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು. ಆವಾಗ ಆ ವಿಷಯನ ಮಕ್ಕಳಿಗೆ ನಾವು ಸೂರ್ಯನಿಂದ ಹೇಳ್ಕೊಂತ ಬಂದ್ರೆ ಸಂಸ್ಕಾರ ಚಂದಾಗೆ ಕಲಿತಾವ. ನಾವು ಒಮ್ಮೆ ಬಂದು ದೊಡ್ಡದಾದ್ಮೇಲೆ ಹೇಳಿದ್ರೆ ಆ ಸಂಸ್ಕಾರ ಮಕ್ಕಳು ಕಲಿಯೋದಿಲ್ಲ. ಈ ಪ್ರಾರಂಭದಲ್ಲೇ ಮಗು ಚಿಕ್ಕದಿರುವಾಗಲೇ ಆ ಸಂಸ್ಕಾರದ ಬಗ್ಗೆ ನಾವು ಹೇಳ್ಕೊಂತ ಹೋದ್ರೆ ನಾವು ಮಕ್ಕಳು ಖಂಡಿತವಾಗಿ ಸಂಸ್ಕಾರ ಕಲಿತಾವ. ಅದೇ ರೀತಿಯಾಗಿ ಈಗ ಓದಿನ ಬಗ್ಗೆ ಬರ್ಬೋದು. SLC ಹಾಗೂ PUC ವಿದ್ಯಾರ್ಥಿಗಳ ಈ ಬೀಳ್ಕೊಡು ಸಂಭ್ರಮ. SLC ಮಕ್ಕಳು ಈಗ ಸುಮಾರು ನಮ್ಮಲ್ಲಿ ಇದೊಮ್ಮೆ ಒಂದು 8ರಿಂದ 10 ಹುಡುಗರು ರ್ಯಾಂಕ್ ಬರ್ತಕ್ಕಂಥ ಒಂದು ಸಂದರ್ಭ ಸೃಷ್ಟಿ ಮಾಡೋದು ನಮ್ಮ ಶಿಕ್ಷಕರೆಲ್ಲ. ಹೌದಾ? ಆ ಏಳಿಗೆಯಲ್ಲಿ ನೀವೆಲ್ಲರೂ ಸರಿಯಾಗಿ ಅಭ್ಯಾಸ ಮಾಡಿದರೆ ಕನಿಷ್ಠ 8ರಿಂದ 10 ರ್ಯಾಂಕು ನಮ್ಮಲ್ಲಿ ಈಗ ಕನ್ನಡ ಮೀಡಿಯಮಲ್ಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಅಥವಾ ಕಾಲೇಜಿನಲ್ಲಿ ಕೂಡ ಒಳ್ಳೆಯ ಒಂದು ಶಿಕ್ಷಣ ಅದ. ಅವರು ಕೂಡ ಶಿಕ್ಷಕರು ಹಾಗೂ ನಮ್ಮ ವಾರ್ಡನ್ಗಳು ಎಲ್ಲರೂ ಹಗಲು ರಾತ್ರಿ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ. ಅದೇ ರೀತಿಯಾಗಿ ಈ ವರ್ಷ ನಾವು LT ಮಕ್ಕಳಿಗಾಗಿ ಸುಮಾರು 45 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ಉಚಿತ ಊಟ, ಅಂದರೆ ಎಲ್ಲ ಉಚಿತವಾಗಿ ಮಕ್ಕಳು ಕೊಡಕತ್ತೀವಿ. ಇದರಲ್ಲಿ 40 ಮಕ್ಕಳಿಗೆ ಉಚಿತ ಶಿಕ್ಷಣ, ಉಚಿತ ಊಟ, ಅವರಿಗೆ ಬುಕ್ ಸಹಿತ ನಾವು ಮಟೀರಿಯಲ್ ಸಹಿತ ನಾವು ಎಲ್ಲ ಕೊಡ್ತೀವಿ. ಅವರು ಒಂದು ಅಂದರೆ ಅತಿ ಶ್ರೀಮಂತರ ನಮ್ಮಲ್ಲಿ ಯಾರೂ ಇಲ್ಲ, ಒಂದು ಲೆವೆಲ್ಗೆ ಅದಾರ. ಅಂದರೆ ಅವ್ರು ಕಲಿತು ಒಂದು ಒಳ್ಳೆಯ ಒಂದು ಹೆಸರನ್ನು ನಮ್ಮ ಸಂಸ್ಥೆಗೆ ಕೊಡ್ತಾರೆ ಅನ್ನೋ ಭಾವನೆ ನನ್ನಲ್ಲೈತೆ. ಕನಿಷ್ಠ ಇದ್ದೇನೆ 10ರಿಂದ 15 ಮಕ್ಕಳ ನಮ್ಮಲ್ಲಿ ಮೆಡಿಕಲ್ ಆಗ್ತಕ್ಕಂಥ ಒಂದು ಸಂದರ್ಭ ಐತೆ. ಆ ಮಕ್ಕಳು ಅದೇ ರೀತಿಯಾಗಿ ಎಲ್ಲರೂ ಚೆನ್ನಾಗಿ ಓದಕತ್ತಾರ. ಒಂದು 40 ಮಕ್ಕಳಿಗೆ ಎಲ್ಲ ಫ್ರೀ ಕೊಡಕತ್ತೀವಿ. ದಯವಿಟ್ಟು ಮಕ್ಕಳು ಅರ್ಥ ಮಾಡ್ಕೊಡ್ರಿ, ಇವ್ರು ನಮ್ಮ ಸಲಾಗೆ ಫ್ರೀ ಕೊಡಕತ್ತಾರ ಅಂತ ತಿಳ್ಕೊಬೇಡ್ರಿ. ನಿಮ್ಮಲ್ಲಿ ಇರ್ತಕ್ಕಂಥ ಬಡ ಪ್ರತಿಭೆಯನ್ನು ಗುರುತಿಸ್ತೀವಿ ನಾವು. ಬರೇ ನಾವು ಶ್ರೀಮಂತರಿಗೆ ಅಥವಾ ಅದು ರೊಕ್ಕಕ್ಕಾಗಿ ಇದನ್ನು ಮಾಡ್ತಾ ಇಲ್ಲ, ದುಡ್ಡಿಗಾಗಿ ಮಾಡ್ತಾ ಇಲ್ಲ. ಆ ಬಡ ಮಕ್ಕಳಿಗೆ ಅನುಕೂಲಕ್ಕಾಗಿ 40ರಿಂದ 45 ಹುಡುಗರಿಗೆ ಎಲ್ಲ ಫ್ರೀ ಕೊಡ್ತೀವಿ. ಅದೇ ರೀತಿಯಾಗಿ PUCಯಲ್ಲೂ ಕೂಡ ಫ್ರೀ ಕೊಡಕತ್ತೀವಿ. ಇದನ್ನು ಎಲ್ರಿಗೂ ಹೇಳ್ಕೊಳ್ಳಲ್ಲ, ಆ ಸ್ವಭಾವ ನಮ್ಮಲ್ಲಿಲ್ಲ. ಆದರೆ ಮಕ್ಕಳು ಅದನ್ನ ಬಳಕೆ ಮಾಡ್ಕೊಡ್ರಿ. ಈಗ ಕೆಲವೊಂದಿಷ್ಟು ಮಕ್ಕಳು ಓದಿನ ಕಡೆ ಗಮನನೇ ಕೊಡ್ತಾ ಇಲ್ಲ. SRE ಅವರು ಇವತ್ತು ಬಂದಾರೆ ಫಂಕ್ಷನ್ ಅದಂತೇಳಿ, ಇವತ್ತು ಅದು ಗೇಟ್ ಹೊರಗೆ ಪ್ರತಿಯೊಬ್ಬರ ಕೈಗೆ ಮೊಬೈಲ್ ಅದಾವ. ದಯವಿಟ್ಟು ಮಕ್ಕಳೇ, ಇದು ನಿಮ್ಗೆ ಸೆಕೆಂಡ್ ಇಯರ್ ಅನ್ನೋದು ಈ 2 ವರ್ಷ ಭಾಳ ಇಂಪಾರ್ಟೆಂಟ್. ಈ ಒಂದು ಸೆಕೆಂಡ್ ಇಯರ್ ಭಾಳ ಇಂಪಾರ್ಟೆಂಟ್. ಇದು ಒಂದು ನಿಮ್ಮ ಜೀವನದ ಒಂದು ಬದಲಾವಣೆ ಘಟ್ಟ. ಇದು ಈಗ ನೀವು ಯಾವ ರೀತಿ ಓದಿ ಯಾವ ರೀತಿ ಒಂದು ಪಾಸ್ ಆಗ್ತಾರಲ್ಲ ಅದರ ಮೇಲೆ ನಿಮ್ಮ ಜೀವನ ಅವಲಂಬನೆ ಆಗ್ತದೆ. ಇಂದ ಒಳ್ಳೆಯ ಒಂದು ನೀವು CET ಮಾಡ್ಕೊಡ್ರಿ ಅಥವಾ ನೀಟ್ ಮಾಡ್ಕೊಂಡ್ರೆ ನಿಮಗೆಲ್ಲ ಅನುಕೂಲ ಆಗ್ತದೆ. ವೆಟರ್ನರಿ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು. ಹೌದಾ? ಎಲ್ಲರ ಕಡೆಗೂ ಒಂದು ಎಲ್ಲ ಪ್ರತಿಭೆ ಅದ. ನೀವು ಸರಿಯಾಗಿ ಕುಂತು ಹೋಗ್ರಿ. ಕೇವಲ ಇನ್ನು 8 ದಿವಸ ಮಾತ್ರ ಟೈಮ್ ಇದೆ ಓದಿಗಾಗಿ. 8 ದಿವಸದ ಮುಂದೆ ಒಂದು 22 ದಿವಸ CET ಸಿಗ್ತದ, 1 ತಿಂಗಳ ನೀಟಿ ಸಿಗ್ತದ. ಅದಕ್ಕೆ ಮಕ್ಕಳು ನೀವು CET ಆಗಲಿ ನೀಟ್ ಆಗಲಿ ಪರ್ಫೆಕ್ಟಾಗಿ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಇದು ಒಳ್ಳೆ ಲೆಕ್ಚರ್ಸ್ ಅದಾರ. ಸರಿಯಾದ ರೀತಿಯಿಂದ ನೀವು ಆ ಶಿಕ್ಷಕರನ್ನು ಬಳಕೆ ಮಾಡಿಕೊಡ್ರಿ. ನೀವು ಯಾವುದೇ ಟೈಮ್ ಹೋದ್ರೂ ಸಹಿತ ಆ ಶಿಕ್ಷಕ ನಿಮ್ಗೆ ಯಾವುದೋ ತೊಂದರೆ ಮಾಡದಂಗೆ ನಿಮ್ಗೆ ಪ್ರತಿಯೊಂದನ್ನು ವಿವರ ಮಾಡಿ ಹೇಳ್ತಾರೆ. ಅವರು ಯಾರು ಬೇಜಾರು ಮಾಡ್ಕೊಳ್ಳೋದು. ನೀವೇ ಅವ್ರ ಹತ್ರ ಹೋಗ್ಲಿಕ್ಕಂದ್ರೆ ಅವ್ರು ಯಾರು ಹೇಳ್ಬೇಕು ಹೇಳು? ಹೌದಾ? ಅದಕ್ಕೆ ನೀವೆಲ್ಲರೂ ಆ ಶಿಕ್ಷಕರ ಜೊತೆಗೆ ಸಹಕಾರ ಮತ್ತು ಸಹನೆಯಿಂದ ನೀವು ಯಾವುದೇ ಸಮಸ್ಯೆಗಳನ್ನ ಕೇಳಿದ್ರೆ ಹೇಳ್ತಾರೆ. ಅದೇ ರೀತಿಯಾಗಿ ಪಾಲಕರು ಕೂಡ ಕೆಲವೊಂದಿಷ್ಟು ನಾವು ಪಾಲಕರಿಗೆ ಫೋನ್ ಮಾಡಿ ಹೇಳ್ತೀವಿ, ಸರ್ ಇವತ್ತು ನಿಮ್ಮ ಮಗ ಸಾಲಿ ಬಂದಿಲ್ರಿ, ಸರ್ ಯಾಕ್ರಿ ಬಂದಿಲ್ಲ ಅಂದ್ರೆ ಇಲ್ರಿ ನಮ್ಮ ಮಗ ಆರಾಮಿಲ್ಲ ಒಲ್ಲೆಂತ ಬಿಡ್ರಿ ಅಂತಾರೆ. ಅಂದ್ರೆ ಪಾಲಕರು ನೀವು ನೆಗ್ಲಿಜೆನ್ಸಿ ಮಾಡಿದ್ರೆ ಅಂದ್ರೆ ಮಕ್ಕಳ ಭವಿಷ್ಯ ಹಾಳಾಗಿ ಹೋಗ್ತಿಲ್ಲ.
ಪಾಲಕರು ಸಹಿತ ಅವ್ರಿಗೆ ಹೇಳ್ರಿ, ಕನ್ವಿನ್ಸ್ ಮಾಡ್ರಿ. ಸಂಸ್ಕಾರ ಅಂದ್ರೆ ಯಾಕೆ ಹೇಳಿದ್ನಿ ಹೇಳ್ರಿ, ಸಂಸ್ಕಾರ ಕೊಟ್ಟರು ಮಕ್ಕಳು ಯಾಕೆ ಡೆವಲಪ್ಮೆಂಟ್ ಆಗೋದಿಲ್ಲ? ನಮ್ಮಲ್ಲಿ ಸಂಸ್ಕಾರನೇ ಕೊಡೋಕೆ ನಾವು ಪ್ರಯತ್ನ ಮಾಡೋದಿಲ್ಲ. ಮಗ ನಾವು ಇವತ್ತು ಸಾರಿ ಬಿಡ್ತೀನಿ ಬಿಡಿಯಪ್ಪ, ಇಲ್ಲ ನಾ ಇವತ್ತು ಸಿನಿಮಾಗ ಹೋಗಪ್ಪ, ಈ ಥರ ನಾವು ಮಕ್ಕಳಿಗೆ ಇದು ಮಾಡಿದ್ವಿ ಅಂದ್ರೆ ಆಗೋದಿಲ್ಲ. ಅದು ನಾವು ಮಕ್ಕಳಿಗೆ ತಿಳಿ ಹೇಳ್ಬೇಕು. ಯಾವಾಗಲೂ ಯಾವುದೇ ಮಗು ಆಗಲಿ, ಎಲ್ಲೋಸರು ನಾನು ಸಹಿತ ತಪ್ಪು ಮಾಡ್ತೀನಿ, ಮಗುನು ತಪ್ಪು ಮಾಡ್ತದ, ನೀವು ತಪ್ಪು ಮಾಡ್ತೀರಿ. ಅದಕ್ಕೆ ಆ ಮಗುವಿನ ಬಗ್ಗೆ ನಾವು ಕಾಳಜಿ ವಹಿಸಿದ್ರೆ, ಅವನ ಭವಿಷ್ಯವನ್ನು ನಾವು ರೂಪ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿದ್ರೆ, ಅವ 100ಕ್ಕೆ 100 ಯಾವ ವೀಕ್ ಇರಲಿ ಪರವಾಗಿಲ್ಲ, ನಾವು ತಯಾರು ಮಾಡ್ತೀವಿ. ನೀವು ನಮ್ಮ ಜೊತೆ ಸಹಕಾರ ಕೊಡ್ರಿ, ಮಕ್ಕಳು ನಮ್ಮ ಜೊತೆ ಸಹಕಾರ ಕೊಟ್ರೆ ಆ ಮಗು ಎಂಥ ವೀಕ್ ಇದ್ರೂ ಸಹಿತ ನಾವು ಡೆವಲಪ್ಮೆಂಟ್ ಮಾಡಿ ಒಂದು ಹಂತಕ್ಕೆ ಅವನ್ನ ಒಯ್ತೀವಿ. ಈಗ ಸುಮಾರು ನಮ್ಮಲ್ಲಿ ಯಾವುದೇ ವಿದ್ಯಾರ್ಥಿ ಆಗಲಿ, ಈ ನಮ್ಮ ಕಾಲೇಜ್ನಲ್ಲಿ ಕಲಿತು ಅಥವಾ ಹಾಸ್ಟೆಲ್ನಲ್ಲಿ ಕಲಿತು ಹೋದಂಥ ಹುಡುಗ ಎಲ್ಲಿ ಫೇಲ್ಯೂರ್ ಆಗಿಲ್ಲವ, ಯಾವುದೋ ಸಣ್ಣ ನೌಕರಿಯಲ್ಲಿ ಮಾಡ್ತಾನೆ ಅಥವಾ ಕಾಲೇಜಿಗೆ ಹೋಗಿ ಈ ವೀಕ್ ಅದನ್ನಂದ್ರೂ ಸಹಿತ ಅವ ಎಲ್ಲ ವಿಷಯಗಳನ್ನು ಪಾಸ್ ಆಗುತ್ತಾನೆ. ಅಂಥ ಈ ಒಂದು ನಮ್ಮ ಕಾಲೇಜಿನಲ್ಲಿ ಆ ಶಿಕ್ಷಣದ ಒಂದು ಫೌಂಡೇಶನ್ ಆಗ್ತದೆ. ಅದಕ್ಕೆ ಎಲ್ಲ ಮಕ್ಕಳು ಸರಿಯಾದ ರೀತಿಯಿಂದ ಓದಿ ಒಳ್ಳೆಯ ಒಂದು ಪ್ರಯತ್ನ ಪಟ್ಟರೆ ನೀವು 100% ಸಕ್ಸಸ್ ಆಗ್ತಾರೆ ಅಂತ ಹೇಳ್ತಾ, ಇವತ್ತಿನ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದಂಥ ಎಲ್ಲ ಪಾಲಕರಿಗೂ ಕೂಡ ಮತ್ತೊಮ್ಮೆ ನಾನು ಅವರೆಲ್ಲರೂ ಕೂಡ ನಮಸ್ಕರಿಸುತ್ತಾ, ಮಕ್ಕಳ ಬಗ್ಗೆ ಕಾಳಜಿ ಮಾಡಿರಿ, ಮಕ್ಕಳೇ ಒಂದು ನಮ್ಗೆ ಆಸ್ತಿ, ಅವ್ರು ಸರಿಯಾದ ಶಿಕ್ಷಣ ಕೊಡ್ರಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ.